ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವಿಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೌ ವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇ ತಂ ಮಹಾಂತಂ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್तं ಸರ್ವಭೂತಹೃದಯಂ ಮುನಿಂ ಆನತೋಸ್ಮಿ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಪೂರ್ವದ 6ನೆಯ ಸ್ಕಂಧ ಭಗವಂತನ ಅನೇಕ ಮಹತ್ವದ ಸಂಗತಿಗಳನ್ನು ನಮಗೆ ತಿಳಿಸಿ, ಮುಖ್ಯವಾಗಿ ನಾರಾಯಣ ವರ್ಮದ ಉಪದೇಶ ಬಂದದ್ದು ವಿಶಿಷ್ಟವಾದದ್ದು. ಇದೆಲ್ಲದರ ನಡುವೆ ಹಿಂದೆ ಉಳಿದು ಹೋದ ಒಂದು ಕಥೆಯ ಮುಂದುವರಿದ ಭಾಗವನ್ನು ಈ 7ನೆಯ ಸ್ಕಂದ ಹೇಳುವಂಥದ್ದು. ಹಿರಣ್ಯಾಕ್ಷ ಹಿರಣ್ಯಕಶಿಪುವಿನಲ್ಲಿ ಹಿರಣ್ಯಾಕ್ಷ ವರಾಹನ ಕೈಗೆ ಸಿಕ್ಕು ಮೃತಿಯನ್ನು ಹೊಂದಿ ಗೆದ್ದಿಲ್ಲ ಅಂತ ಯಾರು ಹೇಳಿದ್ದು? ಹಲವು ಬಾರಿ ಗೆದ್ದಿದ್ದಾರೆ. ತತ್ಕಾಲ ಅನುಗುಣ, ಆ ಕಾಲಕ್ಕೆ ಅನುಗುಣವಾಗಿ ಅವರವರ ಸಾಮರ್ಥ್ಯ ಅನ್ನೋದು ಪ್ರಭಾವಕ್ಕೆ ಬಂದಾಗ ಅವರು ಅದನ್ನು ಗೆದ್ದಿದ್ದಾರೆ. ಜಯೇತು ಜಯಕಾಲಂ, ಜಯಕಾಲ ಅನ್ನೋದು ದೇವತೆಗಳಲ್ಲಿ ಸತ್ವ ಅನ್ನೋದು ವೃದ್ಧಿಯಾದಾಗ ಅವ್ರಿಗೆ ಸಿಗುತ್ತೆ. ರಜಸ್ಸು ವೃದ್ಧಿಯಾದಾಗ ಅಸುರರು, ಉಳಿದ ಮಧ್ಯದಲ್ಲಿರುವಂತಹ ಆಚೆಯೂ ಇದ್ದಾರೆ ಈಚೆಯೂ ಇದ್ದಾರೆ ಅಂತ ಎರಡೂ ಕಡೆ ತೂಗುವಂಥ ಜನ ಕೆಲವೊಮ್ಮೆ ಮಧ್ಯದಲ್ಲಿ ಗೆಲ್ತಾರೆ. ಆದರೆ ಇನ್ನೂ ಒಂದು ಸಂಗತಿ ಏನು ಅಂತಂದರೆ, ಆದರೂ ಪ್ರಶ್ನೆಗೆ ಪೂರ್ತಿ ಉತ್ತರ ಸಿಗಲಿಲ್ಲ. ನೀವು ಸುಮ್ಮನೆ ಏನೋ ಪ್ರಶ್ನೆ ಕೇಳಿದರೆ ಏನೋ ಉತ್ತರ ಕೊಟ್ಟು ತಲೆ ಕೆಡಿಸಿದ್ರಷ್ಟೇ. ಕೆಲವೊಮ್ಮೆ ಉತ್ತರ ಗೊತ್ತಿಲ್ಲ ಅಂತ ಆದಾಗ ಉದ್ದ ಉತ್ತರ ಇರುತ್ತೆ. ಅದರಿಂದಾಗಿ ನೀವು ದಾರಿ ಕೆಡಿಸ್ತಾ ಇದ್ದೀರಿ ಹೊರತು ನಂಗೆ ವಿಷಯಕ್ಕೆ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಅನ್ನುವ ರೀತಿಯಲ್ಲಿ ಅವನ ಮುಖದ ಭಾವ ಇದ್ದದನ್ನು ಗ್ರಹಿಸಿ ಮತ್ತೆ ನಾರದರು ಅದರ ವಿವರವನ್ನು ಕೊಡ್ತಾರೆ. ಜಗತ್ತಿನ ಒಂದು ಸ್ವರೂಪ ಏನು ಅಂತಂದರೆ, ಅದು ಎಲ್ಲರಿಗೂ ಇರುವಂಥದ್ದು. ಯಾರೋ ಒಬ್ಬನ ಬದುಕಲ್ಲ, ಅದು ಎಲ್ಲರ ಬದುಕು. ಯಾರು ಈ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ಬದುಕ್ತಾನೋ ಅವನು ಈ ನೆಲದಲ್ಲಿ ಬಹಳ ಕಾಲ ಬಾಳ್ತಾನೆ. ಅವನಿಗೆ ಬಾಳುವ ಹಕ್ಕು ಇದೆ. ತನ್ಗೋಸ್ಕರ ಮಾತ್ರ ಬದುಕುವುದು ಅನ್ನುವುದೇ ಅಸುರ ಸ್ವಭಾವ, ಎಲ್ಲರಿಗೋಸ್ಕರ ಬದುಕುವುದು ಅನ್ನೋದು ದೇವ ಸ್ವಭಾವ. ಇಲ್ಲಿ ದೇವತೆಗಳು ಅಸುರರು ಅಂತನ್ನುವ ಬೈಫರ್ಕೇಶನ್ ಬರುವುದಿಲ್ಲ. ದೇವತ್ವ ಅನ್ನೋದು ಎಲ್ಲಿ ಬರುತ್ತೆ ಅಂದರೆ, ಯಾವಾಗ ತನ್ನ ಅಧಿಕಾರವನ್ನು ತನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ಳದೆ ಜಗತ್ತಿನ ಒಳಿತಿಗಾಗಿ ಯಾವಾಗ ಬಳಸಿಕೊಳ್ತಾನೋ ಅಲ್ಲಿ ಭಗವಂತ ಅವನ ಪಕ್ಷವನ್ನು ವಹಿಸಿ ನಿಲ್ತಾನೆ. ಅದರಿಂದಾಗಿ ನೀನು ದೇವತೆಗಳ ಪಕ್ಷ ಅಸುರರ ಪಕ್ಷ ಅಂತ ಶಬ್ದ ಹಾಕಬೇಡ. ದೇವತ್ವದ ಪಕ್ಷ ಆಸುರಿ ಪಕ್ಷದ ವಿರುದ್ಧ ಅಂತ ಹೀಗೆ ಹೇಳಿದರೆ, ಆಸುರಿ ದೈವಾಸುರ ಸಂಪದ್ವಿಭಾಗ ಅಂತ ಒಂದು ಅಧ್ಯಾಯವನ್ನೇ ಹೇಳ್ತಾ ಕೃಷ್ಣ 16ನೇ ಅಧ್ಯಾಯದಲ್ಲಿ ಆರಂಭದಲ್ಲಿ ಕೆಲವು ಗುಣಗಳನ್ನು ಹೇಳಿ, ಇದಿಷ್ಟು ದೈವೀ ಗುಣಗಳು, ಇದಿಷ್ಟು ಆಸುರಿ ಗುಣಗಳು. ಯಾವಾಗ ತನಗೆ ಸಿಕ್ಕಿದ ಅಧಿಕಾರವನ್ನು ತನ್ನ ಪಕ್ಕದವರಿಗೆ ತನ್ನ ಸುತ್ತಲಿನಲ್ಲೇ ತಿರುಗಿಸಿ ಬೇರೆ ಯಾರಿಗೂ ಸಿಗದಂತೆ ಮಾಡಿ ಉಳಿದವರನ್ನೆಲ್ಲರನ್ನೂ ಜೀವನದಲ್ಲಿ ಅವರು ಏನನ್ನೂ ಪಡೆಯಬಾರದು ಅನ್ನುವ ರೀತಿಯಲ್ಲಿ ಅವರನ್ನು ಬಂಧನಗೊಳಿಸುವ ಸ್ಥಿತಿಗೆ ಬಂದಾಗ ಅದು ಆಸುರಿ ಸ್ವಭಾವ. ದೇವತೆಗಳು ಯಾವತ್ತಾದರೂ ನಮಗೆ ಮೇಲ್ನೋಟಕ್ಕೆ ಕೆಲವೊಮ್ಮೆ ನೋಡುವಾಗ ತಪಸ್ಸುಗಳಿಗೆ ತಡೆ ಕೊಟ್ಟ ಹಾಗೆ ಅಥವಾ ಕುದುರೆಯನ್ನು ಅಪಹರಿಸಿದ ಹಾಗೆ ಈ ಘಟನೆಗಳು ಕಾಣುತ್ತೆ. ಆದರೆ ಅದರಲ್ಲಿ ಉದ್ದೇಶ ಆ ತಪಸ್ಸನ್ನು ಭಂಗಗೊಳಿಸುವ ನಿಟ್ಟಿನಲ್ಲಿ ಅವರಲ್ಲಿರುವ ದೃಢತೆಯನ್ನು ಮತ್ತಷ್ಟು ಲೋಕಕ್ಕೆ ಪ್ರಚುರಪಡಿಸುವುದಿರುತ್ತೆ. ಅವರಲ್ಲಿ ರೆಸಿಸ್ಟೆನ್ಸ್ ಪವರ್ ಅನ್ನೋದು ಇನ್ನೂ ಹೆಚ್ಚಾಗಬೇಕು ಅಂತ ಅನ್ನೋದು ಬಯಕೆ ಆಗಿರುತ್ತೆ. ತಪಸ್ಸಿನ ತೀವ್ರತೆ ಹೆಚ್ಚುತ್ತದರಿಂದ ಅಂತ. ಎರಡನೇದು, ಕೆಲವೊಂದು ಸರ್ತಿ ದೇವತೆಗಳು ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ಅಪಹಾರ ಮಾಡುವುದು ಇತ್ಯಾದಿಗಳು ನಡೆದರೂ ಅದರ ಕೊನೆಯ ಪರಿಣಾಮ ಒಳ್ಳೆಯದೇ ಆಗಿರುತ್ತೆ. ಅದರಿಂದಾಗಿ ದೇವರನ್ನು ಒಲಿಸಿಕೊಳ್ಳಿಕ್ಕೆ ಬೇಕಾದದ್ದು ಪ್ರೀತಿ. ಯಾವುದು ಈ ಜಗತ್ತನ್ನು ನಿರ್ವಹಣೆ ಮಾಡುತ್ತೋ, ಯಾವುದು ಈ ಜಗತ್ತಿಗಾಗಿ ತನ್ನನ್ನು ಸಮರ್ಪಣೆ ಮಾಡಿಕೊಂಡಿದೆಯೋ ಅದರ ಬಗ್ಗೆ ನಮ್ಮಲ್ಲಿ
ಕಾತರ, ಪ್ರೀತಿ, ಅನುಷ್ಠಾನ ಅದರ ಬಗ್ಗೆ ಒಂದು ಆಸಕ್ತಿ ಇದ್ದಾಗ ಭಗವಂತ ಅದಕ್ಕೆ ಸರಿಯಾಗಿ, ಯಾಕೆಂದರೆ ಕನ್ನಡಿಗೆ ಮುಖ ಮಾಡಿ ನಿಂತರೆ ಕನ್ನಡಿ ನಮ್ಮನ್ನು ನೋಡುತ್ತೆ, ನಾವು ಕನ್ನಡಿಗೆ ಬೆನ್ನು ಮಾಡಿ ನಿಂತರೆ ಬೆನ್ನು ಕೂಡ ನಮ್ಗೆ ಕಾಣಲ್ಲ. ಆದ್ದರಿಂದಾಗಿ ಯಾರು ಭಗವಂತನಿಗೆ ಪ್ರತಿಯಾಗಿರ್ತಾನೋ ಭಗವಂತವನ್ನ ನೋಡ್ತಾನೆ. ಯಾರು ಭಗವಂತನಿಗೆ ವಿರುದ್ಧವಾಗಿ ನಾನು ವಿರುದ್ಧ ದಿಕ್ಕಿಗೆ ಓಡ್ತೇನೆ ಅಂದರೆ ಅವನು ಸೂರ್ಯೋದಯಕ್ಕಿಂತ ಆಚೆಗೆ ಓಡ್ತಾ ಇದ್ದಾನೆ ಅಂದರೆ ಕತ್ತಲೆ ಕಡೆಗೆ ಓಡ್ತಾ ಇದ್ದೇನೆ ಅಂತ ಅರ್ಥ. ಬೆಳಕಿನ ಕಡೆಗೆ ಓಡುವವನನ್ನು ಭಗವಂತ ನೋಡ್ತಾನೆ, ಕತ್ತಲೆ ಕಡೆಗೆ ಓಡುವವನನ್ನು ನೋಡಬೇಕು ಅಂತ ಅವಶ್ಯಕತೆ ಇಲ್ಲ, ಬಿಟ್ಟುಬಿಡ್ತಾನೆ. ಇಷ್ಟೇ ವ್ಯವಸ್ಥೆ. ಇದು ಹೇಳ್ತಾ ಹೇಳ್ತಾ ಭಕ್ತಿ ಅನ್ನೋದು ಪ್ರಧಾನ. ಹಾಗಾಗಿ ಭಗವಂತ ಭಕ್ತಿಯನ್ನು ಗಮನಿಸ್ತಾನೆ ಹೊರತು ಆ ವ್ಯಕ್ತಿಯನ್ನು ಯಾವತ್ತೂ ಗಮನಿಸುವುದಿಲ್ಲ. ಅವನು ಎಲ್ಲೇ ಇದ್ರೂ ಸರಿ ಅವನನ್ನು ಸ್ವೀಕರಿಸ್ತಾನೆ. ಗೋಪ್ಯ ಕಾಮಾತ್ ಭಯಾತ್ ಕಂಸಃ ದ್ವೇಷ್ಯಾತ್ ಚೈದ್ಯಾದಯೋ ನೃಪಾಃ ಸಂಬಂಧಾತ್ ವೃಷ್ಣಯ ಸ್ನೇಹಾತ್ ಯೂಯಂ ಭಕ್ತ್ಯ. ಇಷ್ಟರಲ್ಲಿ ನಮ್ಮ ನಡುವೆ ನಾವು ಗಮನಿಸಿದರೆ ಗೋಪಿಯರು ಬಹಳ ಭಗವಂತನನ್ನ ಬಯಕೆ, ನೀನು ನಮ್ಮ ಜೀವನದ ಭಾಗ ಅಂತ ಭಗವಂತನನ್ನ ಗಂಡನನ್ನಾಗಿ ಸ್ವೀಕರಿಸಿ ಪ್ರೀತಿಸಿದರು. ಕಂಸ ಭಯದಿಂದ ಭಗವಂತನನ್ನ ಪಡೆದ, ದ್ವೇಷದಿಂದಾಗಿ ಚೈದ್ಯಾದಯೋ ನೃಪಾಹ, ಆಮೇಲೆ ಸಂಬಂಧದ ಬಲದಿಂದ ವೃಷ್ಣಿಗಳು ಉದ್ಧತರಾದರು, ಸ್ನೇಹದಿಂದ ನೀವು, ಭಕ್ತಿಯಿಂದ ನಾವು ಅಂತ ನಾರದ ಯುಧಿಷ್ಠನಿಗೆ ಹೇಳಿದ ಮಾತು. ಹಾಗಾಗಿ ನೀವು ಸ್ನೇಹದಿಂದ ಗೆದ್ರಿ, ನಾವು ಭಗವಂತನನ್ನ ಭಕ್ತಿಯಿಂದ ಗೆಲ್ತಾ ಇದ್ದೇವೆ ಅಂತ. ಮೇಲ್ನೋಟಕ್ಕೆ ನೋಡುವಾಗ ದ್ವೇಷ್ಯಾತ್ ಅನ್ನುವ ಶಬ್ದ ಕೇಳಿದಾಗ ಹಾಗಾದರೆ ಸುಲಭ, ದೇವರನ್ನು ಪ್ರೀತಿ ಮಾಡೋದು ಸ್ವಲ್ಪ ಕಷ್ಟ, ನೆನ್ಪಿಟ್ಕೊಳ್ಬೇಕು, ಟೈಮ್ ನೋಡ್ಕೊಳ್ಬೇಕು, ಆಗಲಿಲ್ಲ ಅಂದರೆ ಮತ್ತೆ ಮೆಸೇಜ್ ಬರುತ್ತೆ, ಯಾಕೆ ಹೀಗೆ ಮಾಡಿದಿ, ಯಾಕೆ ಹಾಗೆ ಮಾಡಿದಿ, ಅದನ್ನು ಹೇಳಿಲ್ಲ ಇದನ್ನು ಹೇಳಿಲ್ಲ, ನಂಗೆ ಇಷ್ಟೊತ್ತಿಗೆ ಇದನ್ನೇ ನೀನು ಮೆಸೇಜ್ ಮಾಡಬೇಕಿತ್ತು ಅಂತೆಲ್ಲ ಶುರುವಾಗುತ್ತೆ. ಆದರೆ ಅದು ಬಿಟ್ಟು ವಿರುದ್ಧವಾಗಿ ಒಬ್ಬನನ್ನು ಹೇಳೋದು, ಅದರ ಸಾತ್ರು ಮರೆಯಲ್ಲ ಅವನ ದ್ವೇಷ ಅಂತ, ಅದು ಇನ್ನೂ ಹೆಚ್ಚು ಅನುಕೂಲ. ಆದರೆ ನನಗೆ ಪ್ರೀತಿಗಿಂತ ದ್ವೇಷ ಹೆಚ್ಚು ಸಹಜ. ಅದರಿಂದಾಗಿ ಅಂದರೆ ಬಹಳ ಹೊತ್ತು ಅವನನ್ನು ಕಾದಿರಿಸುತ್ತೆ. ಅದರಿಂದಾಗಿ ಅದೇ ಸುಲಭ ಆಯಿತು ಅಂದಮೇಲೆ ಭಕ್ತಿಯನ್ನು ಯಾಕೆ ಮಾಡಬೇಕು ಅನ್ನುವ ರೀತಿಯ ಒಂದು ಪ್ರಶ್ನೆ ಬಂದದ್ದನ್ನು ಕಳೆಯುವ ಹಾಗೆ ಮುಂದೆ ಒಂದು ಸಾಲಿದೆ. ಪೂರ್ತಿ ಇಷ್ಟನ್ನೇ ಓದಿ ತೀರ್ಮಾನಕ್ಕೆ ಬರಬೇಡಿ, ಆವಾಗಲೂ ಹಿಂದೆ ಮುಂದೆ ಎಲ್ಲ ಓದ್ಕೋಬೇಕು. ಇದರಲ್ಲಿ ಭಗವಂತನಿಗೆ ಅದು ಕೆಸರಲ್ಲಿ ಬಿದ್ದಿದ್ರು ಅದು ಮುತ್ತು ರತ್ನ ಬೆಲೆ ಬಾಳುವಂಥದ್ದು ಹೌದಾದರೆ ಅದನ್ನು ಎತ್ತಿಕೊಳ್ತಾನೆ ಹೊರತು ಅದು ಕೆಸರಾಗಿದೆ ಅಂತ ಎತ್ತಿ ಬಿಸಾಕಲ್ಲ ಅನ್ನೋದನ್ನು ತಿಳಿಸ್ಲಿಕ್ಕೆ ಈ ಮಾತನ್ನು ಹೇಳಿದ್ದಾದ್ರಿಂದ ಕಥಮೋಪಿನ ವೇನಸ್ಯ, ಯಾವ ಕಾರಣಕ್ಕೂ ದ್ವೇಷದಿಂದ ಒಂದು ವೇಳೆ ಚೈದ್ಯ ಅನ್ನೋನು ಉದ್ಧಾರ ಆದದ್ದು ಅಂತ ಅನ್ನುವ ವಿಷಯವನ್ನೇ ಹೇಳುವುದಾದರೆ ವೇನನನ್ನು ಯಾವ ಕಾರಣಕ್ಕೂ ಉದ್ಧಾರ ಮಾಡಲಿಲ್ಲ. ಕಥಮಪಿ, ಯಾವ ಕಾರಣಕ್ಕೂ ಉದ್ಧಾರ ಮಾಡಲಿಲ್ಲ ಅಂದರೆ ಏನರ್ಥ, ಅವನು ದ್ವೇಷ ಮಾಡಿದ್ದ. ಹಾಗಾದರೆ ಇಲ್ಲಿ ದ್ವೇಷ ಮಾಡಿದಕ್ಕೆ ಉದ್ಧಾರ ಮಾಡಲಿಲ್ಲ, ಅಲ್ಲಿ ದ್ವೇಷ ಮಾಡಿದ್ದಾನೆ ಎಂದು ಉದ್ಧಾರ ಮಾಡಿದ್ದಾನೆ ಅಂದರೆ ಇನ್ನೇನೋ ಒಂದು ಅಂಶ ಅದರಲ್ಲಿ ಸೇರಿಕೊಂಡಿದೆ ಅಂತ ಅರ್ಥ ಅಲ್ವಾ? ಹೌದು. ತಸ್ಮಾತ್ ಕೇನಾಪ್ಯಪಾಯೇನ ಮನಃ ಕೃಷ್ಣೇ ನಿವೇಶ್ಯತಾಂ. ಏನಾದರೂ ಒಳಗಿನಿಂದ ಯಾವುದೇ ಕರ್ಮದ ಬಂಧದ ಬಲದಿಂದ ಅಕಸ್ಮಾತ್ ಭಗವಂತನನ್ನು ದ್ವೇಷಿಸುವಂತಹ ಪ್ರಸಂಗ ಬಂದಾಗಲೂ ಒಳಗಿನಿಂದ ಪಕ್ವವಾದ ಭಕ್ತಿ ಅವನಲ್ಲಿ ಇತ್ತು ಅನ್ನುವ ಕಾರಣಕ್ಕಾಗಿ ಭಗವಂತ ಇಲ್ಲಿ ಗಮನಿಸಿದರೆ ಕಂಸನಾಗಲಿ ಚೈದ್ಯನಾಗಲಿ ಎಲ್ಲರೂ ಒಂದು ರೀತಿಯಲ್ಲಿ ಡ್ಯುಯಲ್ ಪರ್ಸನಾಲಿಟಿಯನ್ನು ನಾವು ನೋಡುತ್ತೇವೆ. ಇವರೇ ಇಬ್ಬರನ್ನು ತಗೊಂಡ್ರು. ದೇವಕಿ ಹತ್ರ ವಸುದೇವನ ಹತ್ರ ಎಂಥ ಮಾತುಗಳನ್ನು ಹೇಳ್ತಾನಿದ್ರೆ ಕಂಸ ಈ ರೀತಿ ಹೇಳ್ಬೋದು ಅಂತ ಊಹಿಸ್ಲಿಕ್ಕೂ ಸಾಧ್ಯ ಆಗಲ್ಲ. ಅದೇ ಶಿಶುಪಾಲ ಜರಾಸಂಧನ ಹತ್ರ ಮಾತಾಡುವಾಗ ನಾನು ನಿನ್ನ ಹತ್ರ ಮಾತಾಡುವಾಗ ನಿನ್ನ ಜೊತೆಗಿದ್ದು ನಾನು ಅವನು ಹೋರಾಡಬೇಕು ಅಂತ ಅನಿಸುತ್ತೆ. ಅವನನ್ನು ಎದುರುಗಡೆ ನೋಡಿದ ತಕ್ಷಣ ನನಗೆ ಏನೋ ಒಂದು ಒಳಗಿನಿಂದ ಗೊತ್ತಿಲ್ಲದಂತಹ ಪ್ರೀತಿ ಉಕ್ಕಿ ಹರಿಯತ್ತಿದ್ದು ಏನು ಅಂತ ನಾವು ನಿಶ್ಚಯ ಮಾಡಲಿಕ್ಕೆ ಆಗಲ್ಲ ಅನ್ನುವ ಮಾತುಗಳನ್ನು ಆಡ್ತಾನೆ. ಹಿರಣ್ಯಕಶಿಪುವಿನ ಮುಂದಿನ ಪ್ರಸಂಗದಲ್ಲೂ ಅಂಥದ್ದೇ ಮಾತುಗಳು ಬರ್ತವೆ. ಅದನ್ನು ಹೇಳಲಿಕ್ಕೆ ಇಷ್ಟೆಲ್ಲ ಪೀಠಿಕೆ ಹಾಕಿದ್ದು ಸರಿ. ಒಟ್ಟಂತೂ ಚೈದ್ಯನಲ್ಲಿ ದ್ವೇಷ ಇದ್ದರೂ ಕೂಡ ದ್ವೇಷಯುಕ್ತವಾದ ಪ್ರೀತಿ ಇತ್ತು. ದ್ವೇಷ ಅನ್ನೋದು ಒಂದು, ಅದು ಡ್ಯುಯಲ್ ಪರ್ಸನಾಲಿಟಿ ನಮ್ಮ ಇವತ್ತಿನ ಭಾಷೆಯಲ್ಲಿ ಹೇಳುವುದಾದರೆ ಒಳಗೆ ಇದ್ದಂತಹ ಜಯ. ಯಾಕೆಂದರೆ ಈ ಹಿಂದೆ ಕತೆ ಹೇಳಿದ್ದಾರೆ. ಜಯ ವಿಜಯರು ಸನಕ ಸನಂದನ ಸನತ್ಕುಮಾರ ಸನತ್ಸುಚಾರ ಶಾಪಕ್ಕೆ ಒಳಗಾಗಿ 3 ಬಾರಿ ಭಗವಂತನನ್ನು ವಿರೋಧಿಸಿ ಭೂಮಿಯಲ್ಲಿ ಅವತರಿಸಿ ಬಂದು ಭಗವಂತನದ್ದೇ 4 ವಿಶಿಷ್ಟವಾದ ರೂಪಗಳಿಂದ ಅವರು ಉದ್ಧತರಾಗ್ತಾರೆ ಅಂತ ಭಗವಂತನಿಂದಲೂ ಅನುಜ್ಞೆಯನ್ನು ಪಡೆದು ಬಂದವರಲ್ಲಿ ಈಗ ಚೈದ್ಯನಾಗಿ ಬಂದದ್ದು ಭಗವಂತನಿಂದ ಶಿರಚ್ಛೇದವಾದರೂ ಕೂಡ ಅವನ ಜೀವ ಕೃಷ್ಣನನ್ನೇ ಸೇರಿತು ಅಂತಂದರೆ ಅಲ್ಲಿದ್ದ ಜಯ ಉದ್ಧತನಾದ, ಅಲ್ಲಿರುವ ದುಷ್ಟನಾದಂತಹ ಹಿರಣ್ಯಕಶಿಪುವಿನದ್ದೇ ಸ್ವರೂಪ ಅದು ನಾಶ ಆಗಿದೆ, ಚೈದ್ಯ ಅಲ್ಲಿ ಉಳಿಲಿಲ್ಲ. ಅದರಿಂದಾಗಿ ಹೇಗೆ ವೇನನು ಹಾಗೆ ಚೈದ್ಯ ಉದ್ಧಾರ ಆದದ್ದು ಅಲ್ಲಿ ಒಳಗಿನ ಜಯ ಹೊರತು ಉಳಿದವನಲ್ಲ. ಅಂತೂ ಹಿರಣ್ಯಾಕ್ಷನ ಸಂಹಾರ ಆಗಿದೆ. ಇದೇ ವಿಷಯಕ್ಕೆ ನಾನು ನಿನಗೆ ಇನ್ನು ಪೂರ್ವದ ಕಥೆಯನ್ನು ಹೇಳಬೇಕು ನಾನು ಅಂತ ಹೇಳಿ ಈ ಪ್ರಸಂಗವನ್ನು ನಾರದರು ಉಲ್ಲೇಖ ಮಾಡ್ತಾರೆ. ಯಾಕೆಂದರೆ ಈ ಕಥೆಯಲ್ಲಿ ಒಂದು ರೀತಿಯಲ್ಲಿ ಪ್ರಹ್ಲಾದ ಪ್ರಧಾನ ಪಾತ್ರವಾದರೂ ಕೂಡ ಪ್ರಹ್ಲಾದನಲ್ಲಿ ಪ್ರಾಧಾನ್ಯ ತುಂಬಿದ ಶಕ್ತಿ ನಾರದನೇ.
ಅವನು ಈ ಕಥೆಯಲ್ಲಿ ಮುಖ್ಯವಾಗಿ ಇದ್ದಷ್ಟು ಇನ್ಯಾವ ಪಾತ್ರವೂ ಅಲ್ಲ. ಹಾಗಾಗಿ ತಾನೇ ಅನುಭವಿಸಿದ ನೇರ ಕಥೆಯನ್ನು ಯುಧಿಷ್ಠಿರನಿಗೆ ಯಥಾವತ್ತಾಗಿ ವರ್ಣಿಸುವ ಮಾತುಗಳನ್ನು ಇಲ್ಲಿ ಆಡ್ತಾ ಹೋಗ್ತಾನೆ. ಆ ಮಾತಿನಲ್ಲಿ ದಿತಿ ಮತ್ತು ಋಷದ್ಭಾನು, ದಿತಿ ತಾಯಿ, ಋಷದ್ಭಾನು ಹಿರಣ್ಯಾಕ್ಷನ ಹೆಂಡತಿ, ಇಬ್ಬರೂ ಕೂಡ ಗೊಳೋ ಅಂತ ಅಳ್ತಾ ಇರ್ತಾರೆ ಹಿರಣ್ಯಾಕ್ಷನ ಶರೀರದ ಪಕ್ಕದಲ್ಲಿ ಕುಳಿತು. ಈ ಸ್ಥಿತಿಯಲ್ಲಿ ಇದ್ದಾಗ ಬರ್ತಾನೆ ಹಿರಣ್ಯಕಶಿಪು, ನೋಡ್ತಾನೆ ಏನು ಇವರು ಈ ಥರ ಇಷ್ಟು ವ್ಯಥೆ ಪಡ್ತಾ ಇದ್ದಾರೆ, ಅವರಿಗೆ ಸಮಾಧಾನ ಮಾಡಬೇಕು ಅಂತ ಅನೇಕ ಸಮಾಶ್ವಾಸನೆಯ ಮಾತುಗಳನ್ನು ಹೇಳ್ತಾನೆ. ಅಲ್ಲಿ ಹೇಳುವಾಗ ಇದನ್ನೇ ಹೇಳ್ತಾನೆ, ಸಾವು ಅನ್ನೋದು ಎಲ್ಲರಿಗೂ ಕಟ್ಟಿಟ್ಟ ಬುತ್ತಿ, ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದು ದಿವಸ ಒಬ್ಬ ಶರೀರ ಪಡೆದವನು ಮತ್ತೆ ಸಾಯಲೇಬೇಕು. ಯಾವ ಹಿರಣ್ಯಕಶಿಪುವಿನ ಕಥೆಯನ್ನು ನಾವು ಮುಂದೆ ಕೇಳ್ತೇವೆ, ಅವನ ಆ ಉಪದೇಶದ ಮಾತೊಂದು ಕೇಳಿದರೆ ಎಂಥ ಒಬ್ಬ ಅಂತ ದೇವತೆಗಳ ಮೇಲೆ ಹೋರಾಡಬೇಕು ಅಂತ ಅನ್ನುವ ದೈತ್ಯಾವೇಶ ಇದ್ದವನು ಕೂಡ ಜರ್ರ ಇಳಿದವನು ಹೊರಟೋಗ್ಬೇಕು. ಅಂದರೆ ಪ್ರಹ್ಲಾದನಲ್ಲೂ ಒಂದಂಶದಲ್ಲಿ ಎಲ್ಲಿಂದ ಬಂತು ಆ ಒಳಗಿನಿಂದ ಆ ಭಗವತ್ ಪ್ರೀತಿ? ಅಂದರೆ ನಾರದರು ಉಪದೇಶ ಮಾಡಿದ್ದು ಹೌದಾದರೂ ಇನ್ನೆಲ್ಲೋ ಒಂದು ಜೆನೆಟಿಕಲ್ ಫೋರ್ಸು ಇರಬೇಕಲ್ಲ. ತೀವ್ರವಾಗಿ ಬರೀ ಊಂಬಿನಲ್ಲಿ ಒಂದು ಉಪದೇಶ ಆಯಿತು ಅಂತ ಅನ್ನೋ ಅಷ್ಟೇ ಮಾತ್ರಕ್ಕೆ ಎಲ್ಲ ಬದಲಾವಣೆ ಆಗುವುದಿಲ್ಲ ಅಲ್ವಾ? ಅದು ಪ್ರಭಾವನೂ ಕಾರಣ, ಸ್ವಭಾವನೂ ಕಾರಣ, ಜೆನೆಟಿಕಲ್ ಫೋರ್ಸ್ ಆಗಿ ತಂದೆಯಿಂದ ಬಂದ ನೆತ್ತರಿನ ಗುಣವೂ ಒಂದು ಕಾರಣವಾಗಿ ಇದೆ ಅನ್ನುವುದಕ್ಕೆ ಈ ರೀತಿಯಾದವನಲ್ಲಿದ್ದ ಮಾತುಗಳು ನಮಗೆ ಉಲ್ಲೇಖಕ್ಕೆ ಅರ್ಹವಾದದ್ದು. ಸಮಾಧಾನ ಮಾಡುತ್ತಾ ಹೇಳ್ತಾನೆ, ನೀನು ಅಳುವುದು ತರವಲ್ಲ. ಒಬ್ಬ ಸುಯಜ್ಞ ಅಂತ ಉಶೀನರ ದೇಶದ ರಾಜ ಯುದ್ಧಕ್ಕಾಗಿ ತೆರಳಿ ಪ್ರಾಣವನ್ನು ತೆತ್ತು ಬಿಡ್ತಾನೆ. ಆಗ ಅವನ ಇಡೀ ಪರಿವಾರ ಎಲ್ಲವೂ ಕೂಡ ಅವನ ಹೆಣದ ಪಕ್ಕದಲ್ಲಿ ಕುಳಿತು ಜೋರಾಗಿ ಅಳುತ್ತಾ ಬಹಳ ಹೊತ್ತು ಕಾಲ ಕಳೆಯುವಾಗ ಸೂರ್ಯ ಅಸ್ತವಾಗುತ್ತೆ. ಅಸ್ತವಾದ ಹೊತ್ತಿನಲ್ಲಿ ರಾತ್ರಿಯ ಹೊತ್ತು ಅಂತಂದಾಗಲೇ ತಕ್ಷಣವೇ ಹದ್ದುಗಳು, ನರಿಗಳು, ತೋಳಗಳು ಇತ್ಯಾದಿಗಳೆಲ್ಲವೂ ಕೂಡ ಅಲ್ಲಿ ಬಂದು ಮಾಂಸಕ್ಕಾಗಿ ಹೆಣಗಾಡ್ತಾವೆ. ಈ ಸ್ಥಿತಿಯಲ್ಲಿ ನೀವು ಸಿಕ್ಕಾಕಿದರೆ ಬದುಕಿದ್ದವರನ್ನು ಅದು ಉಳಿಸಲ್ಲ. ಇನ್ನೂ ಕಷ್ಟದ ಸಂಗತಿ, ಮನುಷ್ಯ ಜಾತಿಯ ಕೆಲವು ಹದ್ದುಗಳಿವೆ, ಮನುಷ್ಯ ಜಾತಿಯ ಕೆಲವು ತೋಳಗಳಿವೆ, ಮನುಷ್ಯ ಜಾತಿಯ ಕೆಲವು ನರಿಗಳಿವೆ. ಇವುಗಳಂತೂ ನಿಮ್ಮನ್ನು ಖಂಡಿತ, ಅವುಗಳಾದರೂ ಕೇವಲ ತಿಂದು ಸಾಯಿಸ್ತಾವೆ ಹೊರತು ಇವುಗಳು ಇನ್ನೂ ನಿಮ್ಮನ್ನು ಭೋಗಿಸಿ ಅತ್ಯಾಚಾರಗೈದು ನಿಮ್ಮ ಸಂಪತ್ತನ್ನು ಅಪಹಾರಗೈದು ನೀವು ಯಾವ ಮೂಲೆಯಿಂದ ಬಂದಿದ್ರು ನಿಮ್ಮ ಅಲ್ಲಿಗೆ ಬರ್ತಾರೆ. ಇವುಗಳು ಇಲ್ಲೇ ತಿಂದು ಬಿಟ್ಟು ಹೋಗ್ತವೆ. ಇವರು ಇಲ್ಲಿಂದ ಬಂದು ನಿಮ್ಮ ಮೂಲದ ತನಕ ಬರ್ತಾರೆ. ಆದ್ದರಿಂದಾಗಿ ನೀವು ಬೇಗ ಮರಳಿ ಹೊರಡಿ ಅಂತ ಹೇಳಬೇಕಿರುತ್ತೆ. ಆದರೆ ಅವರು ತಕ್ಷಣ ಹೊರಡಲಿಲ್ಲ. ಆಗ ಒಬ್ಬ ವಟುವಿನ ರೂಪದಲ್ಲಿ ಯಮಧರ್ಮನೇ ಬಂದು ಈ ಉಪದೇಶಗಳನ್ನು ಕೊಡ್ತಾನೆ, ಹೊರಡಿ ನೀವು ಅಂತ ಉಪದೇಶ ಕೊಟ್ಟು ಅವನು ಅದಕ್ಕೊಂದು ಕಥೆ ಹೇಳ್ತಾನೆ. ಅಂದರೆ ತೀವ್ರತರವಾದಂತಹ ಇಂಥ ಸಂದರ್ಭದ ಮೋಹ ಅನ್ನೋದು ಕೂಡ ಅಪಾಯಕ್ಕೆ ಕಾರಣ. ಈಗ ನೀವು ಬಿಡಬೇಕು ಅಂತಂದಾಗ ಇಲ್ಲಿಂದ ಬಿಟ್ಟು ಹೊರಡಲೇಬೇಕು. ಕಪೋತ ಒಂದು ಪಕ್ಷಿಯ ಕುಟುಂಬ ಇರುತ್ತೆ, ಗಂಡು ಹೆಣ್ಣು, ಒಂದು 4 ಮೊಟ್ಟೆಗಳನ್ನಿಟ್ಟ ತಾಯಿ. ಈ ಮಧ್ಯದಲ್ಲಿ ಮರಿಗಳಿಗೆ ಕಾವು ಕೊಡ್ತಾ ಇದ್ದಾಗ ಗಂಡು ಹೊರಗಿನಿಂದ ಆಹಾರ ತರ್ತಾ ಇರುತ್ತೆ, ಮೊಟ್ಟೆ ಒಡೆಯತ್ತೆ. ಮರಿ ಬಹಳ ಪ್ರೀತಿಯಿಂದ ತಾಯಿ ತಂದೆಗಳನ್ನು, ಅದಕ್ಕೆ ಇನ್ನೂ ರೆಕ್ಕೆ ಪುಕ್ಕ ಯಾವುದು ಬಲ್ತಿರಲ್ಲ. ಗಂಡು ಹೊರಕ್ಕೆ ಹೋಗಿ ಆಹಾರವನ್ನು ತರುವಾಗ ಬೆಳಿಗ್ಗೆ ಹೋಗಿ ಸಂಜೆ ಬರ್ತಿರುತ್ತೆ. ಅಲ್ಲೇ ಪಕ್ಕದಲ್ಲಿ ಎಲ್ಲಿಯಾದರೂ ಏನಾದರೂ ಸ್ವಲ್ಪ ತಕ್ಷಣಕ್ಕೆ ಬೇಕು ಅಂತ ತಾಯಿಯೂ ಕೂಡ ಆಹಾರವನ್ನು ತರಲಿಕ್ಕೆ ಅಂತ ಹೋದವಳು ಒಬ್ಬ ಬೇಟೆಗಾರನ ಬಲೆಯಲ್ಲಿ ಸಿಕ್ಕಿಬೀಳುತ್ತೆ. ಆಹಾರ ನೋಡಿ ತಿನ್ನಬೇಕು ಅಂತ ಹೋದದ್ದು ಬಲೆ ಒಳಗೆ ಸಿಕ್ಕಿಬೀಳುತ್ತೆ. ಸಂಜೆ ತನಕನೂ ಹೀಗೆ ಒದ್ದಾಡ್ತಾ ಇದ್ದ ಆ ಕಪೋತವನ್ನು ಅವನು ಕೊಲ್ಲಿಲ್ಲ. ಮತ್ತೊಂದು ಬೋನಿನಲ್ಲಿ ಹಾಕಿ ಅಲ್ಲೇ ಕೆಳಗಿಟ್ಟಿದ್ದ, ಎಲ್ಲಿ ಹಿಡಿದಿದ್ನೋ ಅಲ್ಲೇ ಕೆಳಗಿಟ್ಟಿದ್ದ. ಗಂಡು ಪಕ್ಷಿ ಬಂದಾಗಿದು ದೂರದಿಂದಲೇ ತನ್ನದೇ ಧ್ವನಿಯಿಂದ ತನ್ನದೇ ಮಾತಿನಿಂದ ಬರಬೇಡ, ನೀನು ಇಲ್ಲಿ ಬಂದರೆ ಅಪಾಯ ಆಗುತ್ತೆ, ನೀನು ನನ್ನ ಹತ್ರಕ್ಕೆ ಬರಬೇಡ, ನೀನು ಗೂಡಿನ ಹತ್ರ ಹೋಗು ಅಂತ ಅದು 10 ಬಾರಿ ಹೇಳಿತು. ಆಗ ಅದರ ಮಾತುಗಳು ಬಹಳ ಚೆನ್ನಾಗಿದೆ. ಒಂದು ಪ್ರೀತಿಯ ಸಂಬಂಧ ಚೆನ್ನಾಗಿದೆ, ಆದರೆ ಆ ಪ್ರೀತಿ ವ್ಯಾಮೋಹವಾಗಿ ಬಿಟ್ಟರೆ ಅದೆಷ್ಟು ಅಪಾಯ ಅನ್ನೋದಕ್ಕೋಸ್ಕರ ಈ ಮಾತು ಬಂತು. ದೇವರು ಕೊಟ್ಟ ಗೆಳತಿ ನನಗೆ ನೀನು ನನ್ನ ಎಲ್ಲ ಆಗುಹೋಗುಗಳಲ್ಲಿ ಜೊತೆಗಿದ್ದವಳು, ಕಷ್ಟವಾಗಲಿ ಸುಖವಾಗಲಿ ಎಲ್ಲವನ್ನೂ ಹಂಚಿಕೊಂಡು ಬದುಕಿದವರು. ಈಗಲೂ ಕೂಡ ನಾವು ಇದೇ ರೀತಿ ಬದುಕಬೇಕು ಅಂತ ಅನ್ನೋದೇ ನನ್ನ ಉದ್ದೇಶ. ನಿನ್ನ ಜೊತೆಗೇನೆ ನಾನು ಕೂಡ ಇರಬೇಕು, ನಿನ್ನನ್ನು ಹೇಗಾದರೂ ಮಾಡಿ ಬಿಡಿಸ್ತೇನೆ, ನಾನು ಬರ್ತೇನೆ ಅಂತ ಸೀದಾ ಬಂದು ಬಿಡುತ್ತೆ. ಮರೆಯಲ್ಲಿ ನಿಂತು ಕಾಯ್ತಾ ಇದ್ದಂತಹ ಆ ಬೇಟೆಗಾರ ಬಾಣವನ್ನು ಹೊಡೆದು ಅದನ್ನು ಉರುಳಿಸ್ತಾನೆ. ಆಗ ಅದು ಹೆಣ್ಣು ಹೇಳುತ್ತೆ, ನೀನು ಬದುಕಿದ್ರೆ ಆ 4 ಮರಿಗಳು ಬದುಕ್ತಾ ಇದ್ವು, ಅವುಗಳಿಗೂ ಇನ್ನೇನು ಗೊತ್ತಿಲ್ಲ, ಇನ್ಯಾವುದೋ ಕ್ರಿಮಿಕೀಟಗಳದನ್ನು ತಿಂದು ಸಾಯ್ತಾವೆ. ನಿನ್ನ ಒಂದು ಮೋಹದಿಂದ ಮರಿಗಳು ಸತ್ತು, ನಾನು ಸತ್ತೆ, ನೀನು ಸತ್ತೆ, ಇಡೀ ಕುಟುಂಬ ನಾಶ ಆಗಿ ಹೋಯಿತು.
ಮೋಹ ಅನ್ನೋದು ಯಾವತ್ತಿಗೂ ಒಳ್ಳೆಯದಲ್ಲ ಅಂತ ಹೀಗೆ ಆ ಉಶೀನರ ದೇಶದ ಹೆಣ್ಣುಮಕ್ಕಳಿಗೂ ಇದೇ ಮಾತನ್ನು ಯಮಧರ್ಮ ಹೇಳಿ, ನೀವು ನಿಮ್ಮ ಹೇಗೆ ಅಲ್ಲಿ ಮರಿಗಳನ್ನು ನೋಡ್ಕೊಳ್ಬೇಕು ಅಂತ ಕಳಿಸಿದ್ರೂ ಅದಕ್ಕೆ ಗೊತ್ತಾಗದೆ ತನ್ನ ಸಾವಿನಿಂದ ಮರಿಗಳ ಸಾವಿಗೂ ಕಾರಣವಾಯಿತು. ನೀವೀಗ ಇಲ್ಲಿಯೇ ಹೀಗೆ ಬೀಡು ಬಿಟ್ಟರೆ ನಿಮ್ಮ ಪ್ರಜೆಗಳು, ನಿಮ್ಮ ಮಂತ್ರಿಗಳು ನಾಳೆಗೆ ಏನು ಅವ್ರಿಗೆ ರಕ್ಷಣೆ ಬೇಕು ಅನ್ನೋದನ್ನು ಯೋಚನೆ ಮಾಡದೇ ಇದ್ದರೆ ಬಂಡಾಯಕಾರರೆಲ್ಲರೂ ಸೇರಿಕೊಂಡು ಇಡೀ ದೇಶವನ್ನು ಲೂಟಿ ಮಾಡ್ತಾರೆ, ಮರಳಿ ಹೋಗು ಅಂತ ಹೀಗೆ ಆ ಪುಟ್ಟ ಬಾಲಕ ಹೇಳಿದ್ದನ್ನು ಕೇಳಿ ಆ ಸುಯಜ್ಞನ ಮಡದಿಯರೆಲ್ಲ ಮರಳಿ ಹೋಗಿ ಮತ್ತೆ ರಾಜ್ಯಭಾರ ಮಾಡ್ತಾರೆ. ಹಾಗೆ ನೀವು ಕೂಡ ಬೆದರದೆ ಈ ವಿಷಯದಲ್ಲಿ ಹಿರಣ್ಯಾಕ್ಷನ ವಿಷಯಕ್ಕೆ ನೀವು ತಲೆ ಕೆಡಿಸಿಕೊಳ್ಬೇಡಿ. ಬದುಕಿದವರು ಒಂದಿಷ್ಟು ದಿವಸ ಬದುಕ್ತಾರೆ, ಅವರ ಆಯುಷ್ಯ ಮುಗೀತು ಅಂತಂದಾಗ ಅದು ಮುಗದೇ ಹೋಗುತ್ತೆ ಅಂತ ಹೀಗೆ ಮಾತಾಡೋರನ್ನು ಕಳಿಸಿದ್ದಾನೆ. ದುಷ್ಟರ ದಂಡು ಮತ್ತೆ ಬಂತು. ನಮುಚಿ ಇನ್ನು ಅನೇಕ ಜನ ರಕ್ಕಸರ ಒಂದು ದೊಡ್ಡ ಲಿಸ್ಟ್ ಕೊಡ್ತಾರೆ. ಎಲ್ಲ ಬಂದು ಮಾತಾಡ್ತಾ ಇಲ್ಲ, ನಮಗೆ ಅನ್ಯಾಯ ಆಗಿದೆ, ಈ ದೇವತೆಗಳು ಯಾವಾಗಲೂ ಗೆಲ್ತಾರೆ, ನಮ್ಗೆ ಯಾವತ್ತೂ ಕೂಡ ಗೆಲುವೇ ಇಲ್ಲ ಅಂತ ಆಗ್ಬಿಟ್ಟಿದೆ. ಹಾಗೆ ಹೀಗೆ ಮಾತಾಡೋದು ಇವನಿಗೆ ಮತ್ತೆ ಒಳಗಿನಿಂದ ಆವೇಶ ಜೋರಾಗಿಬಿಡುತ್ತೆ. ನಾನು ತಪಸ್ಸು ಮಾಡ್ತೇನೆ ಅಂತ ಅವನು ಹೊರಟು ತಪಸ್ಸಿಗೆ ಹೊರಡ್ತಾನೆ. ತಪಸ್ಸಿಗೆ ಹೊರಡುವ ಸಂದರ್ಭದಲ್ಲೇ ಇಲ್ಲಿ ದೇವತೆಗಳು ಅವನ ರಾಜ್ಯದ ಮೇಲೆ ದಾಳಿ ಮಾಡ್ತಾರೆ. ದಾಳಿ ಮಾಡಿ ಅಲ್ಲಿರುವ ಎಲ್ಲ ರಕ್ಕಸರನ್ನು, ಗರ್ಭದಲ್ಲಿ ಇದ್ದ ರಕ್ಕಸರವನ್ನೂ ಬಿಡದೆ ಕೊಲ್ತಾ ಬರುವಾಗ ಕಯಾದು ಸಿಗ್ತಾಳೆ, ಹಿರಣ್ಯಕಶಿಪುವಿನ ಹೆಂಡತಿ. ಅವಳನ್ನೂ ಕೊಲ್ಲಬೇಕು ಅಂತ ಹೋದಾಗ ನಾರದರು ತಡೀತಾರೆ. ನಾನೇ ತಡೆದು ಅಂದರೆ ನಾರದರೇ ಹೇಳುವ ಕಥೆ, ಅದರಿಂದಾಗಿ ನಾನೇ ತಡೆದು ಈ ಮುಂದಿನ ಒಳಿತಿನ ಬೀಜ ಈ ಗರ್ಭದಲ್ಲಿದೆ, ಇದರ ಹಿನ್ನೆಲೆಯನ್ನು ನಿಮಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ, ಏನು ಮಾಡಬೇಡಿ ಅಂತ ಹೇಳಿ ಅವಳನ್ನು ಕರ್ಕೊಂಡು ತನ್ನ ಆಶ್ರಮದಲ್ಲಿ ಕರೆಸಿ ಅವಳಿಗೆ ವ್ಯವಸ್ಥೆಯನ್ನು ಮಾಡಿ ಚೆನ್ನಾಗಿ ಅವಳ ಅಲ್ಲಿಯ ತನಕದ ಆ ರಕ್ಕಸರ ವಾತಾವರಣದಲ್ಲಿ ಹೊಡಿ ಬಡಿ ಕಡಿ ಇದನ್ನು ಕೇಳಿ ತಲೆ ಚಿಟ್ಟಿಡ್ದದ್ದು. ಇಲ್ಲಿ ಏನು ಸದ್ದೇ ಇಲ್ಲ, ಎಂಥ ಒಂದು ನಿನಾದ ಆನಂದ, ಬರೀ ಒಂದು ಗಾಳಿಯ ಸುಯಿಲೂ ಕೂಡ ಮನಸ್ಸಿಗೆ ಹಿತವನ್ನು ತರುವ ಸ್ಥಿತಿಯಲ್ಲಿ ಅವಳಿಗೆ ಅನೇಕ ಪ್ರಶ್ನೆಗಳು ಬರ್ತವೆ. ಯಾಕೆ ಇಷ್ಟು ಒದ್ದಾಟ, ಯಾಕಿಷ್ಟು ಉದ್ವಿಗ್ನತೆ, ಯಾಕೆ ಹೀಗೆ ಎಲ್ಲ ನಮ್ಮ ಕೈಯಲ್ಲೇ ಇರಬೇಕು ಅಂತ ಇವರೆಲ್ಲ ಹಠ ಮಾಡ್ತಾರೆ ಅಂತ ಅನೇಕ ಪ್ರಶ್ನೆಗಳನ್ನು, ತುಂಬ ಚೆನ್ನಾದ ಪ್ರಶ್ನೆಗಳನ್ನು ಕೇಳಿದ್ದಕ್ಕೆ ನಾರದರು ಚೆನ್ನಾದ ಉತ್ತರಗಳನ್ನು ಕೊಡ್ತಾ ಬರ್ತಾರೆ. ಮತ್ತೆ ಅವನು ತಪಸ್ಸು ಮಾಡಿ ಚತುರ್ಮುಖನನ್ನು ಒಲಿಸಿಕೊಳ್ಳುವಾಗ ಅವನ ಮೈಯ ಚರ್ಮ, ಮಾಂಸ, ನರ, ರಕ್ತನಾಳಗಳು ಎಲ್ಲವೂ ಕೂಡ ಮಣ್ಣಾಗಿ ಹೋಗುವಷ್ಟು ದೃಢವಾಗಿ ಒಂದು ಕಾಲಿನ ತುದಿಯಲ್ಲಿ ಆಕಾಶಕ್ಕೆ ಕೈ ಮಾಡಿ ಕಣ್ಣನ್ನು ಸೂರ್ಯನಿಗೆ ನೆಟ್ಟು ಸುಟ್ಟು ಹೋದರೂ ತೊಂದರೆ ಇಲ್ಲ ಅನ್ನುವ ಹಾಗೆ ದಿಟ್ಟಿಸಿ ಅವನ ತಪಸ್ಸು ಮಾಡಿದಾಗ ಚತುರ್ಮುಖ ಬರ್ತಾನೆ. ದೇವತೆಗಳ ಪ್ರಾರ್ಥನೆ ಇದರಿಂದ ಅದೇ ಅವನ ತಲೆಯಲ್ಲಿ ನೆತ್ತಿಯಿಂದ ಹೊಗೆ ಏಳುತ್ತಂತೆ. ಅಷ್ಟು ಆ ಬೆಂಕಿ ಹೊಗೆ ಎದ್ದದ್ದು ದೇವಲೋಕದ ತನಕ ಸುಟ್ಟು ಅವನ ತಪಸ್ಸಿನ ತೀವ್ರತೆಯನ್ನು ತಡಿಲಿಕ್ಕಾಗದೆ ಚತುರ್ಮುಖನನ್ನು ಕೇಳಿಕೊಂಡಾಗ ಅವನು ಹೇಳ್ತಾನೆ, ನನಗೆ ಅವಧ್ಯತ್ವ ಬೇಕು ಅಂತ. ಅದೊಂದು ಕೇಳಬೇಡಪ್ಪ, ಅದು ನಮ್ಮ ಕೈಯಲ್ಲಿ ಇಲ್ಲ, ನಾವು ಕೂಡ ನಮ್ಮ ಸ್ಥಾನವೇ ಭದ್ರ ಅಲ್ಲ, ನಿನಗೆ ಹೇಗೆ ಕೊಡಲಿ, ಬೇರೆ ಏನಾದರೂ ಯಾವುದಾದ್ರೂ ರೀತಿಯಿಂದ ಅದನ್ನೇ ಕೇಳಿದ್ರು ತೊಂದರೆ ಇಲ್ಲ, ಕೊಡ್ತೇನೆ. ಅವನು ಯಥಾ ಪ್ರಕಾರ ಕತೆ ಗೊತ್ತಿದೆ, ಮೇಲೆ ಸಾಯ್ಬಾರ್ದು, ಕೆಳಗೆ ಸಾಯ್ಬಾರ್ದು, ಒಳಗೆ ಸಾಯ್ಬಾರ್ದು, ಹೊರಗೆ ಸಾಯ್ಬಾರ್ದು, ಆಯುಧದಿಂದ ಸಾಯ್ಬಾರ್ದು, ಪ್ರಾಣಿಯಿಂದ ಸಾಯ್ಬಾರ್ದು, ಪಕ್ಷಿಯಿಂದ ಸಾಯ್ಬಾರ್ದು. ಯಾಕೆಂದರೆ ಎಲ್ಲ ನೋಡಿದ್ದ, ಹಂದಿಯಿಂದ ತಿವಿದು ಸತ್ತದ್ದನ್ನು ನೆನಪಿಸಿಕೊಂಡು ಪ್ರಾಣಿಯಿಂದಲೂ ಸಾಯ್ಬಾರ್ದು, ಮನುಷ್ಯರಿಂದಲೂ ಸಾಯ್ಬಾರ್ದು, ಏನೇನೋ ಕೇಳಿದ. ಆಯಿತು ಅಂತ ಅಸ್ತು ಅಂತ ಹೇಳಿ ಅಧಿಕಾರ ಕೊಟ್ಟು ಅವನಲ್ಲಿ ಆ ಸಾಮರ್ಥ್ಯ ತುಂಬಿದ ಮೇಲೆ ಅವನ ಬದುಕಿನ ರೀತಿಯೇ ಚೇಂಜ್ ಆಗೋಯ್ತು. ತಕ್ಷಣ ತನ್ನ ಎಲ್ಲ ಸೇನೆಯನ್ನು ಕರೆದು ತಾವದ್ಯಾತ ಭುವಂ ಯೂಯಂ ಬ್ರಹ್ಮಕ್ಷತ್ರ ಸಮೇಧಿತಾಂ ಸೂದಯಧ್ವಂ ತಪೋ ಯಜ್ಞ ಸ್ವಾಧ್ಯಾಯ ವ್ರತ ದಾನಕಾನ್ ಯತ್ರ ಯತ್ರ ದ್ವಿಜೋ ಗಾವಃ ವೇದಾಃ ವರ್ಣಾಶ್ರಮ ಕ್ರಿಯಾ ತತಃ ತಂ ಜನಪದಂ ಯಾತ ಸಂದೀಪಯ ತಪಶ್ಯತ್ ದಹ್ಯತ ವ್ರಶ್ಚ್ಯತ. ಹೋಗಿ ಭೂಮಿಗೆ ಎಲ್ಲಿ ಒಳ್ಳೆಯ ಬ್ರಾಹ್ಮ ವಲಯಗಳಿವೆಯೋ ಅವನ್ನೆಲ್ಲ ಧ್ವಂಸ ಮಾಡಿ, ಯಾರೆಲ್ಲ ಕ್ಷತ್ರಿಯರು ಭೂಮಿಯನ್ನು ಚೆನ್ನಾಗಿ ಆಳ್ತಾ ಇದ್ದಾರೋ ಅವರ ಮೇಲೆ ನೀವು ದಾಳಿ ಮಾಡಿ, ಸೂದಯಧ್ವಂ ಅವರನ್ನು ನಾಶಗೊಳಿಸಿ, ಎಲ್ಲಿ ತಪಸ್ಸು, ಎಲ್ಲಿ ಯಜ್ಞ, ಎಲ್ಲಿ ಗುರುಕುಲದಲ್ಲಿ ಸ್ವಾಧ್ಯಾಯ ವ್ರತ ಆಚರಣೆಗಳು ಚೆನ್ನಾಗಿ ತನ್ನ ಪಾಡಿಗೆ ತಾನು ನಡೀತಾ ಇದೆಯೋ, ಎಲ್ಲಿ ಕೈ ಎತ್ತಿ ದಾನ ಕೊಟ್ಟು ಇನ್ನೊಬ್ಬರಿಗೆ ಕಷ್ಟದಲ್ಲಿ ಪರಸ್ಪರ ಸಹಕಾರ ನೀಡಿ ಹೆಗಲು ಕೊಟ್ಟು ಒಬ್ಬ ರಾಜನೇ ಬೇಡ ಅಂತನ್ನುವಷ್ಟು ಸ್ವತಂತ್ರವಾಗಿ ಸ್ವಾವಲಂಬಿಗಳಾಗಿ ಬದುಕ್ತಾ ಇದ್ದಾರೋ ಅವರನ್ನೆಲ್ಲರನ್ನು ಬೀದಿಗೆ ತನ್ನಿ. ನಾಳೆ ನಾವು ನಿರಾಶ್ರಿತರ ಒಂದು ಕೂಟವನ್ನು ಓಪನ್ ಮಾಡಿ ಎಲ್ರಿಗೂ ಗಂಜಿ ಕೊಡೋಣ. ನಾಳೆದಿಂದ ಅವರು ನಮ್ಮನ್ನೇ ಆಶ್ರಯಿಸಬೇಕು. ಹಾಗೆ ಅವರನ್ನೆಲ್ಲರನ್ನು ನಿರ್ಗತಿಕರನ್ನಾಗಿ ಮಾಡಿ, ಆಮೇಲೆ ನಮ್ಮ ಕೆಲಸ ಏನು ಅಂತಂದರೆ ಅವರನ್ನು ಪೋಷಿಸುವ ಕೆಲಸ. ನೀವು ದಾಳಿ ಮಾಡಿ ಒಂದು ಟೀಮ್, ನಾಳೆ ನಾನು ಇನ್ನೊಂದು ಟೀಮ್ ತೊಗೊಂಡು ಬಂದು ಅವರನ್ನು ಪೋಷಣೆ ಮಾಡುತ್ತೇನೆ. ಇದು ನನಗೆ ಬೇಕಾಗಿರುವ ಕೆಲಸ, ಮಾಡಲೇಬೇಕು ನೀವೆಲ್ಲ. ಹೋದವರು ಏನು ಮಾಡಿದ್ರು ಅಂದರೆ ಕೇಚಿತ್ ಖನಿತ್ರೈಹಿ ವಿಬಿಧು ಸೇತು ಪ್ರಾಕಾರ ಗೋಪುರಾನ್ ಆಜೀವ್ಯಾಂಶ್ಚಿಚ್ಚು ದುರ್ವೃಕ್ಷಾನ್ ಕೇಚಿತ್ ಪರಶುಪಾಣಯ. ಪಶುಗಳನ್ನು ಪಕ್ಷಿಗಳನ್ನು ಯಾರನ್ನು ಬಿಡದೆ ಕೊಲ್ತಾ ಇದ್ದವರು ಕೊನೆಗೆ
ಖನಿತ್ರೈಹಿ ಪಿಕ್ಕಾಸಿ ಹಾರೆಗಳನ್ನು ಹಿಡ್ಕೊಂಡು ದೇವಸ್ಥಾನಗಳ ಪ್ರಾಕಾರಗಳನ್ನು ಗೋಪುರಗಳನ್ನೆಲ್ಲ ಒಡೆದು ಹಾಕಿದ್ರಂತೆ. ಅತ್ಯಂತ ಉತ್ತಮವಾದ ದೇವ ನಿಲಯಗಳು ಏನೇನಿದ್ದಾವೋ ಅದನ್ನೆಲ್ಲ ರಸ್ತೆಗೆ ತಂದರು. ಇವತ್ತಿಗೂ ನಡೀತಾ ಇದೆಯಲ್ಲ. ಅದಕ್ಕೆ ಬೇರೆ ದಾರಿ ಇದೆ. ಒಂದು, ಅದನ್ನು ಸಕ್ರಮ ಮಾಡ್ಬೋದು. ಅಕ್ರಮವಾದ ಜಾಗದಲ್ಲೇ ಇದೆ ಅಂತಂದರೂ ಸಕ್ರಮ ಮಾಡ್ಬೋದು. ಇಲ್ಲ ಅದರ ಸ್ಥಾನವನ್ನು ತೆಗೆದು ಮತ್ತೊಂದು ಕಡೆ, ಯಾಕೆಂದರೆ ಅದು ಒಂದು ಪ್ರತಿಷ್ಠೆಗೊಂಡಿದೆ ಅಂತಂದ ಮೇಲೆ ಅದನ್ನು ನಂಬಿಕೊಂಡ ಎಷ್ಟೋ ಜನರಿದ್ದಾರೆ. ಕೇವಲ ಅದು ಬ್ರಾಹ್ಮಣರ ಪರ ಅಂತ ಯೋಚನೆ ಮಾಡ್ತಾ ಇಲ್ಲ. ಅದನ್ನು ಹತ್ತಿರದಲ್ಲಿ ಇದ್ಕೊಂಡು ಹೂ ಮಾರೋರು ಒಂದಿಷ್ಟು ಜನ ಬದುಕಿರ್ತಾರೆ, ತರಕಾರಿ ಮಾರೋರು ಒಂದಿಷ್ಟು ಜನ ಬದುಕಿರ್ತಾರೆ, ಚಪ್ಪಲಿ ಕಾಯೋರು ಒಂದಿಷ್ಟು ಜನ ಇರ್ತಾರೆ, ಯಾವುದ್ಯಾವುದೋ ರೀತಿಯಿಂದ ಬದುಕು ನಡೆಸ್ತಾ ಇರ್ತಾರೆ. ಈ ಎಲ್ಲರದ್ದು ಕೂಡ ಒಂದೇ ಸರ್ತಿಗೆ ಜೀವನಕ್ಕೆ ಒಂದು ಪೆಟ್ಟು ಬಿದ್ದಾಗ ಅದನ್ನು ಸಹಿಸುವುದು ಕಷ್ಟ ಆಗುತ್ತೆ. ಇರಲಿ, ಅದು ಒಂದು ವೇಳೆ ಎಲ್ಲರಿಗೂ ಒಂದೇ ರೀತಿಯದ್ದಾಗಿದ್ರೂ ಸರಿ, ಅದು ಕೂಡ ನಮ್ಮಲ್ಲಿ ಮತ್ತೆ ಇಲ್ಲ ಅದು ಈ ಥರ ಏಕೆಂದರೆ ತೆಪ್ಪಗಿರೋರನ್ನು ಯಾವಾಗಲೂ ಮೆಟ್ಟುವುದು ಜಾಸ್ತಿ. ಅವರಾದರೆ ಒಂದೇ ಸರ್ತಿ ತಮ್ಮ ದೊಡ್ಡ ಪ್ರಾಬಲ್ಯವನ್ನು ತೋರಿಸಿ ಗಲಾಟೆ ಮಾಡ್ತಾರೆ, ಉಧೋ ಅಂತ ಹೇಳಿ ದೊಡ್ಡ ಘೋಷಣೆಗಳನ್ನು ಕೂಗ್ತಾರೆ. ಹಿರಣ್ಯಕಶಿಪುವಿನ ಆಕ್ರೋಶವನ್ನು ತಡೆಯೋರು ಯಾರೂ ಇರಲಿಲ್ಲ. ಅವನ ಆ ದಾಳಿಯನ್ನು ಯಾರೂ ಸಹಿಸಿಕೊಳ್ಳಿಕ್ಕಾಗಲಿಲ್ಲ. ಎಷ್ಟು ಸೂಕ್ಷ್ಮವಾದ ಅಂಶಗಳನ್ನು, ಆಜೀವ್ಯಾನ್ ಚಿಚ್ಚಿದರು ವೃಕ್ಷಾನ್, ಬಹಳ ಕಾಲದಿಂದ 10 ಜನ ಕೈ ಸೇರಿ ಹಿಡಿಯುವಷ್ಟು ದೊಡ್ಡ ವೃಕ್ಷಗಳನ್ನು ಕೂಡ ಬಿಡಲಿಲ್ಲ, ಕತ್ತರಿಸಿ ತೆಗೆದರು. ಯಾಕೆಂದರೆ ಅದೇ ನಂಬಿಕೆಯ ಸ್ಥಾನಗಳಾಗಿದ್ದವು ಎಷ್ಟೋ ಜನರಿಗೆ. ಯಾಕೆಂದರೆ ಆ ಸ್ಥಳದಲ್ಲಿ ಅವರ ದೈವಿಕವಾದ ಚಿಂತನೆಗಳಿದ್ದವು. ಅಂಥದ್ದನ್ನೆಲ್ಲ ಕತ್ತರಿಸಿ ತೆಗೆದರು. ಇನ್ನೂ ಒಂದು ಅರ್ಥ, ಇನ್ನೂ ಬಹಳ ಕಾಲ ಬಾಳುವಂಥವುಗಳು ಅಂತ ಒಂದು ಅರ್ಥ. ಯಾವಾಗಲೂ ಬದುಕಿರುವ ಮರವನ್ನು ಕಾರಣ ಇಲ್ಲದೆ ಕತ್ತರಿಸುವ ಹಾಗಿಲ್ಲ. ಜೀವಂತ ಅಕಸ್ಮಾತ್ ಯಾವುದೋ ಸಿಡಿಲಿನ ಪೆಟ್ಟಿಗೆ ಬಿದ್ದು ಅಥವಾ ವಿಷಘಾತದಿಂದ ಎಲೆಗಳನ್ನೆಲ್ಲ ಉದುರಿಸಿ ಅದು ಇನ್ನೇನು ಉಪಯೋಗಕ್ಕಿಲ್ಲ ಅಂದರೆ ಕಡಿಬೇಕು ಹೊರತು ಅಕಾರಣವಾಗಿ ಕಡಿಲಿಕ್ಕಿಲ್ಲ. ಇನ್ನೇನು ಯಜ್ಞಕ್ಕೆ, ಯಾಗಕ್ಕೆ ಅಥವಾ ಯಾವುದೋ ಒಂದು ಪ್ರಧಾನವಾದ ಮಹಾಕಾರಣಗಳಿದ್ದಾಗಲೂ ಇಡೀ ಮರವನ್ನು ಕತ್ತರಿಸಲಿಕ್ಕೆ ಒಂದು ಭಾಗವನ್ನು ಕತ್ತರಿಸಿ ಅದನ್ನು ಉಪಯೋಗಿಸಬೇಕು ಅಂತ ಇರುವಂಥದ್ದು. ಹೀಗೆ ಅಥವಾ ಒಂದು ಕಡಿಲೇಬೇಕಾದ ಸ್ಥಿತಿ ಬಂದಾಗಲೂ ಅವನು ಒಂದು ಅಶ್ವತ್ಥ ಮರವನ್ನು ಕಡಿಬೇಕು ಅಂದರೆ 1,00,000 ಗಾಯತ್ರಿ ಜಪ ಮಾಡಬೇಕು ಅಂತಿದೆ. 1,00,000 ಗಾಯತ್ರಿ ಜಪ ಮಾಡಿದ ಮೇಲೆ ಒಂದು ಅಶ್ವತ್ಥ ಮರವನ್ನು ಕಡಿಬೇಕು ಅಂತ. ಅಂದರೆ ಈ ವೃಕ್ಷಾರೋಪಣ ಮತ್ತು ವೃಕ್ಷ ಛೇದನದ ಬಗ್ಗೆನೇ ಬಹಳಷ್ಟು ಧಾರ್ಮಿಕ ಅಂದರೆ ನಮಗೆ ಅಧ್ಯಾತ್ಮ ಮತ್ತು ಈ ಪರಿಸರದ ನಿಯಮ ಅಂತ ಅನ್ನೋದು ಒಂದು ಪ್ರತ್ಯೇಕ ವಿಷಯ ಅಲ್ಲ. ಅದೇ ಅಧ್ಯಾತ್ಮ, ಅದೇ ಪರಿಸರ, ಎರಡು ಒಟ್ಟೊಟ್ಟಿಗೆ ಬದುಕುವ ರೀತಿ ಇತ್ತು. ಅಂತಹ ಮರಗಳನ್ನೆಲ್ಲ ಕತ್ತರಿಸಿ ತೆಗೆದರು. ಅವನು ಹೇಳಿದ್ದು ಕೂಡ ತಂ ಜನಪದಂ ಯಾತ, ಎಲ್ಲಿ ಜಾಸ್ತಿ ಋತ್ವಿಜರಿದ್ದಾರೋ ದ್ವಿಜಾಹ ಗಾವಹ, ಹಸುಗಳನ್ನು ಕತ್ತರಿಸಿ, ವೇದಾಹ, ಶಾಸ್ತ್ರಗಳನ್ನು ಪುಸ್ತಕಗಳನ್ನು ಸುಟ್ಟು ತೆಗಿರಿ, ಓದೋರನ್ನು ನಾಲಿಗೆ ಸೀಳಿ, ವರ್ಣಾಶ್ರಮ ಕ್ರಿಯಾ, ಎಲ್ಲೆಲ್ಲಿ ಅವರವರ ಧರ್ಮಕ್ಕೆ ಅನುಗುಣವಾಗಿ ಸರಿಯಾಗಿದ್ದಾರೆ ಅಂದರೆ ಅವರನ್ನು ಉಳಿಸ್ಬೇಡಿ. ನಾನು ರಿವೋಲ್ಟ್ ಆಗಬೇಕು ಅಂತ ಯಾರ್ಯಾರಿದ್ದಾರೋ ಅಂತ ಸುದ್ದಿಜೀವಿಗಳನ್ನು ಕರ್ಕೊಂಡು ಬನ್ನಿ, ಬುದ್ಧಿಜೀವಿಗಳನ್ನು ಕರ್ಕೊಂಡು ಬನ್ನಿ, ವಿಚಾರ ವ್ಯಾಧಿಗಳನ್ನು ಹಿಡ್ಕೊಂಡು ಬನ್ನಿ, ಅವ್ರು ನಮ್ಗೆ ಬೇಕು. ಯಾಕೆಂದರೆ ಅವರು ಎಲ್ಲ ಪ್ರಶ್ನೆ ಮಾಡೋರು, ಅದ್ಯಾಕೆ ಹಾಗೆ ಮಾಡಬೇಕು, ಇದ್ಯಾಕೆ ಹೀಗೆ ಮಾಡಬೇಕು. ಅವ್ರು ಯಾವುದೂ ಮಾಡಲ್ಲ, ಆದರೆ ಬೇರೆಯವರು ಮಾಡೋದನ್ನು ಎಲ್ಲವನ್ನೂ ಪ್ರಶ್ನಿಸ್ತಾರೆ. ಅವರನ್ನು ಉಳಿಸಿ. ಆದರೆ ಯಾರು ಅವರವರ ಕರ್ಮವನ್ನು ಸರಿಯಾಗಿ ಪ್ರಾಮಾಣಿಕವಾಗಿ ಮಾಡ್ತಾರೋ ಅವರನ್ನು ಧ್ವಂಸಗೊಳಿಸಿ, ಅವರನ್ನು ನಾಶ ಮಾಡಿ, ಅವರನ್ನು ಉಳಿಕ್ ಬಿಡಬೇಡಿ. ಯಾಕೆಂದರೆ ನಮ್ಮ ಆಲೋಚನೆಗೆ ಬಹಳ ಒಳ್ಳೊಳ್ಳೆ ಮಾತುಗಳಿವೆ. ಆ ಪ್ರತಿಯೊಂದು ಶ್ಲೋಕವನ್ನು ನೋಡಬೇಕಾದದ್ದು. ಭಗವಂತನ ಮೂಲ ಎಲ್ಲ ಇರುವುದು ಈ ಪ್ರತೀಕಗಳಲ್ಲೇ. ಈ ಪ್ರತೀಕವನ್ನು ನಾಶ ಮಾಡಿದರೆ ನಾವು ಇದೆಲ್ಲ ಮೂಲ ಯೋಚನೆ. ಭಗವಂತನ ಸಾನ್ನಿಧ್ಯಗಳು ನಾಶ ಆಗ್ತಾ ಹೋದರೆ, ಅವನನ್ನು ಉಪಾಸನೆ ಮಾಡೋರು ಕಮ್ಮಿ ಆಗ್ತಾ ಹೋದರೆ ನಮ್ಮ ಬಲ ಜಾಸ್ತಿ ಆಗುತ್ತೆ. ಅದರಿಂದಾಗಿ ನಾವು ಯಾರ ಮೇಲೆ ಎಷ್ಟು ದಾಳಿ ಮಾಡಿದರೂ ಆಕ್ಷೇಪ ಎತ್ತಲಿಕ್ಕೆ ಧ್ವನಿಗಳೇ ಇರಲ್ಲ. ಅದರಿಂದಾಗಿ ಇವೆಲ್ಲವನ್ನು ನಾಶಪಡಿಸಿ ಅಂತಂಥ ಜನಪದಗಳನ್ನೇ ಸಂದೀಪಯತ, ಸುಟ್ಟು ತೆಗಿರಿ, ಇಡೀ ಊರಿಗೆ ಬೆಂಕಿ ಕೊಡಿ, ಯಾರೂ ಉಳಿಬಾರ್ದು ಆ ಊರಲ್ಲಿ. ಅಂಥ ರೀತಿಯಲ್ಲಿ ಅಷ್ಟೇ ಅಲ್ಲ, ವ್ರಶ್ಚ್ಯತ, ಅವರು ಅಲ್ಲಿಂದ ತಪ್ಪಿಸಿಕೊಂಡು ಹೊರಗೆ ಹೋಗ್ತಾರಾ, ಕತ್ತರಿಸಿ ತೆಗಿರಿ, ಅವರನ್ನು ಯಾರನ್ನು ಉಳಿಸ್ಬೇಡಿ ಅಂತ. ಹೀಗೆ ಪರಶುಪಾಣಯ, ಕೈಯಲ್ಲಿ ಪರಶು ಹಿಡ್ಕೊಂಡು, ಗದೆ ಹಿಡ್ಕೊಂಡು, ಬಿಲ್ಲು ಹಿಡ್ಕೊಂಡು ಸಿಕ್ಕಲ್ಲಿ ಜನರನ್ನು ಕೊಚ್ಚಿ ಕೊಲ್ಲುವಂತಹ ಒಂದು ದೊಡ್ಡ ಆಘಾತಕಾರಿಯಾದಂತಹ ಘಟನೆ ದೇಶಾದ್ಯಂತ ಭೂಮಿಯಲ್ಲಿ ನಡೆದು ಹೋಯಿತು. ಹಿರಣ್ಯಕಶಿಪುವಿನ ಈ ದುರ್ಭರವಾದಂತಹ ಸಹಿಸಲು ಸಾಧ್ಯವಿಲ್ಲದ ಆಟೋಪವನ್ನು ಕಂಡು ದೇವತೆಗಳು ಹೋಗಿ ಭಗವಂತನನ್ನು ಪ್ರಾರ್ಥನೆ ಮಾಡುತ್ತಾರೆ. ದಿಕ್ಪಾಲಕರ ಮೇಲೆ ಅವನು ಇದ್ದಕ್ಕಿದ್ದ ಹಾಗೆ ಆಮೇಲೆ ಯುದ್ಧ ಮಾಡಿ ಗೆಲುವು ಸಾಧಿಸ್ತಾನೆ. ಆಗ ನಾರಾಯಣನನ್ನು ಹೋಗಿ ಕೇಳಿಕೊಂಡಾಗ ಆಗ ಅಭಯ ಕೊಡ್ತಾನೆ. ಅವನು ಹೇಳುತ್ತಾನೆ, ಯದಾ ದೇವೇಶು ವೇದೇಶು ಕೋಶು ವಿಪ್ರೇಶು ಸಾಧುಷು ಧರ್ಮೇ ಮೈ ಚ ವಿದ್ವೇಷಃ ಸವಾ ಆಶು ವಿನಶ್ಯತಿ ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೆ ಪ್ರಹ್ಲಾದಾಯ ಯದಾ ದೃಹ್ಯೇತ್ ಹನಿಷ್ಯೇ ಅಪಿ ವರೋರ್ಜಿತಂ. ಯಾವಾಗ ಒಬ್ಬ ವ್ಯಕ್ತಿ ದೇವತೆಗಳನ್ನು ವಿರೋಧಿಸ್ತಾನೆ, ವೇದಗಳನ್ನು ನಿಷೇಧಿಸ್ತಾನೆ, ಗೋಗಳನ್ನು ಹತ್ಯೆ ಮಾಡ್ತಾನೆ,
ವಿಪ್ರರನ್ನು, ಚೆನ್ನಾಗಿ ಶಾಸ್ತ್ರಜ್ಞಾನವನ್ನು ಪಡೆದವರನ್ನು ಹತ್ಯೆ ಮಾಡುತ್ತಾನೆ. ಸಜ್ಜನರಿಗೆ ಬದುಕಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಧರ್ಮದ ಚಟುವಟಿಕೆ ಬಾಹಿರವಾದ ರೀತಿಯಲ್ಲೇ ಬದುಕ್ತಾನೆ. ಎಲ್ಲದಕ್ಕಿಂತ ಹೆಚ್ಚು ಇದೆಲ್ಲದರ ಹಿಂದೆ ನನ್ನನ್ನೇ ವಿದ್ವೇಷದಿಂದಾಗಿ ಈ ಎಲ್ಲ ಕಾರ್ಯಗಳನ್ನು ಯಾರು ಎಸಗ್ತಾನೋ ಸವಾ ಆಶು ವಿನಶ್ಯತಿ, ಅವನಾಗಿಯೇ ತನ್ನ ಮೃತಿಯನ್ನು ತಂದುಕೊಳ್ತಾನೆ. ಅಲ್ಲಿ ತನಕ ನಾನು ಅದೆಲ್ಲ ಅಂದರೆ ನಮಗೆ ತೊಂದರೆ ಆಗ್ತಾ ಇದೆ, ನಮ್ಮ ತಪಸ್ಸಿನ ಕೊಂಡಿ, ಯಜ್ಞದ ಕೊಂಡಿ ತಪ್ಪಿ ಹೋಗ್ತಾ ಇದೆ, ಇದರಿಂದ ನಾವು ಲೋಕಕ್ಕೆ ಏನಾದರೂ ಒಳಿತು ಮಾಡಬೇಕು ಅಂದರೆ ಅವರಿಂದ ನಾವು ಯಜ್ಞ ಯಾಗಾದಿಗಳನ್ನು ಪಡೆದು ನಡೆಸಬೇಕು. ಆ ಶ್ರದ್ಧೆಯೇ ಹೊರಟು ಹೋಗುವ ರೀತಿಯ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳಿದಾಗ ನೀವು ದೇವತೆಗಳು ಸಹಿಸಿಕೊಳ್ಳಬಲ್ಲವರು. ನೀವು ಆದರೂ ಕೂಡ ಅದೃಶ್ಯರಾಗಿ ನಿಂತು ಅವರಿಗೆ ನೀವು ಸಹಾಯ ಮಾಡಿ. ಅಲ್ಲಿಯ ತನಕ ಯಜ್ಞದಲ್ಲಿ ನೇರವಾಗಿ ಬಂದು ಆಹಾರವನ್ನು, ಹವಿಸ್ಸನ್ನು ಸ್ವೀಕರಿಸ್ತಾ ಇದ್ದವರು ಆ ಬಳಿಕ ಈ ದಾಳಿಯಿಂದಾಗಿ ಗುಟ್ಟಾಗಿ ಇಂಡೈರೆಕ್ಟಾಗಿ ಅವರಿಗೆ ಸಜ್ಜನರಿಗೆ ಸಹಾಯ ಮಾಡುವ, ಯಾಕೆಂದರೆ ಸಹಾಯ ಮಾಡ್ತಾರೆ ಅಂತ ಗೊತ್ತಾದರೆ ಮತ್ತೆ ಇನ್ನೊಂದು ರೀತಿಯಿಂದ ದಾಳಿ ಶುರುವಾಗ್ತಾ ಇತ್ತು. ಅಂತೂ ಎಲ್ಲ ದೇವತೆಗಳ ಪೋರ್ಟ್ಫೋಲಿಯೋವನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡು ನನ್ನ ಮನೆಯಲ್ಲಿ ಬೀಸಬೇಕು ಗಾಳಿ, ನನ್ನ ಮನೆಗೆ ಮಾತ್ರ ಬೆಳಕು ಬರಬೇಕು, ನನ್ನ ಮನೆಯಲ್ಲೇ ಎಲ್ಲ ನೀರಿನ ಅವಕಾಶ ಬೇಕಾದಾಗ ಸಿಗಬೇಕು ಅಂತ ಹೀಗೆಲ್ಲ ಇದೆ ದೇವತೆಗಳ ಸ್ವಭಾವ ಪ್ರಜೆಗಳಿಗೋಸ್ಕರ. ಇಲ್ಲಿ ಇವನ ಸ್ವಭಾವ ತನ್ನ ಮನೆಗೋಸ್ಕರ. ಇದು ಅವತ್ತಿಗೂ ಇವತ್ತಿಗೂ ಯಾವತ್ತಿಗೂ ಇದೇ ರೀತಿ. ಎರಡು ಸ್ವಭಾವವೇ. ಅಂದರೆ ಇಂದ್ರಿಯದ ಸುಖವೇ ಪರಮ ಸುಖ ಅಂತ ಯೋಚಿಸುವವನು ಅಸುರ. ಅಸುಷು ರಮಂತೆ. ಅಸುರ ಅಂದರೆ ಸ್ವಭಾವನೆ, ಇಂದ್ರಿಯಗಳ ಸುಖವೇ ಪರಮ ಸುಖ ಅಂತ. ದೈವ ಅಂದರೆ ಪರರಿಗೆ ಸಂಬಂಧಪಟ್ಟ ಉದ್ದೀಪನಗೊಳಿಸುವ ರೀತಿಯಲ್ಲಿ ಸಮಾಜವನ್ನು ಕಟ್ಟಬೇಕು ಅಂತ ಭಾವಿಸಿ ಆ ಮೂಲಕ ತಮ್ಮನ್ನು ತ್ಯಾಗ ಮಾಡಿಕೊಳ್ಳುವಂಥವರು ದೇವ ಸ್ವಭಾವದವರು. ಹಾಗೆ ಇಲ್ಲಿ ದೈತ್ಯರ ಸ್ವಭಾವ ಲೋಕದಲ್ಲಿ ವ್ಯಾಪ್ತವಾಗಿ ಬೆಳೆದು ನಿಂತಿತು. ಅವನು ಹೇಳುತ್ತಾನೆ, ಯಾರನ್ನೂ ವೈರಿಯಾಗಿ ಕಾಣದ, ಅತ್ಯಂತ ಪ್ರಶಾಂತನಾದ ತನ್ನ ಮಗನೇ ಆದಂತಹ ಪ್ರಹ್ಲಾದನನ್ನು ಅವನು ಯಾವಾಗ ತೀವ್ರತರವಾಗಿ ಅವನನ್ನು ನಾಶಪಡಿಸಬೇಕು ಅಂತ ಪ್ರಯತ್ನ ಪಡ್ತಾನೋ ಆವಾಗ ವರೋರ್ಜಿತಮಪಿ, ಅವನು ವರದಿಂದ ಉನ್ಮತ್ತನಾಗಿ ಎಂಥ ವರವನ್ನು ಪಡೆದಿದ್ರೂ ಕೂಡ ಅವನನ್ನು ನಾನು ಉಳಿಸಲ್ಲ, ಅಲ್ಲಿ ತನಕ ನೀವು ತಡಿಬೇಕು, ಕಾಲಹ ಪ್ರತೀಕ್ಷತ, ನೀವು ಅಷ್ಟು ದಿವಸ ಕಾಯಬೇಕಾಗುತ್ತೆ ಅಂತ ಹೀಗೆ ಹೇಳಿ ಅವನ ಪರಿಚಯವನ್ನು ಕೊಡ್ತಾರೆ. ಇದು ಸ್ವಾರಸ್ಯಕರವಾದ ಸಂಗತಿ. ಆತ್ಮವತ್ ಸರ್ವಭೂತಾನಾಂ ಅಂದರೆ ನಮಗೆ ಕೊಡುವ ಎಚ್ಚರವೂ ಹೌದಿದು. ಏಕಃ ಪ್ರಿಯ ಸುಹೃತ್ ಸಮಃ ದಾಸವತ್ ಸನ್ನತಾರ್ಯಾಂಘ್ರಿ ಪಿತೃವತ್ ದೀನವತ್ಸಲಃ ಭ್ರಾತೃವತ್ ಸದೃಶೇ ಸ್ನಿಗ್ಧಃ ಗುರುಷು ಈಶ್ವರ ಭಾವನಃ ವಿದ್ಯಾರ್ಥರೂಪ ಜನ್ಮಾದ್ಯೈಃ ಪಾನಸ್ತಂಭ ವಿವರ್ಜಿತಃ ನೋದ್ವಿಗ್ನ ಚಿತ್ತೋ ವ್ಯಸನೇಷು ನಿಸ್ಪೃಹ ಶ್ರುತೇಷು ದೃಷ್ಟೇಷು ಗುಣೇಷು ಅವಸ್ತು ದೃಕ್. ಆತ್ಮವತ್, ತನ್ನ ಆಹಾರದ ಹಸಿವಾದಾಗ ಹೇಗಾಗುತ್ತೆ ಹಸಿವು ನನಗೆ, ಹಾಗೆ ಎಲ್ಲರಿಗೂ ಹಸಿವಾಗುತ್ತೆ, ಎಲ್ಲರಿಗೂ ಬದುಕಬೇಕು ಅಂತಿರುತ್ತೆ, ಎಲ್ಲರಿಗೂ ಅವರವರ ಅಪೇಕ್ಷೆಗಳನ್ನು ಈಡೇರಿಸಿಕೊಳ್ಳುವ ಆಲೋಚನೆಗಳಿರ್ತವೆ. ಅದಕ್ಕೆ ಸರಿಯಾಗಿ ನಮ್ಮ ಬದುಕನ್ನು ರೂಪಿಸಿಕೊಳ್ಬೇಕು. ನಾನು ಮಾತ್ರ ಬದುಕಬೇಕು ಅಂತಲ್ಲ, ಸರ್ವಭೂತಾನ ಎಲ್ಲ ಭೂತಗಳು ಬದುಕಬೇಕು ಅಂತ ಯೋಚಿಸುವ ವಿಸ್ತಾರವಾದ ಮನಸ್ಸು ಅವನದ್ದಾಗಿತ್ತು. ಯಾವಾಗಲೂ ಹೆಚ್ಚಾಗಿ ಒಬ್ಬನೇ ಇರುವುದಕ್ಕೆ ಇಷ್ಟಪಡ್ತಿದ್ದ. ಮತ್ತು ಒಬ್ಬನೇ ಇರ್ತಾನೆ ಅಂತ ಹೇಳಿ ಮೂಲೆಗೆ ಬಿದ್ದ ಜಾತಿ ಆಗಿರಲಿಲ್ಲ, ಎಲ್ಲರ ನಡುವೆನೇ ಇರ್ತಿದ್ದ. ಪ್ರಿಯ ಸುಹೃತ್, ಎಲ್ಲರಿಗೂ ಆತ್ಮೀಯನಾಗಿರ್ತಿದ್ದ. ಮತ್ತು ಎಲ್ಲರಲ್ಲೂ ಸಮಾನವಾಗುವುದು ಅಂದರೆ ಅವರವರ ಮಟ್ಟದ ಪ್ರೀತಿ ಗೌರವಗಳನ್ನು ಸಂಪಾದಿಸಿದ್ದಷ್ಟೇ ಅಲ್ಲದೆ ಅವರಿಗೂ ಅದೇ ರೀತಿಯಾದ ಗೌರವವನ್ನು ಕೊಡ್ತಿದ್ದ. ಯಾರು ಹಿರಿಯರಿದ್ದಾರೋ ಅವರಿಗೆ ದಾಸವತ್, ದಾಸರಂತೆ, ಆರ್ಯಾಂಘ್ರಿಹಿ, ಹಿರಿಯರ ಪಾದ ಕಮಲಗಳಲ್ಲಿ ಅವರಿಗೆ ಏನು ಸೇವೆ ಮಾಡಬೇಕು ಅಷ್ಟು ವಿಷಯದಲ್ಲಿ ನಾನು ದೈತ್ಯರಾಜನ ಮಗನನ್ನು ನಾನು ಯಾರು ಕೇಳುವ ಹಾಗಿಲ್ಲ ಅಂತ ಒಂದು ದಿವಸ ಯಾರ ಹತ್ರ ನಡ್ಕೊಳ್ತಿರ್ಲಿಲ್ಲ. ಪಿತೃವತ್ ದೀನವತ್ಸಲಃ, ಆದರೆ ತನಗಿಂತ ಸ್ವಲ್ಪ ಕಷ್ಟದಲ್ಲಿದ್ದಾರೆ, ತನಗಿಂತ ಸ್ವಲ್ಪ ದೀನ ಸ್ಥಿತಿಯಲ್ಲಿದ್ದಾರೆ ಅಂದರೆ ಅವರಿಗೆ ತಂದೆಯಂತೆ. ವಯಸ್ಸು ಇನ್ನೂ ಚಿಕ್ಕದೇ, ಆದರೆ ವರ್ತನೆಯಲ್ಲಿ ನಿಮ್ಮನ್ನು ಪೋಷಣೆ ಮಾಡ್ತೇನೆ ಹೆದರಬೇಡಿ ಅಂತ ಅವರಿಗೆಲ್ಲ ಭರವಸೆ. ಈ ದೈತ್ಯ ಬಾಲಕರೆಲ್ಲ ಒಂದು ರೀತಿ ಭಯ ಪಡ್ತಾರೆ, ಏನಾಗ್ತಾ ಇದೆ ಇಡೀ ದೇಶದಲ್ಲಿ, ಒಂದು ರೀತಿಯಾದ ವಿಚಿತ್ರವಾದ ವ್ಯವಸ್ಥೆ ಇದೆ ಅಂತ ಅನ್ನೋದಕ್ಕೆ ಅವನು ಹಾಗೆ ತಂದೆಯಂತೆ ಇರ್ತಿದ್ದ. ಇನ್ನು ಸದೃಶೆ, ತನ್ನ ಸಮಾನರ ಹುಡುಗರ ಜೊತೆಗೆ ಭ್ರಾತೃವತ್, ಅಣ್ಣನಂತೆ ಇರ್ತಿದ್ದ. ಗುರುಷು, ಗುರುಗಳಲ್ಲಿ ಭಗವಂತನನ್ನು ತೋರಿಸಿಕೊಡುವವರು ಅನ್ನುವುದಕ್ಕೋಸ್ಕರ ಅವರಲ್ಲಿ ಯಾವಾಗಲೂ ಭಗವಂತನನ್ನು ನೀವೇ ತೋರಿಸುವವರು ಅಂತ ಅನ್ನುವ ಗೌರವದಿಂದ, ಈಶ್ವರ ಭಾವನ, ನೀವು ಭಗವಂತನನ್ನು ತೋರುವ ಗುರಿ ತೋರಿಸುವ ಕೈ ನೀವು ದಾರಿ ನೀವು ಅಂತ ಅವರನ್ನು ಗೌರವಿಸ್ತಿದ್ದ. ಇನ್ನು ಯಾರು ವಿದ್ಯೆಗಾಗಿ ಬದುಕಿಡ್ತಿದ್ರೋ, ವಿದ್ಯೆಯೇ ದೊಡ್ಡ ಸಂಪತ್ತು ಅಂತ ಭಾವಿಸಿ ತಮ್ಮ ಬದುಕನ್ನು ಮೀಸಲಾಗಿಸಿದ್ರೋ ಅವರನ್ನು ಯಾವತ್ತೂ ಕೂಡ ಅವಮಾನ ಮಾಡ್ತಿರ್ಲಿಲ್ಲ, ಅವರ ಹತ್ರ ಯಾವತ್ತೂ ಕೂಡ ಹಮ್ಮಿನಿಂದ ನಡ್ಕೊಳ್ತಿಲ್ಲ. ಇದೆಲ್ಲ ವರ್ಜಿತ, ವಿವರ್ಜಿತ. ಇದು ಯಾವ ಕಾರಣಕ್ಕೂ ಅವನು ಅಂಥದ್ದನ್ನು ನಡೆಸ್ತಿರ್ಲಿಲ್ಲ. ಯಾವತ್ತೂ ಉದ್ವೇಗಕ್ಕೊಳಗಾಗ್ತಿರ್ಲಿಲ್ಲ. ಮತ್ತು
ಕೆಟ್ಟದಾದ ಚಟಗಳಿಗೆ ಯಾವತ್ತೂ ಬಲಿಯಾಗ್ತಿರ್ಲಿಲ್ಲ. ಕೇಳಿದ ನೋಡಿದ ಸಂಗತಿಗಳನ್ನು ಇದರಲ್ಲಿ ಏನು ಗುಣ ಇದೆ ಅಂತ, ಏನಾದರೂ ಒಂದು ವಿಷಯ ಕೇಳಿತು ಅಂತಂದರೆ ಇದರಲ್ಲಿ ಏನು ಗುಣ ಇದೆ, ಏನಾದರೂ ಒಂದು ಕಂಡಿತು ಅಂತಂದರೆ ಇದರಲ್ಲಿ ಏನು ಭಗವಂತನ ಗುಣವನ್ನು ಕಾಣಲಿಕ್ಕೆ ಸಾಧ್ಯ ಅನ್ನೋದೇ ಅವನಿಗೆ ನಿರಂತರ ಆ ಮನಸ್ಸಿನಲ್ಲಿ ಯೋಚನೆಗಳು ಹರಿಯುತ್ತಾ ಇತ್ತು. ಯಾವುದನ್ನು ಬರೆಯೋದೊಂದು ಉಪಯೋಗಿಸುವ ವಸ್ತು ಅನ್ನುವ ದೃಷ್ಟಿ ಇರ್ತಿರಲಿಲ್ಲ. ಇದರಲ್ಲಿ ಭಗವಂತನೇ ಒಂದು ರೀತಿಯಿಂದ ನಮಗೆ ಸಹಾಯಕ್ಕಾಗಿ ನಿಂತಿರುವಂತಹ ಅವನ ಕರುಣೆ ಅಂತನ್ನುವ ಪ್ರೀತಿಯಿಂದ ಪ್ರತಿಯೊಂದು ವಸ್ತುವನ್ನು ಗೌರವಿಸ್ತಿದ್ದ. ಮುಂದೆ ಅವನು ಆ ಗುರುಕುಲದಲ್ಲಿ ಹೇಗಿದ್ದ ಅಂತನ್ನೋದನ್ನು ಹೇಳ್ತಾ, ನದತಿ ಕ್ವಚಿತ್ ಉತ್ಕಂಠ, ಅವನೇ ಒಂದು ಆಲಾಪನೆ ಮಾಡ್ತಾ ಭಗವಂತನ ನಾಮಸ್ಮರಣೆಯಿಂದ ಕೂಕೊಳ್ತಿದ್ದಂತೆ. ಕೆಲವೊಂದು ಸರ್ತಿ ಗದ್ಗದಿತನಾಗಿ ಏನು ಮಾತಾಡಲಿಕ್ಕಾಗದೆ ನಾಮಸ್ಮರಣೆ ಮಾಡ್ತಾ ಅಳ್ತಾ ಇದ್ದ. ಆದರೆ ಕೆಲವೊಂದು ಸರ್ತಿ ಇದ್ದಕ್ಕಿದ್ದ ಹಾಗೆ ಅವನಿಗೆ ಖುಷಿಯಾಗಿ ವಿಲಜ್ಜ, ಏನು ನಾಚಿಕೆ ಪಡದೆ ದೇವರ ನಾಮವನ್ನು ಸಂಕೀರ್ತನೆ ಮಾಡ್ತಾ ಕುಣಿದು ಬಿಡ್ತಿದ್ದ. ವಿಲಜ್ಜ ನೃತ್ಯತಿ ಕ್ವಚಿತ್, ಒಂದೇ ಸರ್ತಿ ಕುಣಿಲಿಕ್ಕೆ ಶುರು ಮಾಡ್ತಿದ್ದ. ಇನ್ನು ಕ್ವಚಿತ್ ಹಸತಿ, ಒಬ್ಬನೇ ಕೂತ್ಕೊಂಡು ನಗ್ತಾ ಇದ್ದ. ಇದನ್ನು ಆಮೇಲೆ ಮತ್ತೆ ಆ ತಂದೆ ಬಂದು ವಿಚಾರಿಸುವಾಗ ಚಂಡಾಮರ್ಕರು ಹೇಳುತ್ತಾರೆ, ಯಾರು ಅವನಿಗೆ ಇಷ್ಟೆಲ್ಲ ಒಳಗಿನಿಂದ ಸೂಜಿ ಚುಚ್ಚಿ ನನ್ನ ವಿಷಯಕ್ಕೆ ವಿರುದ್ಧವಾಗಿ ನಡೆಯುವಂತೆ ಹುರುಪು ಕೊಡ್ತಾ ಇರುವವರು ಅಂತ. ಇಲ್ಲ, ಅವನನ್ನು ಯಾವ ರೀತಿಯಿಂದಲೂ ಅವನು ಹೇಳಿರ್ತಾನಪ್ಪ, ಯಾವ ಕಾರಣಕ್ಕೂ ಕೂಡ ಅವನನ್ನು ಬೇರೆ ಹುಡುಗರ ಮಧ್ಯೆ ಸೇರಿಸಬಾರ್ದು, ನಾನು ಪಠ್ಯಕ್ರಮವನ್ನು ಕೊಡ್ತೇನೆ, ಇದೇ ರೀತಿ ನೀವು ಪಾಠ ಮಾಡಬೇಕು. ಅವನಿಗೆ ಯಾವತ್ತೂ ಕೂಡ ದೇವರ ಬಗ್ಗೆ ಆಗಲಿ ಶಾಸ್ತ್ರದ ಬಗ್ಗೆ ಆಗಲಿ ಏನೂ ತಿಳಿಲಿಕ್ಕೆ ಅವಕಾಶ ಸಿಗಬಾರ್ದು. ಅಂಥವ್ರು ಯಾರಾದರೂ ಇದ್ದಾರೆ ಅಂದರೆ ನನಗೆ ಮೊದಲು ಇನ್ಫಾರ್ಮ್ ಮಾಡಬೇಕು, ಅವರನ್ನು ಗುರುಕುಲದಿಂದ ಮೊದಲು ಹೊರಕ್ಕೆ ಹಾಕಬೇಕು. ಹೊರಗಿನಿಂದ ಎಲ್ಲಿಯಾದರೂ ಸಮಿತಿ ತರಲಿಕ್ಕೆ ಹೋಗುವಲ್ಲಿ ಇನ್ನೆಲ್ಲೋ ಕೂಡ ಅಂಥವ್ರು ಭೇಟಿ ಆಗದಂತೆ ಪೂರ್ತಿಯಾಗಿ ಅವನು ನಾನು ಏನು ಚಿಂತನೆ ಕೊಟ್ಟಿದ್ದೇನೆ ಅದೇ ರೀತಿಯಲ್ಲಿ ಅವನನ್ನು ಯೂನಿವರ್ಸಿಟಿಯಲ್ಲಿ ಬೆಳೆಸಬೇಕು ಹೊರತು ನಮಗೆ ಬೇಕಾದ ಯೂನಿವರ್ಸಿಟಿ ಆಗಬೇಕು, JNU ಆಗಬೇಕು ಹೊರತು ಇನ್ಯಾವುದೂ ಆಗಬಾರ್ದು. ಆ ರೀತಿಯೇ ನನ್ನ ಶಿಕ್ಷಣ ಇರಬೇಕು ಅಂತ ಆಗ ಹೇಳಿದ ಪರಂಪರೆಯನ್ನು ಇನ್ನೂ ಪಾಲಿಸ್ತಾ ಇರುವ ಮಹಾಶಯರು ನಮ್ಮ ಮಧ್ಯದಲ್ಲಿ ಇವತ್ತಿಗೂ ಇದ್ದು ಆ ಬೀಜವನ್ನು ಉಳಿಸ್ತಾ ಬಂದಿದ್ದಾರೆ. ದುರಾದೃಷ್ಟ ಅದು ನರಸಿಂಹ ಮತ್ತೆ ಯಾವಾಗ ಬರಬೇಕು ಅಂತ ಗೊತ್ತಿಲ್ಲ. ಅಂದರೆ ನಾವು ಭಕ್ತರ ಎಚ್ಚರ ಆದರೆ, ಪ್ರಹ್ಲಾದ ಎಚ್ಚರ ಆದರೆ ನರಸಿಂಹ ಬರ್ತಾನೆ. ಪ್ರಹ್ಲಾದನಿಗೆ ಎಚ್ಚರ ಇಲ್ಲದ ಸ್ಥಿತಿಯಲ್ಲಿ ನಾವಿದ್ದೇವೆ. ಅವನು ಅವತ್ತು ಎಚ್ಚರ ಆದ, ಆ ಸಮಸ್ಯೆ ಪರಿಹಾರ ಆಯಿತು. ನಮ್ಮಲ್ಲಿ ಪ್ರಹ್ಲಾದ ಜಾಗೃತವಾಗದೆ ಇನ್ನೂ ಕೂಡ ನಾವು ಉಪಾಸನೆ ಮಾಡಿದರೆ ಎಲ್ಲಿ ಅವನು ನಮ್ಮನ್ನೇ ಸುಟ್ಟು ಬಿಡ್ತಾನೋ ಅಂತ ಹಿರಣ್ಯಕಶಿಪು ಒಳಗೆ ಕೂತಿದ್ದಾನೆ. ಅದರಿಂದಾಗಿ ಎಷ್ಟು ನಮ್ಮ ಹಾಸಿಗೆ ಅಡಿಯಲ್ಲಿ ಸಂಪತ್ತು ತುಂಬಿಡಬಹುದು ಅಂತ ಹಿರಣ್ಯಕಶಿಪು ಅಂದರೆ ಅದೇ ಅರ್ಥ. ಸಂಪತ್ತನ್ನೇ ಕಣ್ಣಿಟ್ಟವ ಹಿರಣ್ಯಾಕ್ಷ, ಸಂಪತ್ತನ್ನು ತನ್ನ ಹಾಸಿಗೆ ಅಡಿಯಲ್ಲೇ ತುಂಬಿಸಿ. ಕಶಿಪು ಅಂದರೆ ತಲೆಗೆ ಇಂಬು ಅಂತ, ತಲೆಗಿಂಬು, ನಾವು ಹಾಸಿಗೆ ಅಡಿಗೆ ಹಾಕೊಳ್ಳಿಕ್ಕೆ ಮಲ್ಕೊಳ್ಳುವಂಥ ಜಾಗ, ಅದೆಲ್ಲದರ ಅಡಿಯಲ್ಲಿ ಹಿರಣ್ಯ ತುಂಬಿಸಿ ತುಂಬಿಸಿ ಇಡಬೇಕು ಅಂತ ಬಯಸಿದವನಲ್ಲಿ ದೇವರ ಪ್ರತಿಮೆ ನೋಡಿದಾಗ ಅಥವಾ ಪ್ರೀತಿ ಮಾಡಬೇಕು ಅಂತ ಎದುರುಗಡೆ ಅವನೇ ಬಂದು ನಿಂತಾಗಲೂ ಹಿರಣ್ಯಕಶಿಪೇ ಉದ್ವೇಗಗೊಳ್ತಾನೆ. ಅದರಿಂದಾಗಿ ಪ್ರಹ್ಲಾದನ ಉದ್ವೇಗ ಆಗೋದು ಸಾಧ್ಯವೇ ಇಲ್ಲ. ಅವನು ಉದ್ವೇಗ ಆಗ್ತಿರ್ಲಿಲ್ಲ, ನಮ್ಗೆ ಕನಿಷ್ಠ ಪಕ್ಷ ಭಕ್ತಿಯ ಉದ್ವೇಗವೂ ಆಗ್ಲಿಕ್ಕೆ ಅವಕಾಶ ಇಲ್ಲ. ಹಾಗೆ ಸಮ್ಯಕ್ ವಿಧಾರ್ಯತಾಂ ಬಾಲಃ ಗುರುಗೇಹೇ ದ್ವಿಜಾತಿಭಿಃ ವಿಷ್ಣು ಪಕ್ಷ ಪ್ರತಿಚ್ಛನ್ನೈಃ ಭಿದ್ಯತೆ ನಾಸ್ಯ ಧೀರ್ಯತಾ. ವಿಷ್ಣು ಪಕ್ಷಕ್ಕೆ ಸಂಬಂಧಪಟ್ಟ ಯಾವ ವ್ಯಕ್ತಿಯ ಸಂಬಂಧವೂ ಅವನಿಗೆ ಎಲ್ಲಿಯೂ ಕೂಡ ಈತನ ಧೀಹಿ ಬುದ್ಧಿ ಹೇಗೆ ಹಾಳಾಗದೆ ಇರುವಂತೆ ನೀವು ನೋಡ್ಕೊಳ್ಬೇಕು ಅಂತಂದರೆ ಅಂಥವರ ನೆರಳು ಕೂಡ ಇವನ ಹತ್ರಕ್ಕೆ ಬೀಳಬಾರ್ದು. ಹಾಗೆ ಇವನಿಗೆ, ಯಾಕೆಂದರೆ ಒಂದು ಸರ್ತಿ ಕರೆಸಿ ಎಲ್ಲ ವಿಚಾರ ಕೇಳಿದಾಗ ಅವನು ಎಲ್ಲವನ್ನು ಮಾಡುವವನು ಭಗವಂತನೇ, ಅವನೇ ಎಲ್ಲವನ್ನು ನಡೆಸುವನು. ಬಹಳ ಚೆನ್ನಾಗಿರುವ ಒಂದು ಸುಮಾರು 42 ಶ್ಲೋಕದ ಒಂದು ಗೀತ ಇದೆ. ಅದನ್ನು ಭಗವಂತ ಹೇಳ್ತಾನೆ, ಯಾರು ನೀನು ಹಾಡಿದ ಈ ಗೀತೆಯನ್ನು ಚೆನ್ನಾಗಿ ಹಾಡಿ ಅಭ್ಯಾಸ ಮಾಡ್ತಾನೋ ಅವನಿಗೆ ಬದುಕಿನಲ್ಲಿ ನನ್ನ ಅನುಗ್ರಹ ವಿಶೇಷವಾಗಿ ಆಗುತ್ತೆ ಅಂತ. ಹಾಗೆ ಭಗವಂತನ ಎಚ್ಚರವನ್ನು ತರಬಹುದಾದ ಅವಕಾಶಗಳು ಎಲ್ಲಿಯಾದ್ರಿದ್ದೆ ಅದನ್ನು ಅವನಿಗೆ ಸಿಗದ ಹಾಗೆ ಮಾಡಿಕೊಳ್ಳಿ. ಚಂಡಾಮರ್ಕರ ಆದೇಶದಂತೆ ಅವನಿಗೆ ಆಮೇಲೆ ಕೇವಲ ಅರ್ಥಕಾಮಗಳ ಬಗ್ಗೆ ಮಾತ್ರ ತಿಳುವಳಿಕೆ ಬರುವ ಹಾಗೆ ಲೌಕಿಕವಾದ ಚಿಂತನೆ ಇರಬೇಕು ಹೊತ್ತು ಅಲೌಕಿಕವಾದ ಚಿಂತನೆಯನ್ನು, ಶಾಸ್ತ್ರದ ಅನುಭೂತಿಯನ್ನು ಅವನಿಗೆ ಆ ಪರಿಸರದಲ್ಲಿ ಹೇಳಿ ಕೊಡಬಾರದು ಅಂತ ನಿರಾಕರಣೆಯಾಗುತ್ತೆ. ಈ ನಂತರದಲ್ಲಿ ಅವನು ಬೈಯುವ ಶಬ್ದ ಬಹಳ ಚೆನ್ನಾಗಿದೆ. ಆ ಚಂಡಾಮರ್ಕರನ್ನು ಬೈತಾನೆ, ಬ್ರಹ್ಮಬಂಧೋ ಕಿಮೇ ತತ್ತೆ ವಿಪಕ್ಷಾಶ್ರಯತಾ ಸತ ಅಸಾರಂ ಗ್ರಾಹಿತೋ ಬಾಲಃ. ಬ್ರಹ್ಮಬಂಧೋ ಅಂತ ಬೈಯುವುದು. ಬ್ರಾಹ್ಮಣ ಅಲ್ಲ ನೀನು, ಅಂದರೆ ಭಗವಂತನನ್ನು ಬಿಟ್ಟವನು ಬ್ರಹ್ಮಬಂಧು ಅಂತ ಅವನಿಗೂ ಗೊತ್ತಿದೆ, ಅದನ್ನೇ ಶಬ್ದ ಪ್ರಯೋಗ ಮಾಡ್ತೇನೆ. ನೀನು ದೇವರ ಬಗ್ಗೆ ತಿಳಿಸಬಾರದು ಅಂತ ಹೇಳುವುದಕ್ಕೇನೆ ನಾನು ನಿನ್ನನ್ನು ಆ ಸ್ಥಾನಕ್ಕೆ ಕೂಡಿಸಿದ್ದು. ಅಂದರೆ ಅವರೂ ಕೂಡ ತಮ್ಮ ನಿತ್ಯ ಅನುಷ್ಠಾನ ಜಪ ತಪ ಎಲ್ಲ ಬಿಟ್ಟಿದ್ದಾರೆ ಇವನ ಬೆದರಿಕೆಗೆ. ಅದನಿಗೆ ಬ್ರಹ್ಮ ಬಂಧುಗಳಾಗ್ಬಿಟ್ಟಿದ್ದಾರೆ. ವಿಪಕ್ಷಾಶ್ರಯತ ಅಸತ, ವಿಪಕ್ಷವನ್ನೇ ಆಶ್ರಯಿಸುವಂತೆ ಈತನ ವರ್ತನೆಗಳು ಕಾಣ್ತಾ ಇದೆ. ನೀವೇನು ಅಸಾರಂ ಗ್ರಾಹಿತ, ಯಾವುದು ಸಾರಭೂತವಾದದ್ದು, ಯಾಕೆಂದರೆ ಅವರಿಗೆ ಅದೇ ಸಾರ. ಈ ಸಂಪತ್ತೇ ಸಾರ, ಬಯಕೆಗಳನ್ನು ಈಡೇರಿಸಿಕೊಳ್ಳೋದು ಸ್ವೇಚ್ಛಾಚಾರವೇ ಸಾರ. ಅದನ್ನು ಹಿಡ್ಕೊಳ್ತಾ ಇಲ್ಲ ಇವನು. ನಾನು ಹೇಳ್ತಾ ಇದ್ದೇನೆ, ಭೋಗಿಸು, ಬೇಕಾದಷ್ಟು ಇಲ್ಲಿ ಕುಡಿ, ತಿನ್ನು, ಕುಣಿ, ಏನು ಬೇಕಾದರೂ ಮಾಡು. ಅದು ಬಿಟ್ಟು ಅವನು ಮತ್ತೆ ಹೋಗಿ ಚಿಟಕಿ ಹಿಡ್ಕೊಂಡು ಕೂತ್ಕೊಂಡು ರಾಮ ರಾಮ ಕೃಷ್ಣ ಕೃಷ್ಣ ಹರಿ ಹರಿ ಅಂತ ಕೂತ್ಕೊಂಡಿದ್ದಾನೆ. ಇವನು ಏನು ಮಾಡಬೇಕು? ನೀವು ಪಾಠ ಸರಿ ಕಲಿಸ್ತಾ ಇಲ್ಲ, ಇವನು ಹಾಳಾಗ್ತಾ ಇದ್ದಾನೆ.
ನಮ್ಮ ತಂದೆ ತಾಯಿಗಳು ಹಾಗೆ ಹೇಳೋದು. ಶಿಬಿರಕ್ಕೆ ಹೋಗಿ ಬಂದು ಮನೆಯಲ್ಲಿ ಅಕಸ್ಮಾತ್ ಅವನು ಊಟದಲ್ಲಿ ಮೌನವಾಗಿರ್ತಾನೆ, ಅಥವಾ ಅಲ್ಲಿ ಹೊರಗೆ ತಿನ್ನಲ್ಲ, ಇಲ್ಲಿ ತಿನ್ನಲ್ಲ, ನಾನು ಚೂರು ಏಕಾದಶಿ ಮಾಡ್ತೇನೆ ಅಂದರೆ ಎಲ್ಲ ಹಿರಣ್ಯಕಶಿಪುಗಳು ಎದ್ದು ಬಿಡ್ತಾರೆ. ನಾನು ಬಿಡುವುದಿಲ್ಲ, ನನ್ನ ಮಗ ಹೀಗಾಗಬಾರ್ದು, ಇದೆಲ್ಲ 60ರ ನಂತರ, ಈಗಾಗೋದಲ್ಲ, ಆಮೇಲೆ ನೋಡ್ಕೊಳ್ಳಿ, ನೀವೇನು ತಲೆ ಕೆಡಿಸಿದಿರಿ ಅಂತ ಶಿಬಿರದಲ್ಲಿ ನಮಗೆ ಬಂದು ಬೈತಿದ್ರು. ಉಪವಾಸದ ನಡುವೆ ಏನಾದರೂ ಒಂದು ಶಿಬಿರ ಬಂತು ಅಂದರೆ ಈ ಉಪವಾಸದ ಬಗ್ಗೆ ಏನೋ ಪಾಪ ಅಧ್ಯಾಪಕರು ಹೇಳಿ ಮುಗಿಸೋರು. ಆ ಮಗು ಮನೆಯಲ್ಲಿ ಹೋಗಿ ನಾನು ತಿನ್ನಲ್ಲ, ನಾನು ಉಪವಾಸ, ನಮ್ಮ ಗುರುಗಳು ಹೇಳಿದ್ದಾರೆ ಅಂತ ಹಠ ಹಿಡಿದ್ರೆ ವಾಪಸ್ ಬಂದು ಮರು ದಿವಸ ನೀವೇನು ಮಾಡ್ತಾಯಿದ್ರಿ, ಶಾಲೆಗೆ ಹೋದ್ರೆ ನೀವು ಬರ್ತೀರಲ್ಲ ನೋಡ್ಕೊಳ್ಳಿಕ್ಕೆ, ಎಲ್ಲ ತಲೆ ತಿರುಗಿ ಬಿದ್ದರೆ ಅಲ್ಲ, ಆ ಮಗುವಿಗೆ ಇಷ್ಟಪಟ್ಟು ಅದು ಮಾಡ್ತಾ ಇದೆ ಅಂತಂದ ಖಂಡಿತ ಅದಕ್ಕೇನೂ ಆಗಲ್ಲ. ಯಾರು ಇಲ್ಲಿ ತನಕ ಏಕಾದಶಿ ಉಪವಾಸ ಮಾಡಿ ಸತ್ತದ್ದು ಅಂತ ಒಂದು ಉಲ್ಲೇಖ ಇಲ್ಲ. ಬೇಕಾದರೆ ತಿಂದು ಸತ್ರು ಅಂತ ಕೇಳಿ, ಆದರೆ ತಿನ್ನದೇ ಸತ್ರು ಅಂತ ಅನ್ನೋದಿಲ್ಲ. ಅದರಿಂದಾಗಿ ಏನು ಹೇಳಿದ್ರು ವಿಶ್ವಾಸ ಇಲ್ಲ. ಯಾಕೆಂದರೆ ಆ ಹಿರಣ್ಯಕಶಿಪು ಎಷ್ಟು ಜಾಗೃತವಾಗಿರುತ್ತೆ ಅಂದರೆ ತಡಿಲಿಕ್ಕೆ ಬಿಡಲ್ಲ. ಸುನೀತಿ ಅಂತ ತಾಯಿ ಸಿಗೋದು ಬಹಳ ಕಷ್ಟ, ಲಕ್ಷ್ಮಣನ ತಾಯಿ ಅಂತವಳು ಸಿಗೋದು ಬಹಳ ಕಷ್ಟ. ಅದರಿಂದಾಗಿ ಅಂತಹ ಆಲೋಚನೆಗಳನ್ನು ಅವನು ಆಗಲೇ ತುಂಬಿಟ್ಟು ಯಾವ ರೀತಿಯಿಂದಲೂ ಇವನಿಗೆ ಧಾರ್ಮಿಕ ಶಿಕ್ಷಣ ಸಿಗಬಾರದು ಅನ್ನುವುದನ್ನು ಒತ್ತಾಯಪಡಿಸಿ ಅಲ್ಲಿ ಪರಿಸರವೂ ಕೂಡ ಅದಕ್ಕೆ ವಿರುದ್ಧವಾಗಿರುವಂತೆ ಮಾಡ್ತಾನೆ. ಆಗ ಅವರು ಹೇಳ್ತಾರೆ, ನಾವು ಯಾವ ರೀತಿಯಿಂದಲೂ ಕಷ್ಟಪಟ್ಟರು ಇವನನ್ನು ಸರಿ ಮಾಡಲಿಕ್ಕೆ ಆಗ್ತಲ್ಲ. ಅವರೇ ಪಾಠದಲ್ಲಿ ಬಹಳ ಚೆನ್ನಾಗಿರುತ್ತೆ. ಅವ್ರು ಪಾಠ ಮಾಡಿದ ಮೇಲೆ ಅವನು ವಾಪಸ್ ಪ್ರಶ್ನೆ ಕೇಳೋನು, ಧರ್ಮ ಮೂಲ ಅಲ್ಲದೆ ನೀವು ಇದನ್ನೆಲ್ಲ ನಡೆಸಿದರೆ ಅದು ಕೊನೆಗೆ ಎಲ್ಲಿ ಬಂದು ನಿಲ್ಲುತ್ತೆ? ಸೀದಾ ನಿಮ್ಮ ರಾಜನ ಹತ್ರ ನಿಲ್ಲುತ್ತೆ. ಈಗ ತಪ್ಪು ಮಾಡಿದ್ದನ್ನು ಪ್ರಶ್ನಿಸುವುದು ರಾಜನ ಕರ್ತವ್ಯ. ರಾಜನೇ ತಪ್ಪು ಮಾಡಿದ್ರೆ ಒಬ್ಬ ಪ್ರಶ್ನಿಸುವವನು ಬೇಕಲ್ವಾ? ರಾಜ ಹಾಗೆ ತಪ್ಪು ಮಾಡೋದಿಲ್ಲ. ಯಾರು ಹೇಳಿದ್ದು? ತಪ್ಪಾಗಿದ್ದರಿಂದ ತಾನೇ ಈ ಎಲ್ಲ ಅನರ್ಥಗಳನ್ನು ನಾವು ನೋಡ್ತಾ ಇದ್ದೇವೆ. ಅವನು ತಪ್ಪು ಮಾಡಿದ್ದಾನೆ ಅಂತ ಅನ್ನೋದನ್ನು ಇಟ್ಟುಕೊಂಡೇ ನಾವು ಅದಕ್ಕಿಂತ ಎತ್ತರದ ಶಕ್ತಿ ಒಂದು. ಯಾಕೆಂದರೆ ಅವನಿಗೆ ಅವನ ಅರಮನೆಯ ಪರಿಸರದಲ್ಲಿ ಬಿಟ್ಟರೆ ಇಲ್ಲೇನಾಗ್ತಾ ಇದೆ ಅಂತ ನೀವು ಹೇಳಿದರೆ ಗೊತ್ತಾಗುತ್ತಾನೆ. ನಾನೇನು ಮಾಡ್ತಾ ಇದ್ದೇನೆ ನೀವು ಹೇಳಿದ್ದು ನೈಸರ್ಗಿಕೀಯಂ ಮತಿರಸ್ಯ ರಾಜನೇ ನಾವೇನು ಹೇಳಿಕೊಡ್ತಾ ಇಲ್ಲ. ಇವನಿಗೂ ಇದ್ದಕ್ಕಿದ್ದಾಗ ಒಳಗೆ ಅವನವನೇ ಪಾಠ ಮಾಡ್ತಾನೆ. ನಾವು ಕ್ಲಾಸಲ್ಲೆಲ್ಲ ಪಾಪ ಮಕ್ಕಳ ತಲೆಯಲ್ಲಿ ಧರ್ಮ ಅರ್ಥ ಇದು ಅಲ್ಲ, ಅರ್ಥ ಕಾಮಗಳೇ ಮುಖ್ಯ, ಇನ್ನು ಉಳಿದದ್ದು ಯಾವುದು ಮುಖ್ಯ ಅಲ್ಲ ಅಂತ ನಾವು ಕ್ಲಾಸ್ ಮುಗಿಸಿ ಆ ಕಡೆ ಹೋದಾಗ ಇವನು ಹುಡುಗರು ಅಲ್ಲಿ ತನಕ ನಿದ್ದೆ ಹೊಡಿತಾ ಇದ್ದವರು ಅಥವಾ ನಮ್ಮನ್ನೇ ವಾಪಸ್ಸು ಗಲಾಟೆ ಮಾಡ್ಕೊಂಡು ಬೈತಾ ಇದ್ದವರು ನಾವು ಆಚೆ ಹೋದಾಗ ಪ್ರಹ್ಲಾದನನ್ನು ಸುತ್ತು ಹಾಕಿಕೊಂಡು ಅವನ ಹತ್ರ, ಯಾಕೆಂದ್ರೆ ಇವನು ಒಂದು ಪ್ರಶ್ನೆ ಮಾಡ್ತಿದ್ದ, ಅದಕ್ಕೆ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ, ಸುಮ್ಮನೆ ಆಗ್ಬಿಡ್ತಿದ್ರು. ಅಂದರೆ ಇವನಿಗೆ ಉತ್ತರ ಗೊತ್ತಿದೆ ಅಂತ ಅವ್ರಿಗೆ ಅರ್ಥ ಆಗ್ತಿತ್ತು. ಆಮೇಲೆ ಕೂತ್ಕೊಂಡು ಇವನ ಹತ್ರ ಚರ್ಚೆ ಮಾಡಿದ್ದಕ್ಕೆಲ್ಲ ಉತ್ತರ ತಿಳ್ಕೊಡ್ತಿದ್ರು. ಹೀಗೆ ಅವನೇ ಎಲ್ಲರನ್ನ ನಾವು ಎಲ್ಲ ಸರಿ ಮಾಡಿಟ್ರೆ ಅವನು 1 ನಿಮಿಷದಲ್ಲಿ ಎಲ್ಲ ಮತ್ತೆ ಮೊದಲಿನಂತೆ ಮಾಡಿಬಿಡ್ತಿದ್ದ. ನಮ್ಮ ಎಲ್ಲ ಆಲೋಚನೆಗಳು ಅವನಿರುವ ತನಕ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೀಗೆ ದೂರು ಚಂಡಾಮರ್ಕರು ಕೊಟ್ಟ ಬಳಿಕ ಹುಡುಗರಿಗೆ ಉಪದೇಶದ ಮಾತುಗಳು ಬಹಳ ಚೆನ್ನಾಗಿದೆ. ಅಲ್ಲಿ ಅವನು ಹೇಳ್ತಾನೆ, ಕೌಮಾರೇ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನ್ ಇಹ ದುರ್ಲಭಂ ಮಾನುಷಂ ಜನ್ಮ. ನೀವು ಮನುಷ್ಯರಾಗಿ ಹುಟ್ಟುವುದೇ ಅಂದರೆ ಈ ಶರೀರ ಸಿಗುವುದೇ ಬಹಳ ಕಷ್ಟದ ಕೆಲಸ. ಚಿಕ್ಕ ಮಕ್ಕಳಿದ್ದಾಗಲೇ ನಾವು ಮಕ್ಕಳಿಗೆ ಅಂತಹ ಶಿಕ್ಷಣವನ್ನು ಕೊಡಬೇಕು ಹೊರತು ನೆಟ್ಟಗಾದ ಮೇಲೆ ಬಗ್ಗಿಸ್ತೇವೆ ಅಂತಂದರೆ ಮುರಿದು ಹೋಗುತ್ತೆ ಹೊರತು, ಅದು ರಿವೋಲ್ಟ್ ಆಗುತ್ತೆ ಹೊರತು ಅರ್ಥ ಮಾಡಿಕೊಳ್ಳುವ ಶಕ್ತಿ ಅದಕ್ಕಿಲ್ಲ. ಪ್ರಹ್ಲಾದನ ಅಷ್ಟು ಮಾತುಗಳು ಒಂದೊಂದು ಕೂಡ ಮತ್ತೆ ಮತ್ತೆ ಮನನೀಯವಾದ ಸಂಗತಿಗಳು. ಈ ಮಾತುಗಳನ್ನೆಲ್ಲ ಅವರಿಗೆ ಭಾರಿ ಆನಂದ. ಇವನು ಹೇಳ್ತಾ ಇದ್ದಾನೆ ಅಂದರೆ ಬೇರೆ ಎಲ್ಲ ಕ್ಲಾಸ್ಗಳಿಗೂ ಬಂಕ್, ಯಾವ ಕ್ಲಾಸಿಗೂ ಹೋಗ್ಲಿಕ್ಕಿಲ್ಲ. ಏನು ಅಂದರೆ ಪ್ರಹ್ಲಾದನ ಕ್ಲಾಸ್ ಆಗ್ತಾ ಇದೆ ಅಂತ. ಅವನು ಭಜನೆ ಮಾಡಿಸ್ತಿದ್ದ, ಒಂದಿಷ್ಟು ಹಾಡು ಹೇಳಿಸ್ತಿದ್ದ, ಒಂದಿಷ್ಟು ಗೀತೆಗಳನ್ನು ಹಾಡೋದ್ರ ಜೊತೆಗೆ ನೃತ್ಯ ಮಾಡಿಸ್ತಿದ್ದ. ಹುಡುಗರಿಗೆ ಇದೆಲ್ಲ ಹೊಸ್ತು. ಇಲ್ಲಿ ತನಕ ಏನೋ ಅಫೀಮ್ ಗಿಫೀಮ್ ತಗೊಂಡೇ ನಶೆಯಲ್ಲಿ ಇದ್ದವರಿಗೆ ಇದೊಂಥರದ ಹೊಸ ನಶೆ. ಆದರೆ ಈ ನಶೆಯಲ್ಲಿ ಆನಂದ ಮತ್ತೆ ಬಹಳ ಹೊತ್ತಿರುತ್ತೆ. ನಿರಂತರ ಅದು ಮನಸ್ಸಿಗೆ ಅದು ಕುಡಿದು ಎಷ್ಟೋ ಹೊತ್ತಾದ್ಮೇಲೆ ಇಳಿದೋಗ್ತಿತ್ತು, ಮದ್ಯಪಾನ ಮಾಡಿದ್ದು. ಆದರೆ ಇದು ಒಂದು ಆನಂದದ ತುತ್ತ ತುದಿಗೆ ಅವರನ್ನು ಕರ್ಕೊಂಡು ಹೋಗ್ತಾ ಇತ್ತು. ಹಾಗಾಗಿ ಹುಡುಗರು ಈ ಕ್ಲಾಸನ್ನು ಬಿಟ್ಟೇ ಬಿಡುತ್ತಿದ್ರು. ಕೊನೆಗೆ ಅವನ ಮೇಲೆ ಅವನಿಗೆ ಕೋಪ ಜಾಸ್ತಿ ಆಯ್ತು. ಈ ಸುದ್ದಿ ನಿರಂತರ ಬರ್ತಾ ಇತ್ತು. ಮತ್ತೆ ಒಂದು ಸರ್ತಿ ಕೂಡಿಸಿ ಅವನಿಗೆ ಉಪದೇಶ ಮಾಡ್ತಾನೆ. ನೋಡಪ್ಪ, ಹಾಗಲ್ಲ, ಧರ್ಮಂ ಅರ್ಥಂಚ ಕಾಮಂಚ ನಿತರಾಂಚ ಅನುಪೂರ್ವಶಃ ಪ್ರಹ್ಲಾದಾಯ ಊಚತೂ ರಾಜನ್. ಮತ್ತೆ ಕೂಡಿಸಿ ತಾನೇ ತೊಡೆಯಲ್ಲಿ ತ್ರೈವರ್ಗಿಕಂ, ಇದೇ ಮುಖ್ಯಪ್ಪ. ಇಲ್ಲಿ ನಾವೇನಾದರೂ ಸಂಪಾದನೆ ಮಾಡಿದರೆ ಉಂಟು, ಗಳಿಸಬೇಕು, ಹೆಸರು ಗಳಿಸಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ನಾನೆಲ್ಲ ನಿನಗೋಸ್ಕರ ಒದ್ದಾಡ್ತಾ ಇದ್ದೇನೆ. ಓ, ಹಾಗಾದರೆ ನೀನು ಸಾಯ್ತಿ ಇಂತಾಯಿತು. ನೀನು ಅವಧ್ಯತ್ವ ಅವರ ಪಡ್ಕೊಂಡು ಬಂದು ನೀನು ಸಾಯುವುದಿಲ್ಲ ಅನ್ನೋ ಕಾರಣಕ್ಕೆ ತಾನೆ ಇಷ್ಟೆಲ್ಲ ದೇವತೆಗಳನ್ನು ಸೋಲಿಸಿದ್ದು, ಮೇಲಿನ ಲೋಕಗಳನ್ನು ಪಡೆದದ್ದು, ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ತಾ ಇರೋದು. ಅಂದರೆ ನನಗೋಸ್ಕರ ಮಾಡ್ತಾ ಇದ್ದೀರಿಂದ ಏನರ್ಥ? ನೀನು ಒಂದು ದಿವಸ ಕೈ ಜೈ ಅಂತಿ ಅಂತ ಅರ್ಥ ತಾನೆ. ಆಮೇಲೆ ಯಾಕಿದು ಒದ್ದಾಟ, ಯಾಕೆ ಈ ಹಾರಾಟ, ಯಾಕೆ ಈ ಉದ್ವೇಗ, ಯಾಕೆ ಈ ಕ್ಲಿಷ್ಟಕರವಾದಂಥ ಕಷ್ಟವನ್ನು ಮೈ ಮೇಲೆ ತಂದುಕೊಳ್ಳುವ ಅವ್ಯವಸ್ಥೆ ಅಂತ ನನಗೆ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ. ಸಿಟ್ಟು ಬಂತು. ಯಾರು ಇಷ್ಟೆಲ್ಲ ತಲೆಯೊಳಗೆ ತುಂಬ್ತಾ ಇರೋರು, ಯಾರು ನಿನಗೆ ಹೀಗೆಲ್ಲ ಮಾಡ್ತಾ ಇರೋರು, ನನಗದು ಗೊತ್ತಾಗಬೇಕು, ಹಾಗೆ ಹೀಗೆ ಅಂತ ಒಂದಿಷ್ಟು ಜಗಳ ಆಗುತ್ತೆ. ಅವನನ್ನು ಸಿಟ್ಟಿನಿಂದ
ತಂದೆಯಾದವನು ಬಹುಶಃ ಇಂಥದ್ದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನನ್ನು ಶೂಲಕ್ಕೇರಿಸ್ತಾನೆ, ಆನೆಯಿಂದ ತುಳಿಸ್ಲಿಕ್ಕೆ ಹೋಗ್ತಾನೆ, ಸರ್ಪಗಳಿಂದ ಕಚ್ಚಿಸ್ಲಿಕ್ಕೆ ಹೋಗ್ತಾನೆ, ಬೆಂಕಿಗೆ ಹಾಕ್ತಾನೆ, ಸಮುದ್ರಕ್ಕೆ ಹಾಕ್ತಾನೆ, ಕಣಿವೆಯಿಂದ ಕೆಳಕ್ಕೆ ತಳ್ಳಿಸ್ತಾನೆ, ಕೊನೆಗೆ ಕೃತ್ಯವನ್ನೂ ಪ್ರಯೋಗ ಮಾಡ್ತಾನೆ. ಆಭಿಚಾರ ಕ್ರಿಯಾ ಹಂತ ಅಂತ ಸ್ತೋತ್ರ ಮಾಡ್ತಾರೆ ಅವನು ನರಸಿಂಹನನ್ನು. ಅವನಿಗೆ ಆಭಿಚಾರ ಕ್ರಿಯೆಯನ್ನು ಪ್ರಯೋಗ ಮಾಡ್ತಾನೆ. ಆಶ್ಚರ್ಯ ಏನು ಅಂದರೆ, ಆನೆಯ ಹತ್ತಿರ ಕರ್ಕೊಂಡೋಗಿ ಮದಭರಿತವಾದ ಆನೆಯ ಕೆಳಗೆ ಬಿತ್ತು, ಅದು ಡೊಗ್ಗಾಲು ಹಾಕಿ ನಮಸ್ಕಾರ ಮಾಡಿ ಹೊರಟೋಗ್ತಿತ್ತು. ಈ ಕೃತ್ಯ ಪ್ರಯೋಗ ಮಾಡಿದ್ದು ಆ ದೊಡ್ಡ ಭೂತ ಓಡಿ ಬಂದು ಅವನನ್ನು ತಿನ್ನಬೇಕು ಅಂತ ನೋಡಿದ್ರೆ ಏಕೋ ವಿಷ್ಣುರ ಮಹದ್ಭೂತ, ಅದಕ್ಕಿಂತ ಹಿಂದೆ ಅವನೊಂದು ಬೆಟ್ಟ ನರಸಿಂಹ ಒಬ್ಬ ನಿಂತ್ಕೊಂಡು ಅಂತ ಬಾಯಿಗೆ ತೆಗೆದು ಕಾಯ್ತಾ ಇದ್ದು. ಅದು ಹೆದರಿ ಅಲ್ಲಿಂದ ವಾಪಸ್ ಹೋದದ್ದು, ಆ ಯಾರು ಕೃತ್ಯ ಪ್ರಯೋಗ ಮಾಡಿದ್ನೋ ಅವನನ್ನೇ ನುಂಗಿ ಓಡೋಯ್ತದು. ಯಾಕಂದ್ರೆ ಅದಕ್ಕೆ ಏನಾದ್ರು ಸಿಗಬೇಕು ವಾಪಸ್ಸು, ಹಾಗೆ ವಾಪಸ್ ಹೋಗ್ಲಿಕ್ಕೆ ಗೊತ್ತಿಲ್ಲ ಅದಕ್ಕೆ. ಹಾಗೆ ಯಾರು ಪ್ರಯೋಗ ಮಾಡಿದ್ನೋ ಆ ಪುರೋಹಿತನನ್ನೇ ತಿನ್ಕೊಂಡು ಅದು ಹೊರಟೋಯ್ತು. ಅಂದರೆ ಹೀಗೆ ಎಷ್ಟೆಲ್ಲ ಪ್ರಯೋಗ ಮಾಡಿದ್ರು ಅವನಿಗೆ ಯಾವ ರೀತಿಯಿಂದಲೂ, ಯಾಕೆಂದರೆ ಆಗಲೂ ಅವನ ಮನಸ್ಸು. ಅದಕ್ಕೊಂದು ಉದಾಹರಣೆ ಚೆನ್ನಾಗಿ ಕೊಡ್ತಾರೆ. ಏನು ಅಂದರೆ ಶುನಶೇಪನ ಹಾಗೆ ಅಂತ. ಶುನಶೇಪ ಆ ಜಲೋದರ ರೋಗದಿಂದ ಬಳಲ್ತಾ ಇದ್ದಂಥವನಿಗೆ, ಹರಿಶ್ಚಂದ್ರನಿಗೆ ಯಾರಾದರೂ ಒಂದು ಬಲಿ ಕೊಡಲೇಬೇಕಿತ್ತು. ಯಾಕೆಂದರೆ ಮಗನನ್ನು ಕೊಡಬೇಕಿತ್ತು, ಮಗ ಓಡೋಗ್ಬಿಟ್ಟಿದ್ದ ರೋಹಿತ. ನಾವು ಕಥೆಯಲ್ಲಿ ಸತ್ಯ ಹರಿಶ್ಚಂದ್ರ ಹಾಗೆ ಹೀಗೆ ಅಂತ ಹೇಳೋದು, ಅದರ ಪ್ರಸಂಗವನ್ನು ಓದಿದರೆ ಕಥೆಯೇ ಬೇರೆ ಇದೆ. ಆದರೆ ಅದನ್ನು ಬಹಳ ಪ್ರಸಿದ್ಧ, ಅದನ್ನು ನಾವು ಒಪ್ಪಿಕೊಳ್ಬೇಕಷ್ಟೇ. ಆದರೆ ಮೂಲತಃ ಆದರೆ ಮನುಷ್ಯ ಟೆಂಡೆನ್ಸಿ ಹಾಗೆ ಅಂತ ಕೆಟ್ಟವನು ಅಂತಲ್ಲ. ಆದರೆ ಯಾವ ದೃಷ್ಟಿಯಿಂದಲೂ ಕೂಡ ಅವನು ಮಾತು ತಪ್ಪಿದ ರೀತಿಗಳನ್ನು ನೋಡಿದರೆ ಅದು ಕೊನೆಗೆ ಅದಕ್ಕೆ ಅವನಿಗೆ ಜಲೋದರ ರೋಗ ಬಂದದ್ದು. ಅದನ್ನು ಪರಿಹರಿಸಿಕೊಳ್ಳಿಕ್ಕೆ ಶುನಶೇಪನನ್ನು ತಂದು ಯೂಪಸ್ತಂಭದಲ್ಲಿ ಬಲಿಯಾಗಿ ಕೊಡುವುದಕ್ಕೋಸ್ಕರ ನಿಲ್ಲಿಸಿದಾಗ ಅವನು ತನ್ನನ್ನು ಕಟ್ಟಿದ್ದಾರೆ, ತನ್ನನ್ನು ಕೊಲ್ತಾರೆ, ಇದು ಯಾವುದರ ಯೋಚನೆ ಇಲ್ಲದೆ ವರ್ಣಾಂತರ್ಯಾಮಿಯಾದ ವಾಸುದೇವನನ್ನು ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸ್ತಾನೆ. ಪೂರ್ತಿ ಒಪ್ಪಿಸಿಬಿಟ್ಟಿದ್ದ, ದೇವರೇ ನೀನೇ ನೋಡ್ಕೊಳ್ಬೇಕು ಅಂತ. ಹಾಗೆ ಟ್ರೈನ್ ಮಾಡಿದವರು ದಾರಿಯಲ್ಲಿ ಬರುವಾಗ ವಿಶ್ವಾಮಿತ್ರರು. ಇವತ್ತಿಗೂ ನಾವು ಮಂತ್ರಗಳಲ್ಲಿ ನೋಡುವಾಗ ಶತರ್ಚಿಗಳ ಮಂಡಲದಲ್ಲಿ ಶುನಶೇಪನ ಮಂತ್ರಗಳು ಬರ್ತವೆ. ನಾವು ತತ್ವಾಯಾಮಿ ಬ್ರಹ್ಮಣ ವಂದಮಾನ ಸದಾಶಾಸ್ತಿ ಯಜಾಮಾನು ಹವಿರ್ಭಿ ಅನ್ನುವ ಮಂತ್ರಗಳನ್ನೆಲ್ಲ ನಾವು ಜಪದಲ್ಲಿ ಬಳಸಿಕೊಳ್ಳುವಂಥದ್ದು ಶುನಶೇಪ ಋಷಿಯದ್ದೇ. ಆ ಶುನಶೇಪ ಋಷಿಯಿಂದ ಕಂಡ ಮಂತ್ರಗಳು ಒಂದೊಂದು ಅದ್ಭುತ. ಹಾಗೆ ಅವನು ಶುನಶೇಪ ಹೇಗೆ ಭಗವಂತನಿಗೆ ತನ್ನನ್ನು ಒಪ್ಪಿಸಿಕೊಂಡಿದ್ನೋ ಹಾಗೆ ಪ್ರಹ್ಲಾದ ಎಂಥ ಅಪಾಯದ ಸ್ಥಿತಿಗೆ ಒಡ್ಡುವಾಗಲೂ ನನ್ನನ್ನು ನಾನು ರಕ್ಷಿಸಿಕೊಳ್ಳಬೇಕು ಅನ್ನುವ ಆತಂಕವೇ ಇರಲಿಲ್ಲ ಅವನಿಗೆ. ನರಹರಿಯ ಮಡಿಲಲ್ಲಿದ್ದೇನೆ. ಹೇಗೆ ಮಗು ಝೂಗೆ ಕರ್ಕೊಂಡು ಹೋದ ತಾಯಿ ಅಕಸ್ಮಾತ್ ಅಲ್ಲಿ ಸಿಂಹ ಅಟ್ಟಿಸ್ಕೊಂಡು ಬಂದಾಗ ತಾಯಿಗೆ ಹೆದರಿಕೆ ಆಗುತ್ತೆ, ಅಲ್ಲಿ ತಾಯಿ ಬೇರೆ ದೇವರು ಬೇರೆ. ಆದರೆ ಮಗುವಿಗೇನಿರುತ್ತೆ ಅಂದರೆ ಅಮ್ಮನ ಮಡಿಲಲ್ಲಿದ್ದೇನೆ, ನನ್ನನ್ನು ಅಮ್ಮ ರಕ್ಷಿಸ್ತಾಳೆ ಅಂತ. ಆ ಥರದ ಒಂದು ನಿಷ್ಠೆ ತಾಯಿ ರಕ್ಷಿಸ್ತಾಳೆ ಅಂತ ಅನ್ನೋದು ಹೇಗೋ ಹಾಗೆ ಭಗವಂತ ನನ್ನನ್ನು ತಾಯಿಯಾಗಿ ರಕ್ಷಿಸ್ತಾನೆ ಅಂತನ್ನುವ ಹಾಗೆ ಆ ನಿರ್ವ್ಯಾಜವಾದಂತಹ ಮನಸ್ಥಿತಿಯಲ್ಲಿ ಕೂತಿದ್ದಾನೆ. ಯಾವುದೇ ಹೆಳೆ ಒಡ್ಲೂ ಇಲ್ಲ. ಹೀಗೆ ಮಾಡಿದರೆ ನಾನು ಹಾಗೆ ಮಾಡಬೇಕಾಗತ್ತೆ, ಇನ್ನೊಂದು ಬುದ್ಧಿಗೆ ಅವಕಾಶನೇ ಕೊಡಲಿಲ್ಲ. ಕಿಯಾನಿಹಾರ್ಥ, ನಾವು ವಿತರ್ಕಗಳನ್ನು ಮಾಡೋದ್ರಿಂದ ಏನು ಪ್ರಯೋಜನ ಇದೆ, ಅವನ ಉದ್ದೇಶದ ಪ್ರಕಾರ ನಡೆಯುತ್ತೆ ಅಂತ. ಹೀಗೆ ಅವನು ನಿಶ್ಚಿಂತನಾಗಿದ್ದಾಗ ಪ್ರತಿ ಬಾರಿಯೂ ರಕ್ಷಿತನಾದ. ಧರ್ಮಾನ್ ಭಾಗವತಾನ್ ಇಹ, ಅದರಿಂದ ಅವನು ಏನನ್ನು ಉಪದೇಶ ಕೊಡ್ತಾ ಇದ್ನೋ ಹುಡುಗರಿಗೆ ಅದನ್ನು ಸ್ವತಃ ತನ್ನ ಜೀವನದಲ್ಲಿ ಅದೇ ರೀತಿ ನಡೆದುಕೊಂಡವ. ಕೆಲವೊಮ್ಮೆ ಹೇಳುವುದಾಗುತ್ತೆ, ಆದರೆ ಆಚರಣೆ ಮಾಡುವಾಗ ಉಪದೇಶ ಮಾಡಿದವರೇ ಅನರ್ಥಕ್ಕೀಡಾಗಿಬಿಡುತ್ತಾರೆ. ಆ ರೀತಿ ಆಗದಂತಹ ಒಂದು ಎಚ್ಚರಿಕೆ ಅವನಲ್ಲಿತ್ತು. ಅದರಿಂದಾಗಿ ದೈತೇಯಾಹ ಯಕ್ಷರಕ್ಷಾಂಸಿ ಸ್ತ್ರೀಯ ಶೂದ್ರಾವಜೌಕಸಃ ಖಗಾ ಮೃಗಾ ಪಾಪ ಜೀವ ಸಂತಿಹ್ಯಚ್ಯುತತಾಂಗತಾ. ತಂದೆ ಮತ್ತೆ ಅವನನ್ನು ಕರೆಸಿ ಮತ್ತಷ್ಟು ಉಪದೇಶ ಮಾಡಿ ಹೇಳುವಾಗ ಅವನು ಹೇಳುತ್ತಾನೆ, ಭಗವಂತನನ್ನು ನಂಬಿದವರಿಗೆ ಯಾರಿಗೂ ತೊಂದರೆ ಆದದ್ದು ಅಂತಿಲ್ಲ. ನಾನು ಹೇಳ್ತೇನೆ ಅಂದರೆ ಅವನು ಹೇಳ್ತಾನೆ, ನೀನು ಬಿಡು, ನಿನ್ನ ಆಸುರ ಭಾವವನ್ನು ಬಿಡು, ಶರಣಾಗು ಭಗವಂತನಿಗೆ. ಈಗಲೂ ಕೂಡ ಅವಕಾಶ ಇದೆ. ಈ ಕ್ಷಣಕ್ಕೂ ನಿನ್ನನ್ನು ಅವನು ಉದ್ಧಾರ ಮಾಡ್ತಾನೆ. ಒಪ್ಕೊಂಡ್ಬಿಡಷ್ಟೇ. ಅವನು ಸರ್ವತಂತ್ರ ಸ್ವತಂತ್ರ. ನೀನು ಸಮಗ್ರ ದೇಶವನ್ನು ಒಪ್ಪಿಸಬೇಕಾಗಿಲ್ಲ. ಈ ಇಡೀ ಆಡಳಿತ ಅವನಿಂದಂಗೆ ನಡೀತಾ ಇದೆ ಅಂತ ಮಾನಸಿಕವಾಗಿ ಪ್ರಾಮಾಣಿಕವಾಗಿ ಒಪ್ಪಿಕೊಂಡ್ಬಿಡಷ್ಟೇ, ಉಳಿದದ್ದೆಲ್ಲವೂ ಸರಿ ಹೋಗ್ಬಿಡುತ್ತೆ ಅಂತ. ಅದಕ್ಕೆ ದೃಷ್ಟಾಂತವನ್ನು ಹೇಳ್ತಾನೆ ನೋಡು. ದೈತ್ಯರಲ್ಲಿ, ಯಕ್ಷರಲ್ಲಿ, ರಾಕ್ಷಸುಗಳಲ್ಲಿ, ಸ್ತ್ರೀಯರು, ಶೂದ್ರರು, ಯಾವುದೋ ಕಾಡಾಡಿಗಳು, ಯಾವುದೋ ಬೀಡಾಡಿಗಳು, ಯಾವುದೋ ಹಸುಕಾಯುವವರು, ಖಗಾಹ, ಮೃಗಾಹ, ಆಕಾಶದಲ್ಲಿ ಹಾರುವವುಗಳು, ನೆಲದಲ್ಲಿ ಓಡಾಡುಗಳು, ಪಾಪ ಜೀವ, ಯಾವುದೋ ಶಾಪದಿಂದಾಗಿ ಪಾಪಗ್ರಸ್ತರಾಗಿ ಹುಟ್ಟಿದ ಜೀವಿಗಳೂ ಕೂಡ ಅಚ್ಯುತತಾಂಗತಾಹ, ಅವರು ಭಗವಂತನ ಪದತಲವನ್ನು ಸೇರಿದ್ದಾರೆ, ನೆಮ್ಮದಿಯ ಸುಖವನ್ನು ಅನುಭವಿಸಿದ್ದಾರೆ. ಅವರನ್ನೂ ಭಗವಂತ ಉದ್ಧರಿಸಿದ್ದಾನೆ. ತನ್ನ ಮಡಿಲಿಗೆ ಕರ್ಕೊಂಡೋಗಿ ಅವರನ್ನು ಪ್ರೀತಿಯಿಂದ, ತನ್ನ ಮಗು ಅಂತ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾನೆ. ನೀನು ಕೂಡ ಬಂದರೆ ನೀನೇನೋ ಒಂದು ಜಾಸ್ತಿ ಆಗೋದಿಲ್ಲ, ಭಾರವೇ, ನೀನೊಂದು ಜಾಸ್ತಿ ಆಗ್ತೀಯಾ, ನೀನು ಯಾವ ರೀತಿಯಿಂದಲೂ ಜಾಸ್ತಿ ಆಗೋದು ಸಾಧ್ಯ ಇಲ್ಲ ಅಂತ. ಅವನಿಗೆ ಕೋಪ ಬರುತ್ತೆ. ನಿನಗೆ ಇದು ಯಾರು ಇಷ್ಟೆಲ್ಲ ಬಲ ತುಂಬಿದ್ದು?
ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈಬಲಂ ಬಲಿನಾಂ ಚಾಪರೇಶಾಂ ಪರಾವರೇಮಿ ಸ್ಥಿರಜಂಗಮಾಯೇ ಬ್ರಹ್ಮಾದಯೋ ಯೇನ ವಶಂ ಪ್ರಣೀತಾಃ. ನನಗಲ್ಲಪ್ಪ, ನೀನಿಷ್ಟು ಜೋರು ಮಾಡಿ ನನ್ನ ಮೇಲೆ ಕೈ ಎತ್ತಿ ಸಿಟ್ಟು ಮಾಡ್ಕೊಳ್ತಿದ್ದಲ್ಲ, ನಿನ್ನಲ್ಲಿ ಈ ಎಲ್ಲ ಇಷ್ಟೆಲ್ಲ ಸಾಧನೆ ಆಗಿದೆ ಅಂತ ನೀನೇನೇನು ಅಂದ್ಕೊಂಡಿದ್ದೀವೋ ಆ ಬಲವು ಅವನದ್ದೇ. ನ ಕೇವಲಮ್ಮೆ ನಿನಗೂ ಭವತಶ್ಚ ರಾಜನ್, ಇನ್ನು ಈ ಚತುರ್ಮುಖ ಮೊದಲಾದಂತಹ ದೇವತೆಗಳಿಂದ ವರ ಪಡೆದು ನೀನೇನು ಇಷ್ಟು ಮೆರಿತಾ ಇದ್ದಿ, ಆ ಚತುರ್ಮುಖಾದಿಗಳಿಗೆ ಸ್ಥಾನಮಾನಗಳನ್ನು ಕಲ್ಪಿಸಿ ಅವರನ್ನು ಅನುಗ್ರಹಿಸ್ತಾ ಇರೋನು ಅವನೇ. ಆದ್ದರಿಂದಾಗಿ ನಾವು ಯಾರೂ ಅವನ ವಿಷಯದಲ್ಲಿ ಅವನ ಮುಂದೆ ದೊಡ್ಡವರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಜಹಿ ಆಸುರ ಭಾವಂ ಇಮಂ, ಈ ಆಸುರ ಭಾವವನ್ನು ಬಿಟ್ಟು ಬಿಡು ಅಂತ ಹೀಗೆ ಹೇಳ್ತಾನೆ. ಆಗ ಅವನು ಏನು ಹೇಳಿದರೂ ಕೇಳದೆ ತಕ್ಷಣವೇ ಸಿಂಹಾಸನದಲ್ಲಿ ಕೂತಿದ್ದವ ತನ್ನ ಖಡ್ಗವನ್ನು ಹಾಗೆ ಹೊರೆಯಿಂದ ಹೊರಕ್ಕೆ ತೆಗೆದು ಅದರ ಕೊನೆಯನ್ನು, ನಿನ್ನ ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಹೇಳುವುದಾದರೆ ನಿನ್ನನ್ನೇ ಮೊದಲು ಕೊಂದು ಬಿಡ್ತಾನೆ, ಯಾಕೆಂದರೆ ನಿನ್ನೊಳಗೆ ಸೇರಿಕೊಂಡು ಬಹುಶಃ ನನ್ನನ್ನು ವಿರುದ್ಧವಾಗಿ ಕೆತ್ತಿ ಕಟ್ತಾ ಇದ್ದಾನೆ ಅಂತ ಹೇಳಿ ಆ ಬರುವಾಗ ಕಂಬದ ಹಿಡಿ, ಆ ಖಡ್ಗದ ಹಿಡಿಯನ್ನು ಕಂಬಕ್ಕೆ ಹಿಂದಿನಿಂದ ಹೊಡೆದು ಅವನ ಮೇಲೆ ಕತ್ತಿ ಎಸೆಯುವಾಗ ಹುಡುಗನ ಕೈ ಮುಗಿದು ಬಿಟ್ಟಿದೆ. ಕಣ್ಣಿನಲ್ಲಿ ಬೆಳಕು ಕಾಣಿಸ್ತಾ ಇದೆ, ಅದು ಕಂಬ ಒಡೆದು ಬಂದ ಬೆಳಕು. ಆನಂದದಿಂದ ಅವನು ಸ್ವೀಕರಿಸ್ತಾ ಇದ್ದಾನೆ. ಇವನಿಗೆ ಆಶ್ಚರ್ಯ, ಏನಿದು ಇವನು ಕೊಲ್ಲಿಕ್ಕೆ ಬಂದಾಗಲೂ ಹೀಗೆ ಹಿಡ್ಕೊಂಡಿದ್ದಾನೆ, ಅಂದರೆ ನನ್ನನ್ನು ಬಿಡು ಅಂತ ಕೇಳ್ತಾ ಇದ್ದಾನ ಅಂತ ಒಂದು ಕ್ಷಣ. ಆದರೆ ಕಣ್ಣಿನಲ್ಲಿ ಇನ್ನೇನು ಬೇರೆ ನೋಡ್ತಾ ಇದ್ದಾನೆ, ಇವನನ್ನು ನೋಡ್ತಾನೇ ಇಲ್ಲ. ತಿರುಗಿ ನೋಡಿದರೆ ಅಭಿಕ್ರಾಮನ್ ಪುತ್ರವಧೇಪ್ಸು ರೋಜಸ, ಅಭಿಕ್ರಾಮನ್ ಪುತ್ರವಧೇಪ್ಸು, ಮಗನನ್ನು ಕೊಂದೇ ಬಿಡ್ತೇನೆ ಅಂತ ಬಂದ ಆ ವೇಗದ ಪ್ರತಿವೇಗದಂತೆ ಆ ಕಂಬ ಸೀಳಿದೆ. ಸೀಳಿ ಮಧ್ಯದಿಂದ ಹೊರಟು ಬಂದಿದೆ ವಿಚಿತ್ರವಾದ ರೂಪ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ. ಈ ಇಡೀ ರೂಪದ ಸ್ವರೂಪ ನಮರ್ಗಂನ ಮಾನುಷಂ ಸಂಭೆ ಸಭಾಯಾಂ, ಈ ಸ್ತಂಭದ ಮಧ್ಯದಿಂದ ಸಭೆಯ ನಡುವಿನಿಂದ ಭಗವಂತನ ರೂಪ ಆವಿರ್ಭವಿಸಿತು. ಯಾಕಾಗಿ ಅಂದರೆ ನಿಜ ಭೃತ್ಯ ಭಾಷಿತಂ, ಅವನು ಹೇಳಿದ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿದ. ಭೃತ್ಯ ನನಗೆ ಅತ್ಯಂತ ಪ್ರಿಯ. ಭೃತ್ಯ ಅಂತ ಅನ್ನೋದನ್ನು ಈಗ ಹೇಳಿದ್ದಕ್ಕೇ ಮುಂದೆ ಪ್ರಹ್ಲಾದ ಇದನ್ನು ಶಬ್ದ ನೆನಪಿಟ್ಕೊಂಡು ವಾಪಸ್ ಉತ್ತರ ಕೊಡ್ತಾನೆ. ನನ್ನ ಭೃತ್ಯನಾಗಿ ಇವನು ಹೇಳಿದ ಮಾತನ್ನು ನಾನು ನಡೆಸಬೇಕು. ದೇವರು ಎಲ್ಲ ಕಡೆ ಇದ್ದಾನೆ, ಇದನ್ನು ನಾನು ಅವನಿಗೆ ತೋರಿಸ್ಬೇಕು. ಯಾಕೆಂದರೆ ಅವನು ಯಾವುದನ್ನು ವಸ್ತು ಅಂತ ಗಮನಿಸುವುದಲ್ಲ, ವಸ್ತುವಿನ ಒಳಗೆ ವಸ್ತು ರೂಪನಾಗಿ ಭಗವಂತ ಇದ್ದಾನೆ. ವೇದ್ಯಂ ವಾಸ್ತವ ಮಾತ್ರ ವಸ್ತು ಶಿವದಂ, ಅವನು ವಸ್ತು ಅಂತ ಉಪಾಸನೆ ಮಾಡಿಯೇ ಪ್ರತಿಯೊಂದರಲ್ಲೂ ಭಗವಂತನನ್ನು ಕಾಣುವ ಶಕ್ತಿ ಉಳ್ಳವನಾದ್ರಿಂದಾಗಿ ಅವನಿಗೆ. ಆಮೇಲೆ ಇನ್ನು ನಿಜ ಭೃತ್ಯ ಅಂತಂದರೆ ಚತುರ್ಮುಖನ ಮಾತು ಸತ್ಯ ಆಗಬೇಕು, ಜನರ ನಂಬಿಕೆ ಸತ್ಯ ಆಗಬೇಕು. ಎಂಥ ಅಪಾಯಕ್ಕೆ ಬಂದಾಗಲೂ ದೇವರು ನಮ್ಮನ್ನು ಕೈ ಬಿಡಲ್ಲ ಅಂತ. ಹೀಗೆ ಲೋಕದಲ್ಲಿ ಎಷ್ಟೆಷ್ಟು ಜನ ಸಜ್ಜನರು ವೇದಗಳು ಹೇಳಿದ ಮಾತುಗಳು, ಋತ್ವಿಜರು ಹೇಳಿದ ಮಾತುಗಳು, ದೇವಾದಿಗಳು ಪ್ರಾರ್ಥಿಸಿದ ಮಾತುಗಳು, ಚತುರ್ಮುಖನೇ ಸ್ವತಃ ತಾನು ಕೊಟ್ಟ ವರವೂ ಕೂಡ ಸತ್ಯ ಆಗಬೇಕು ಅಂತನ್ನುವ ದೃಷ್ಟಿಯಿಂದ ಭಗವಂತ ಕಂಬ ಒಡೆದು ಹೊರಕ್ಕೆ ಬಂದು ಆತನ ದೇಹವನ್ನು ಹಾಗೆ ಅನಾಮತ್ತಾಗಿ ಎಲ್ಲ ಬಂದು ಬಿದ್ದರು. ರಾಕ್ಷಸರ ಗುಂಪು ದೊಡ್ಡ ಬೆಂಕಿಯ ರಾಶಿಗೆ ಹಾತೆಗಳು ಬಿದ್ದ ಹಾಗೆ ಒಂದು ಕ್ಷಣವೂ ಅದರ ಉಳಿಲೇ ಇಲ್ಲ. ಬೆಟ್ಟದ ಆಕೃತಿಯಲ್ಲಿರುವಂತಹ ಆ ನರಸಿಂಹ ರೂಪ ಹಾಗೆ ಅವನನ್ನು ಅನಾಮತ್ತಾಗಿ ಎತ್ತಿಕೊಂಡು ಬಂದು ಆ ಹೊಸ್ತಿಲ ಬಳಿಯಲ್ಲಿ ಕೂತು ಹೊಟ್ಟೆಯನ್ನು ಸೀಳಿ ಇನ್ನೆಷ್ಟು ಪ್ರಹ್ಲಾದರು ಇದರಲ್ಲಿ ಎಲ್ಲಿಯಾದರೂ ಇದ್ದಾರಾ ಅಂತ ಹುಡುಕುವ ಕುತೂಹಲ ಎನ್ನುವಂತೆ ಅವನ ದೃಷ್ಟಿ ಆ ಆಂತ್ರವನ್ನು, ಮಾಲೆಯನ್ನು, ಕರುಳ ಮಾಲೆಯನ್ನು ಹಾಕಿಕೊಂಡು ಕೂತಿದ್ರೆ ಎಲ್ಲ ದೇವತೆಗಳು ಸುತ್ತಲೂ ನಿಂತುಕೊಂಡು ಅವನನ್ನು ಬಗೆ ಬಗೆಯಿಂದ ಸ್ತೋತ್ರ ಮಾಡ್ತಾರೆ. ತುಂಬ ಚೆನ್ನಾಗಿದೆ ಆ ಸ್ತೋತ್ರಗಳು. ಅವರವರ ನೆಲೆಗಟ್ಟು ಹೇಗಿರುತ್ತೆ ಅಂತ ಪ್ರತಿಯೊಬ್ಬರು ಅವರವರ ಪಿತೃಗಳು ಪ್ರಾರ್ಥನೆ ಮಾಡುವಾಗ ನಮ್ಮ ಪಿತೃಕರ್ಮಗಳಿಗೆಲ್ಲ ಇವನು ತೊಂದರೆ ಮಾಡ್ತಿದ್ದ, ನೀನು ಬಂದು ಉಪಕಾರ ಆಯಿತು. ನಾಗಗಳು ಹೇಳ್ತವೆ ನಮ್ಮ ಮಣಿಗಳ ರತ್ನಗಳನ್ನೆಲ್ಲ ಅಪಹರಿಸಿ ಅವನು ಹಿಂಸೆ ಮಾಡ್ತಿದ್ದ, ನೀನು ಬಂದು ಉಪಕಾರ ಆಯಿತು. ದೇವತೆಗಳು ಹೇಳ್ತಾರೆ ನಮ್ಮ ಲೋಕದ ಕರ್ತವ್ಯ ನಿರ್ವಹಿಸಲಿಕ್ಕೆ ಇವನಿಂದ ತುಂಬ ತೊಂದರೆ ಆಗ್ತಾ ಇತ್ತು. ಹಾಗೆ ಅಂದರೆ ಇದರಲ್ಲಿ ಒಂದೆರಡು ಅಂಶ ಗಮನಿಸಬಹುದಾದದ್ದೇನು ಅಂದರೆ ಅವರವರ ಪ್ರಾರ್ಥನೆಯ ಮಟ್ಟದಲ್ಲಿ ಭಗವಂತನ ಎತ್ತರವನ್ನು ಎಷ್ಟು ಅಳೆದಿದ್ದಾರೆ ಅನ್ನೋದನ್ನು ಯೋಚಿಸಿದರೆ ಅವರ ಹೈರಾರ್ಕಿನೂ ಅರ್ಥ ಆಗ್ತಾ ಹೋಗುತ್ತೆ. ಅವರ ಪ್ರಾರ್ಥನೆಯ ಭಗವತ್ ಸ್ವರೂಪವನ್ನು ವರ್ಣನೆ ಮಾಡುವ ಶಬ್ದಗಳಿಂದ ಅವರು ಯಾವ ಸ್ಥಾನದಲ್ಲಿದ್ದಾರೆ. ಯಾಕೆಂದರೆ ಚತುರ್ಮುಖನ ಪ್ರಾರ್ಥನೆಯ ಲೆವೆಲ್ಲೇ ಬೇರೆ, ಇಂದ್ರಾದಿಗಳ ಪ್ರಾರ್ಥನೆಯ ಮಟ್ಟವೇ ಬೇರೆ, ಪಿತೃಗಳ ಪ್ರಾರ್ಥನೆಯ ಮಟ್ಟವೇ ಬೇರೆ. ನಾಗರು, ಕಿನ್ನರರು, ಕಿಂಪುರುಷರು ಹೀಗೆ ಎಲ್ಲರೂ ಮಾಡಿದ ಪ್ರಾರ್ಥನೆಯನ್ನು ತೂಗಿದಾಗ ಅವರವರ ಸ್ಥಾನಮಾನಕ್ಕೆ ಒಂದಾಯಿತು. ಅವರವರ ಸ್ಥಾನ ಎಲ್ಲಿದೆ ಅಂತ ಅನ್ನೋದು ಅದರ ಜೊತೆಗೆ ಗೊತ್ತಾಗುವಂತೆ ಆ ಸ್ತೋತ್ರದ ರಚನೆ ಇರುವುದು ಸ್ವಾರಸ್ಯವಾದ ಸಂಗತಿ. ಹೀಗೆ ಎಲ್ಲರೂ ಸ್ತೋತ್ರ ಮಾಡಿದಾಗ ಇನ್ನೂ ಅವನ ಕೋಪ ಇಳಿಲಿಲ್ಲ. ಹುಡುಗನನ್ನು ಮುಂದಕ್ಕೆ ದೂಡುತ್ತಾರೆ. ಆಗ ಹುಡುಗನನ್ನು ಕೇಳ್ತಾನೆ, ಏನು ಬೇಕಪ್ಪ? ಅವನದಕ್ಕೆ ಜಗಳನೇ ಆಡ್ತಾನೆ. ಮಾಮಾ ಪ್ರಲೋಭಯ, ನನ್ನನ್ನು ನೀನು ಪ್ರಲೋಭನೆಗೆ ಒಳಪಡಿಸಬೇಡ.
ಯಾಕೆಂದರೆ ನಾನು ನಿನ್ನ ಹತ್ರ ಏನೋ ಕೇಳಬೇಕು ಅಂತ ಬಂದದ್ದಲ್ಲ. ಯಾಕೆಂದರೆ ಆಸಕ್ತಂ ಕಾಮೈಹಿ ತೈಹಿ ವರೈಹಿ, ನನಗೆ ವರಗಳನ್ನು ಕೊಡ್ತೇನೆ ಅಂತ ಆಸೆ ಹುಟ್ಟಿಸಿ ನೀನು ಏನು ಯೋಚನೆ ಮಾಡಬೇಡ. ಯಾಕೆಂದರೆ ತತ್ಸಂಗ ಭೀತೋ ನಿರ್ವಿಣ್ಣೋ ಮುಮುಕ್ಷುಸ್ತ್ವಾಂ ಉಪಾಶ್ರಿತಃ, ನಾನು ಇಂತಹ ಲೌಕಿಕವಾದ ಕಾಮನೆಗಳ ಸಂಘದಿಂದ ಭೀತಿಗೆ ಒಳಗಾಗಿಯೇ ನಿನ್ನನ್ನು ಅತ್ಯಂತ ಆತ್ಮೀಯವಾಗಿ ಈ ಎಲ್ಲ ಜಂಜಾಟದಿಂದ ದೂರ ಆಗಬೇಕು ಅಂತ ನಿನ್ನ ಹತ್ರಕ್ಕೆ ಬಂದರೆ ಏನು ಬೇಕು ನಿನಗೆ, ಏನು ಕೊಡಲಿ, ಎಷ್ಟು ವರ್ಷ ರಾಜ ಆಗ್ತಿ, ಎಷ್ಟು ದಿವಸ ನಿನಗೆ ಏನೇನು ಸಂಪತ್ತುಗಳು ಬೇಕು ಅಂತ ನೀನು ಕೇಳಿ ನನ್ನನ್ನು ಪ್ರಲೋಭನೆಗೆ ಒಳಪಡಿಸಿ ಮತ್ತೆ ಅದೇ ಪಾಪದ ಕೂಪದ ಕಡೆಗೆ ನನ್ನನ್ನು ತಳ್ಳಬೇಡ. ಯಸ್ತ ಆಶಿಷ ಆಸಾಸ್ತೆ ನಸ ಭೃತ್ಯ ಸವೈವಣಿಕ್, ಭೃತ್ಯ ಅಂತ ನಿಜ ಭೃತ್ಯ ಭಾಷಿತಂ ಅಂತ ಹೇಳಿದ್ದಕ್ಕೆ ನೀನು ನನ್ನನ್ನು ಭೃತ್ಯ ಅಂತ ಮಾತಾಡಿ ಈಗ ಭೃತ್ಯ ಅಲ್ಲ ಅಂತ ಹೇಳ್ತಾ ಇದ್ದಿ ನೀನು. ಯಾಕೆಂದರೆ ಯಸ್ತ ಆಶಿಷ ಆಶಾಸ್ತೆ, ನನಗೆ ಏನಾದರೂ ಒಂದು ಒದಗಲಿ ಅಂತ ಅನ್ನೋದಕ್ಕೋಸ್ಕರ ನಾನು ನಿನ್ನನ್ನು ಪ್ರಾರ್ಥಿಸಿದ್ದಲ್ವೇ ಅಲ್ಲ. ಒಂದು ವೇಳೆ ಹಾಗೆ ಪ್ರಾರ್ಥಿಸಿದ್ದಾದರೆ ನಸ ಭೃತ್ಯ, ಅವನು ವಣಿಕ್ ವ್ಯಾಪಾರಿ, ಅವನು ಅಂಗಡಿ ಮುಂದೆ ಬಂದಾಗ ಹಾಲು ಈ ಮನೆಗೆ ನಮಗೆ ಬಾಡಿಗೆ ಮನೆಯನ್ನು ತೋರಿಸಿಕೊಟ್ಟದ್ದೇ ಅವನು, ಅಲ್ಲಿ ಎಲ್ಲೆಲ್ಲಿ ಲೈಟ್ ಬಿಲ್ ಕಟ್ಟಲಿಕ್ಕೆ ಅಂತ ಹೇಳಿದೆ ಅವನು, ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತ ತೋರಿಸಿಕೊಟ್ಟವನು ಅವನು. ಆದರೆ ಅವನ ಅಂಗಡಿ ಮುಂದೆ ನಾವು ಸಾಮಗ್ರಿಗಳನ್ನು ಯಾವಾಗಲೂ ತಗೊಳ್ತಾ ಇದ್ದವರು ಹಾಲು ಪ್ಯಾಕೆಟ್ ಕೆಳಗೆ ಬಿತ್ತು, ಹಾಲು ಪ್ಯಾಕೆಟ್ ಕೊಡಿ ಅಂತಾನೆ. ಬರಲ ನಾಳೆ ಈ ಚುಕ್ತ ಮಾಡಲಿಕ್ಕೆ ನಾಳೆಗೆ ಅಂತ ಬರಿಲ್ಲ ಅಲ್ಲ, ನಾನು ತುಂಬ ಆತ್ಮೀಯ ಅಲ್ವಾ, ಇನ್ನೊಂದು ಪ್ಯಾಕೆಟ್ ಹಾಲು ನಿಮ್ಮ ಮನೆ ಅಂಗಡಿ ಮುಂದೆನೇ ಬಿದ್ದಿದೆ, ಅದನ್ನೇ ತೊಗೊಂಡೋಗಿ ಮನೆಗೆ, ನಿಮಗೆ ಇನ್ನೊಂದು ಪ್ಯಾಕೆಟ್ ಕೊಡಬೇಕು ಅಂದರೆ ನೀವು ಇನ್ನೊಮ್ಮೆ ದುಡ್ಡು ಕೊಡಬೇಕು. ಎಷ್ಟೇ ಆತ್ಮೀಯವಾದ ಮದುವೆಗೆ ಕರೆದು ಊಟ ಹಾಕುವ ವ್ಯಕ್ತಿ ಆಗಿದ್ರೂ ಕೂಡ ವ್ಯಾಪಾರ ಅಂತ ಬಂದಾಗ ಒಂದು ಕಿಲುಬು ಕಾಸು ಬಿಡಲ್ಲ. ಉಪಕಾರ ಮಾಡೋರು ಇದ್ದಾರೆ, ನಾನು ಹಳೇ ಮಂದಿಯನ್ನು ಮಾತಾಡಿಸ್ತಾ ಇಲ್ಲ, ಇವತ್ತಿನ ವ್ಯವಸ್ಥೆಯನ್ನು ಅವತ್ತು ಕೂಡ ಅದು ಪ್ರಾಮಾಣಿಕವಾಗಿ ಎರಡೂ ಕಡೆಯಿಂದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ತಿತ್ತು. ಎಲ್ಲಿ ವ್ಯಾಪಾರ ಅಲ್ಲಿ ವ್ಯಾಪಾರವೇ, ಎಲ್ಲಿ ವ್ಯವಹಾರ ಅಂದರೆ ಬಾಂಧವ್ಯವೋ ಅಲ್ಲಿ ಬಾಂಧವ್ಯವೇ. ಆದರೂ ವ್ಯಾಪಾರ ಅಂತ ಬಂದಾಗ ಅಲ್ಲಿ ಪೂರ್ತಿ ಅದು ಲೆಕ್ಕಾಚಾರದ ಪ್ರಕಾರವೇ ನಡೆಯುತ್ತೆ ಹೊರತು, ಅದೇ ಮಗು ಶಾಲೆಗೆ ಹೊರಟಾಗ ಅಮ್ಮ ಮಾಡಿಟ್ಟ ಅಡಿಗೆಯನ್ನು ಬುತ್ತಿಯಲ್ಲಿ ತುಂಬಿ ಕಳಿಸುವಾಗ ಹೊಸ್ತಿಲು ತಾಟಿ ಬಿತ್ತು, ಎಲ್ಲ ಚೆಲ್ಲಾಪಿಲ್ಲಿ ಆಯಿತು. ಕೂಡಲೇ ತಾಯಿ ಆ ಬುತ್ತಿ ತಗೊಂಡು ಬಂದು ತನಗೆ ಅಂತ ಉಳಿಸಿದ್ದನ್ನು ಮತ್ತೆ ವಾಪಸ್ ತುಂಬಿ ಕಳಿಸಿ ಏನು ಮಾತಾಡೋದಿಲ್ಲ, ಮಗುಗೆ ಏನು ಹೇಳುವುದೂ ಇಲ್ಲ, ಕರ್ಕೊಂಡು ಹೋಗಿ ಶಾಲೆಗೆ ಬಿಟ್ಟು ವಾಪಸ್ ಸಂಜೆ ಬರುವಾಗ ಮತ್ತೆ ಕೇಳ್ತಾಳೆ, ತಿಂದಿಯಾ ಮಗು, ಅಲ್ಲಿಯೂ ಮತ್ತೆ ಚೆಲ್ಕೊಂಡ್ಯಾ, ಆರೋಗ್ಯ ನೋಡ್ಕೊಂಡ್ಯಾ ಅಂತ. ಇದು ಪ್ರೀತಿ, ಇದು ತಾಯಿಯ ಪ್ರೀತಿ, ಇದು ವ್ಯಾಪಾರಿಯ ಪ್ರೀತಿ. ನನಗೆ ವ್ಯಾಪಾರಿಯ ಪ್ರೀತಿ ಬೇಕಾಗಿಲ್ಲ, ನಾನು ನಿನ್ನನ್ನು ತಾಯಿ ಅಂತ ಪ್ರೀತಿಸ್ತಾ ಇರೋದು. ಸವೈ ವಣಿಕ್, ಅವನು ವ್ಯಾಪಾರಿ, ಅವನು ನಿನ್ನ ಹತ್ರ ಏನಾದರೂ ಬೇಕು ಅನ್ನೋದಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ನಾನು ಇಲ್ಲಿಗೆ ಬಂದೇ ಇಲ್ಲ. ನಾನು ಯಾವ ರೀತಿಯಿಂದಲೂ ಇಂಥದ್ದೊಂದು ಅಪೇಕ್ಷೆ ಇದೆ ಅಂತಾಗಿದ್ರೆ ಅದು ಇಲ್ಲಿ ತನಕ ನಾನು ನಿನ್ನ ಹತ್ರಕ್ಕೂ ಬರಲಿಕ್ಕೆ ಆಗ್ತಿರ್ಲಿಲ್ಲ. ನಾನು ಬಂದಿದ್ದೇನೆಂದರೆ ಅದೆಲ್ಲ ಬಿಟ್ಟೇ ಬಂದದ್ದು. ಅದರಿಂದಾಗಿ ನವೈಸ್ವಾಮಿ ಸವೈ ಭೃತ್ಯ ಗುಣಲುಬ್ಧವು ನ ಕಾಮುಕವು, ಬಹಳ ಚೆನ್ನಾಗಿ ಹೇಳ್ತಾನೆ. ಸ್ವಾಮಿ ಆದವನು ಕೂಡ ಭೃತ್ಯ ಹೀಗೆ ನನ್ನಲ್ಲಿ ಇರಬೇಕು ಅಂತ ಬಯಸುವುದು ತಪ್ಪು. ಒಬ್ಬ ಭೃತ್ಯನಾದವನು ಸ್ವಾಮಿ ನನ್ನನ್ನು ಈ ರೀತಿ ನನಗೆ ಬೇಕಾದ್ದನ್ನೆಲ್ಲ ಆಗಾಗ ಕೊಡ್ತಾ ಇರಬೇಕು ಅಂತ ಬಯಸುವುದು ತಪ್ಪು. ಅದೊಂದು ಆಂತರಿಕ ಸಂಬಂಧ. ಅಲ್ಲಿ ಸಂಬಂಧಕ್ಕೆ ಬೆಲೆ ಕಟ್ಟಲಿಕ್ಕೆ ಅಥವಾ ಅದಕ್ಕೊಂದು ಆಕೃತಿ ಕಟ್ಟಲಿಕ್ಕೆ ಯಾವತ್ತೂ ಸಾಧ್ಯ. ಯಾಕೆಂದರೆ ಅವ್ರು ಕಾಮುಕವು, ಇಬ್ಬರೂ ಪರಸ್ಪರ ಬಯಸಿಕೊಂಡ್ರೆ ಅವನು ಸ್ವಾಮಿಯೂ ಅಲ್ಲ, ಇವನು ಭೃತ್ಯನೂ ಅಲ್ಲ. ಗುಣಲುಬ್ಧವು, ಅವನು ಒಳ್ಳೆ ಕೆಲಸ ಮಾಡ್ತಾನೆ, ಅದಕ್ಕೆ ನಾನು ಅವನನ್ನು ಇಟ್ಕೊಂಡಿದ್ದೇನೆ. ನಮ್ಮ ಯಜಮಾನ ತುಂಬ ನನ್ನಲ್ಲಿ ಮಾಡಿದ ಕೆಲಸಗಳಿಗೆ ಮೆಚ್ಚಿಕೊಳ್ತಾನೆ, ಅದಕ್ಕೆ ನಾನು ಅವನ ಜೊತೆಗಿದ್ದೇನೆ. ಈ ಸಂಬಂಧ ಇರಬೇಕು ಹೊರತು ಎಷ್ಟು ಪಗಾರ ಕೊಡ್ತಾರೆ, ಇಲ್ಲಿ ಕಮ್ಮಿ ಕೊಡ್ತಾರೆ, ಹಾಗಾದರೆ ಅಲ್ಲಿ ಜಾಸ್ತಿ ಕೊಡ್ತಾರೆ, ಅಲ್ಲಿಗೆ ಹೋದ ಅಂದರೆ ಅವನು ವ್ಯಾಪಾರಿಯೂ ಭೃತ್ಯನೂ ಅಲ್ಲ, ಈ ಕಡೆಯವನು ಸ್ವಾಮಿಯೂ ಅಲ್ಲ, ಅವನು ಸ್ವಲ್ಪ ಕಡಿಮೆ ದುಡ್ಡಿಗೇನೆ ಕೆಲಸ ಮಾಡಿ ಕೊಡ್ತಾನೆ. ಅದರಿಂದಾಗಿ ಅವನು ಗುಣವಂತನೇ ಆಗಿರಲಿ. ನಮಗೆ ಕೆಲಸ ಕಮ್ಮಿಗೆ ಅಂದರೆ ಸಂಪತ್ತು ಕಮ್ಮಿಗೆ ಅವನು ಕೆಲಸ ಜಾಸ್ತಿ ಆಗುತ್ತೆ ಅಂದರೆ ನಮಗದು ಮುಖ್ಯ. ಈ ರೀತಿಯಾದ ವ್ಯವಹಾರಗಳು ಲೋಕದಲ್ಲಿ ಇರ್ಬೋದು, ಆದರೆ ನಾನು ನಿನ್ನ ಹತ್ರ ಆ ವ್ಯವಹಾರ ಮಾಡಲಿಕ್ಕೆ ಬಂದಿಲ್ಲ. ಕಾಮಾನಾಂ ಹೃದಯ ಸಂರೋಹ, ಆದರೂ ಕೇಳು 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 ಅಂತ ಹೇಳ್ತೀಯಾ, ಒಂದೇ ಒಂದು ಕೇಳ್ತೇನೆ, ಇನ್ಯಾವತ್ತೂ ನನ್ನಿಂದ ಏನೂ ಕೇಳುವ ಹಾಗೆ ಮಾಡಬೇಡ. ಹೃದಯ ಅಸಂರೋಹ, ನಿನ್ನಲ್ಲಿ ಕೇಳಬೇಕೆನ್ನುವ ಬುದ್ಧಿಯನ್ನು ಕೊಡದಿರು, ಇದೇ ನಾನು ಕೇಳುವುದು. ಇದು ಬಿಟ್ಟು ಇನ್ನೇನನ್ನೂ ನಾನು ಕೇಳುವುದಿಲ್ಲ. ವೃಣೇ ವರಂ, ಇದೊಂದೇ ನಿನ್ನ ಹತ್ರ ಕೇಳಬೇಕಷ್ಟೇ. ಹಾಗಿದ್ರೂ ಮತ್ತೆ ಹೇಳ್ತಾನೆ, ಯತ್ರ ಯತ್ರ ಚ ಮದ್ಭಕ್ತಾ, ಭಗವಂತನೇ ಹೇಳ್ತಾನೆ, ಪ್ರಶಾಂತಾ ಸಮದರ್ಶನ ಸಾಧವ ಸಮುದಾಯಾಸ್ತೆ ಪೂಯಂತೆ ಪಿಚ ಕೀಟಕಾ. ನಿನ್ನಂತಹ ಭಕ್ತರು ಎಲ್ಲೆಲ್ಲಿ ಇದ್ದರೂ ಕೂಡ ಅಲ್ಲಿ ನಾನೇ ಪವಿತ್ರಗೊಳಿಸೋನು ಅಂತ ನೀನು ಹೇಳಿದ್ದಿ, ಹೌದು. ಆದರೆ ನನ್ನನ್ನು ಹೊತ್ತ ನೀವು ಎಲ್ಲಿದ್ದರೂ ಕೂಡ ನಿಮ್ಮಂಥವ್ರು ಯಾವುದೇ ಜಾಗದಲ್ಲಿ, ಅದು ಕೀಟಕ, ಅತ್ಯಂತ ಕ್ರಿಮಿಯೂ ವಾಸ ಮಾಡಲಿಕ್ಕೆ ಕಷ್ಟವಾಗುವಂತಹ ಜಾಗದಲ್ಲಿ ಅಕಸ್ಮಾತ್ ನೀವಿದ್ರೆ ನಿಮ್ಮ ಪ್ರಭಾವದಿಂದ ಉಳಿದದ್ದೆಲ್ಲವೂ ಕೂಡ ಮತ್ತೆ ಮರಳಿ ಟ್ರ್ಯಾಕಿಗೆ ಬರುತ್ತೆ ಹೊರತು ಖಂಡಿತ ನೀವು ಅದರಿಂದ ಕೆಟ್ಟು ಹಾಳಾಗೋಲ್ಲ. ಯಾಕೆಂದರೆ ನಿಮ್ಗೆ ಅಲ್ಲಿರುವ ಒಳಗಿನ
ವಿಶ್ವಾಸ ಅದು ನಾನು ಅಲ್ಲಿ ಹೆಚ್ಚು ಹೆಚ್ಚು ಪ್ರದರ್ಶಿತನಾಗ್ತೇನೆ ನಿಮ್ಮಿಂದಾಗಿ, ಅದರಿಂದಾಗಿ ನೀವು ಅದರ ಬಗ್ಗೆ ಯೋಚಿಸಬೇಕಾಗಿಲ್ಲ, ನಿನ್ನ ತಂದೆಗೆ ಒಳಿತಾಗಬೇಕು ಅಂತ ಕೇಳಿಕೊಂಡೆ. ಅವನು ಆಮೇಲೆ ಕೇಳ್ತಾನೆ, ನನಗೇನು ಬೇಡ, ನಮ್ಮಪ್ಪ ನಾನು ಎಷ್ಟೋ ಸರ್ತಿ ಹೇಳಿದೆ ಬೇಡ 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 ಅಂತ, ಆದರೂ ಅವನು ಆಸುರ ಭಾವದಿಂದ ನಿನ್ನನ್ನು ಬೈದಿದ್ರೆ ಅದನ್ನೊಂದು ಕ್ಷಮಿಸಿಬಿಡು ಅಂತ. ನಿನ್ನಂತಹ ನನ್ನ ಮಗನನ್ನಾಗಿ ಪಡೆದ ಮೇಲೆ ಅವನು ಎಲ್ಲಿ ಹೋಗ್ತಾನೆ ಬೇಡವಾದ ಕಡೆಗೆ? ಯಾಕೆಂದರೆ ಇದು ಚೈದ್ಯನ ವಿಷಯಕ್ಕೋಸ್ಕರ ಈ ವಿಷಯ ಹೇಳಿದ್ದು. ಚೈದ್ಯನನ್ನು ಹೇಗೆ ಅಲ್ಲಿ ಒಳಿತನ್ನು ಮಾತ್ರ ಸ್ವೀಕರಿಸಿ ಬೇಡವಾದದನ್ನು ಬಿಟ್ಟನೋ, ಹಾಗೆ ಹಿರಣ್ಯಕಶಿಪಿನಲ್ಲಿದ್ದ ಜಯನನ್ನು ಮತ್ತೆ ಅವನನ್ನು, ಆದರೆ ಅವನು ಸಾಯುವಾಗ ಕಂಡದ್ದು ಭೀಕರವಾದ ರೂಪ, ಅದರಿಂದಾಗಿ ಆಮೇಲೆ ರಾವಣನಾಗಿ ಬರುವಾಗ ಅದೇ ರೀತಿ ಭಯಾನಕವಾದ ರೂಪ ಬಂತು. ಮತ್ತೆ ರಾಮನಾಗಿ ಸೌಮ್ಯ ರೂಪ ನೋಡಿದ್ರಿಂದಾಗಿ ಮತ್ತೆ ಮನುಷ್ಯನ ಆಕಾರದಲ್ಲಿ ಶಿಶುಪಾಲನಾಗಿ ಕಂಡದ್ದು. ಹೀಗೆ ಒಂದೊಂದು ಕೊನೆಯ ಕ್ಷಣದ ದರ್ಶನವೂ ಕೂಡ ಅದು ಮುಂದಿನ ಅವರ ಜನ್ಮಕ್ಕೆ ಕಾರಣವಾಯಿತು ಅಂತ ಅನ್ನೋದನ್ನು ಹೇಳಿ, ಮುಂದೆ ನಾರದರು ಮತ್ತು ಧರ್ಮರಾಜನ ಅನೇಕ ಸಂವಾದಗಳು ಬರುತ್ತೆ. ಇದಕ್ಕೆ ಕಾರಣ ಅದು ಪ್ರಹ್ಲಾದ ಮತ್ತು ಅವಧೂತನ ಸಂವಾದ. ಸಹ್ಯ ಪರ್ವತದ ಕಾವೇರಿ ಹುಟ್ಟುವ ಜಾಗದಲ್ಲೇ ಒಬ್ಬ ಅವಧೂತನನ್ನು ಪ್ರಹ್ಲಾದ ಭೇಟಿಯಾಗಿ, ನೀನು ಈ ಕೇಳಿದ ವರ್ಣಾಶ್ರಮ ಧರ್ಮದ ಬಗ್ಗೆ ಪ್ರಶ್ನೆ ಬರುತ್ತೆ, ಕರ್ಮಯೋಗ ಜ್ಞಾನಯೋಗಗಳ ಬಗ್ಗೆ ಪ್ರಶ್ನೆ ಮಾಡ್ತಾನೆ. ಈ ಎಲ್ಲ ಪ್ರಶ್ನೆಗಳಿಗೆ ಅವರಿಬ್ಬರು ನಡೆಸಿದ ಸಂವಾದವನ್ನೇ ನಿನಗೆ ಉತ್ತರವನ್ನಾಗಿ ಹೇಳುತ್ತೇನೆ ಅಂತ ಅಲ್ಲಿ ಅನೇಕ ಭಾಗವತ ಧರ್ಮಗಳು, ಓಂಕಾರದ ಮಹತ್ವದ ರಹಸ್ಯಗಳು ಇತ್ಯಾದಿಗಳನ್ನೆಲ್ಲ ಹೇಳ್ತಾನೆ. ಅದರಲ್ಲಿ ಅವನು ನಾಸಚ್ಛಾಸ್ತ್ರೇಚು ಸಜ್ಜೇತ ನೋಪಜೀವೇತು ಜೀವಿಕಾಂ ಅತಿವಾದಾನ್ ತ್ಯಜೇತ್ ತರ್ಕಾನ್ ಪಕ್ಷಂ ಕಾಂಚಿನ್ನ ಸಂಶ್ರಯೇತ್ ನ ಶಿಷ್ಯಾನ್ ಅನುಬಧ್ನೀತ ಗ್ರಂಥಾನ್ ನೈವಾಭ್ಯಸೇತ್ ಬಹೂನ್ ನವ್ಯಾಖ್ಯಾಂ ಉಪಜೀವೇತ ನಾರಂಭಾನ್ ಆರಭತೆ ಕ್ವಚಿತ್. ಇದೆಲ್ಲ ಸ್ವಲ್ಪ ರೆವಲ್ಯೂಷನರಿ ಮಾತುಗಳು. ಇವತ್ತು ಕೇಳಿದ ತಕ್ಷಣ ನಮಗೆ ಇದನ್ನು ಆಗಲೇ ಪ್ರಹ್ಲಾದ ಹೇಳಿದ್ನ ಅಂತ ಅನ್ನಿಸುವಷ್ಟು ಆಶ್ಚರ್ಯವಾಗುವ ಸಂಗತಿ. ಅವನು ಹೇಳುತ್ತಾನೆ, ಬೇಡವಾದ ಶಾಸ್ತ್ರಗಳಲ್ಲಿ ಸ್ವಲ್ಪ ಏನಿದೆ ಅಂತ ನೋಡಿಬಿಡೋಣ ಅಂತ ಇಣುಕ್ಲಿಕ್ಕೆ ಹೋಗಿ ಅದರಲ್ಲಿ ಮುಳುಗುವಂಥ ಪ್ರಸಂಗ ಬರುತ್ತೆ. ಹೋಗಲೇ ಬೇಡ, ಆದಷ್ಟು ಅದನ್ನು ಬಿಡು. ನೋಪಜೀವೇತ ಜೀವಿಕಾ, ಹೊಟ್ಟೆಪಾಡಿಗೆ ಅಂತ ಯಾವುದೇ ಕೆಲಸವನ್ನು ಮಾಡಬೇಡ, ನಿನ್ನೆ ಇಷ್ಟಕ್ಕಾಗಿ ಅಂತ ಮಾಡು. ಅದರಲ್ಲಿ ಹೊಟ್ಟೆ ತುಂಬಿದ್ರೆ ತುಂಬಿಸ್ಕೊ. ಹೇಗಿದ್ರು ಸ್ವಾಮಿ ಹೊಟ್ಟೆಪಾಡು, ನೀವು ಹಾಗೆ ಹೊಡಿಬೇಡಿ ಅಂತ ನಾವು ಇವತ್ತು ಕೇಳುವ ಮಾತನ್ನು ಅವನು ಬೈತಾನೆ. ಜೀವಿಕೆಗೋಸ್ಕರ ನೀನು ಯಾವುದೇ ನಿನ್ನ ಸ್ವಂತ ಧರ್ಮವನ್ನು ಮಾರಿಕೊಳ್ಬೇಡ, ಅದು ಯಾವತ್ತಿಗೂ ನಿನಗೆ ಉದ್ಧಾರಕ್ಕೆ ಕಾರಣ ಆಗುವುದಿಲ್ಲ. ಅದು ನಿನ್ನ ಎಲ್ಲ ಭಗವತ್ ಚಿಂತನೆಯ ದಾರಿಯನ್ನು ಕೆಡಿಸ್ತಾ ಹೋಗುತ್ತೆ, ನಿನ್ನನ್ನು ದೂರಕ್ಕೆ ಮಾಡುತ್ತೆ. ಅತಿವಾದ ತ್ಯಜೇತ್, ಯಾವತ್ತೂ ಕೂಡ ಒಂದು ಏನಾದರೂ ಒಂದು ವಿಷಯ ಬಂತು ಅಂತಂದರೆ ಅದನ್ನು ತರ್ಕದಿಂದ ತೀರ್ಮಾನ ಮಾಡ್ತೇನೆ ಅಂತ ಹೊರಡಬೇಡ. ವಾದವನ್ನು ಮೀರಿ ಶಿಷ್ಯನಾಗಿ ಗುರುವಾಗಿ ಪರಸ್ಪರ ಚರ್ಚೆ ಮಾಡಿ, ಅಥವಾ ಆತ್ಮೀಯರಾಗಿ ಪರಸ್ಪರ ಚರ್ಚೆ ಮಾಡಿ. ಕೇಳಿಸಿಕೊಳ್ಳುವುದು ಮರಳಿ ಹೇಳಬೇಕು ಅಂತಲ್ಲ, ಕೇಳಿಸಿಕೊಳ್ಳುವುದಕ್ಕಾಗಿ. ಆಮೇಲೆ ಹೇಳಬೇಕು ಅಂತ ಅನಿಸಿದರೆ ಹೇಳಿ. ನಮ್ದೇನಿದ್ರೆ ಅವರು ಹೇಳುವುದನ್ನು ಕೇಳಿಸಿಕೊಳ್ಳುವುದು, ಯಾಕೆಂದರೆ ನಾನೇನು ಹೇಳಬೇಕು ಅಂತ ಯೋಚನೆ ಮಾಡಿಕೊಳ್ಳಿಕ್ಕೋಸ್ಕರನೇ ಕೇಳುವುದು. ಆ ಕೇಳುವಿಕೆಯಿಂದ ಏನು ಉಪಯೋಗ ಇಲ್ಲ. ಮೊದಲು ಕೇಳುವವನಾಗು, ಆಮೇಲೆ ವಾದ ಮಾಡು. ನಾವು ಕೇಳುವುದನ್ನೇ ತಪ್ಪಿಸಿಕೊಂಡು ಏನಿದೆ ಅಂತ ಅದರ ಹಿಂದಿನ ಪರಿಸರವನ್ನೇ ತಿಳಿಯದೆ ಸುಮ್ಮನೆ ಮಾತುಗಳನ್ನು ಆಡುವುದರಿಂದ ಅತಿವಾದ ಅನ್ನೋದು ನಮ್ಮನ್ನು ನಾಶ ಮಾಡುತ್ತೆ. ಆಮೇಲೆ ಯಾವುದೇ ಒಂದು ಪಕ್ಷಕ್ಕೆ ಮೊದಲೇ ಸ್ಟಿಕ್ ಆನ್ ಆಗಬೇಡ. ಸರಿ ತಪ್ಪುಗಳ ವಿವೇಚನೆ ಮಾಡಿ ಒಂದು ಪಕ್ಷವನ್ನು ಆಶ್ರಯಿಸು ಹೊರತು ನಾನು ಮೊದಲಿಂದನೂ ಇದೇ ಪಕ್ಷ, ಏನು ಮಾಡಿದ್ರು ನಾನು ನನಗೆ ಜೈ ಅನ್ಲಿಕ್ಕೆ ಬರುವುದೇ ಇಲ್ಲ ಅವರಿಗೆಲ್ಲ, ನಾನು ಅದನ್ನು ಒಪ್ಕೊಂಡ್ಬಿಟ್ಟಾಗಿದೆ, ನಮ್ಮ ಅಜ್ಜನ ಕಾಲದಿಂದ ಅದೇ ಇರುವುದು, ನಾನು ಇವತ್ತಿಗೂ ಅದನ್ನೇ ಮಾಡುವುದು ಅಂತ ಹುಚ್ಚು ರೀತಿಯಲ್ಲಿ ಒಂದು ಪಕ್ಷವನ್ನು ಆಶ್ರಯಿಸಿ ಸಾಯಬೇಡ. ಶಿಷ್ಯರನ್ನು ಸಂಪತ್ತಿಗಾಗಿ ದೋಚಬೇಡ. ಶಿಷ್ಯರನ್ನು ಹಠಕ್ಕೆ ಬಿಡುದು, ಬೇರೆಯವ್ರ ಹತ್ರ ಅವನು ಇನ್ನೂ ಹೆಚ್ಚು ಕಲಿಬೇಕು ಅಂತ ಹೋಗ್ತಾ ಇದ್ದಾನೆ ಅಂದರೆ ಅವನನ್ನು ಬಂಧನಕ್ಕೀಡು ಮಾಡಬೇಡ. ಅವನು ಸ್ವಾತಂತ್ರ್ಯ ಇದೆ ಅವನಿಗೆ. ನಿನ್ನ ಗುಣದಿಂದ ಅವನನ್ನು ಹಿಡಿದಿಡಬೇಕು ಹೊರತು ನಿನ್ನ ಭಯದಿಂದ ಅವನನ್ನು ಹಿಡಿದಿಡುವುದಲ್ಲ. ಅಂದರೆ ಶಿಷ್ಯ ಸಂಪಾದನೆ ಅಂತ ಅನ್ನೋದು ನಿನ್ನ ಸ್ವತಃ ಗುಣದಿಂದ ಇರಬೇಕು. ನೀವು ಅವನನ್ನು ತೂರಿ ಇವರಿಗೆ ನೀನು ಮರ್ಯಾದೆ ಕೊಡದೇ ಇದ್ದರೆ ನೀನು ಅಂಧಂತಮಸಿಗೆ ಹೋಗ್ತೀನಿ, ನೀನು ಹಾಗಾಗ್ತೀನಿ, ನೀನು ಹೀಗಾಗ್ತೀನಿ, ಪೀಠಕ್ಕೆ ಮರ್ಯಾದೆ, ಸ್ಥಾನಕ್ಕೆ ಮರ್ಯಾದೆ, ಮಠಕ್ಕೆ ಮರ್ಯಾದೆ, ಇದು ಮಾತ್ರ ಹೊರತು ಪ್ರೀತಿಯೇ ಇಲ್ಲ ಅಂದರೆ, ಕೇವಲ ಅದು ಒತ್ತಾಯದ ಭಯ ಆಗಿದರೆ ಅದು ಬಹಳ ದಿವಸ ಉಳಿಯುವುದಿಲ್ಲ. ಆ ರೀತಿ ಯಾವತ್ತೂ ಕೂಡ ಅದನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನವೂ ಪಡಬೇಡ. ಮತ್ತು ತುಂಬ ವಿಷಯ ಓದಬೇಕು ಅಂತ ಅನ್ನುವ ಭರದಲ್ಲಿ ಬಹೂನ್ ಗ್ರಂಥಾನ್ ತುಂಬ ಓದಲಿಕ್ಕೆ ಅಂತ ಹೋಗುದು. ಯಾವುದರಲ್ಲೂ ಈಗ ಓದುವುದು ಬೇರೆ, ಅಧ್ಯಯನ ಮಾಡುವುದು ಬೇರೆ. ನಾನು ಅಧ್ಯಯನದ ಬಗ್ಗೆ ಹೇಳ್ತಿಲ್ಲ. ಓದುವುದಕ್ಕೆ ಅಂತ ಯಾರು ಅಧ್ಯಯನ ಮಾಡ್ತಾನೋ ಅವನಿಗೆ ತುಂಬ ಓದಲಿಕ್ಕಾಗಲ್ಲ. ಅದರಲ್ಲೇ ಅವನು ಮತ್ತೆ ಹೆಚ್ಚು ಅಧ್ಯಯನಕ್ಕೆ ತೊಡಗ್ತಾನೆ. ಓದುವುದು ಅಂದರೆ ಎಲ್ಲ ಸ್ಕ್ಯಾನ್ ಮಾಡೋದಷ್ಟೇ, ಈ ಜೆರಾಕ್ಸ್ ಮಿಷಿನ್ ಇದ್ದ ಹಾಗೆ ಸುಮ್ಮನೆ ಎಲ್ಲ ಪೇಜ್ಗಳನ್ನು ಒಂದು ಸರ್ತಿ ಮೆಲುಕು ಹಾಕೋದಷ್ಟೇ ಹೊರತು ಇದರಿಂದ ಅರೆಬರೆ ಮೇಲ್ನೋಟದ ಅಪಾತದ ಅರ್ಥಗಳೇ ತಲೆಯಲ್ಲಿ ಹೊಳೆದು ಅದು ಇನ್ನಷ್ಟು ಅನರ್ಥಕ್ಕೆ ಕಾರಣ ಆಗುತ್ತಾಗಿ ಬಹಳ ಗ್ರಂಥಗಳ ಬಗ್ಗೆ ತುಂಬ ತಲೆ ಕೆಡಿಸಿಕೊಳ್ಳುವ ಪ್ರಯತ್ನಕ್ಕೆ ಹೋಗಬೇಡ. ಅಷ್ಟೇ ಅಲ್ಲ, ಯಾವುದೇ ಒಂದು ಗ್ರಂಥವನ್ನು ಓದುವಾಗ ಮೊದಲು ಮೂಲದಲ್ಲಿ ಓದು. ಮೊದಲೇ ವ್ಯಾಖ್ಯಾನ ಹಿಡ್ಕೊಂಡು ಗೈಡ್ ಹಿಡ್ಕೊಂಡು ಪಾಸ್ ಆಗಬೇಡ. ಮೊದಲು ಮೂಲ ಟೆಕ್ಸ್ಟ್ ಓದಿ ಗೊತ್ತಾಗದೇ ಇದ್ದ ಡೌಟ್ ಬಂದಾಗ ವ್ಯಾಖ್ಯಾನ ನೋಡು. ಅದರಿಂದಾಗಿ ಆರಂಭದಲ್ಲಿ ವ್ಯಾಖ್ಯಾನ ಹಿಡ್ಕೊಂಡೆ ಎಲ್ಲದಕ್ಕೂ ಹಾರಾಡಬೇಡ. ವೇದವ್ಯಾಸರು ಕೊಟ್ಟಿದ್ದಾರೆ ಓದು,
ವೇದವ್ಯಾಸರು ಕೊಟ್ಟದ್ದಕ್ಕೆ ಇದು ಇಲ್ಲಿ ತಿಳ್ಕೊಳ್ಬೇಕಾದ ದಾರಿ ಹೀಗಿದೆ ಅಂತ ಆಚಾರ್ಯರು ಕೊಟ್ಟಿದ್ದಾರೆ, ಓದು. ಅಲ್ಲೂ ನಿನಗೆ ತಿಳ್ಕೊಳ್ಳಿಕ್ಕೆ ಬಹಳ ಕಷ್ಟ ಆಯಿತು ಅಂದರೆ ಮತ್ತೆ ಮುಂದಿನದಕ್ಕೆ ಹೋಗು. ಮೊದಲೇ ಅರ್ಥ ಆಯ್ತಾ, ನಿನಗೆ ಒಂದು ಹೊಸ ಅರ್ಥ ಹೊಳಿಬೋದು. ನೀನಲ್ಲಿ ವ್ಯಾಖ್ಯಾನವನ್ನು ನೋಡ್ಲಿಕ್ಕೆ ಹೋದರೆ ಅಲ್ಲಿ ನಿನಗೆ ಹೊಳೆಯಬಹುದಾದ ಅರ್ಥವೇ ನಾಳೆ ಮುಚ್ಚಿ ಹೋಗ್ಬಿಡ್ಬೋದು. ಅದರಿಂದ ಪ್ರತಿಯೊಬ್ಬನ ಅಧ್ಯಯನ, ಪ್ರತಿಯೊಬ್ಬನ ಅನುಭವ, ಪ್ರತಿಯೊಬ್ಬನ ದೃಷ್ಟಿಯೇ ಬೇರೆ ಇರುತ್ತೆ. ಅವರು ಓದಿದ ರೀತಿಯಲ್ಲೇ ಅವರು ಪರೀಕ್ಷೆ ಏನು ಅಂದರೆ ಅವರೇನು ವ್ಯಾಖ್ಯಾನ ಮಾಡಿದರೆ ಅದನ್ನೇ ಒಪ್ಪಿಸುವುದು, ಅದಲ್ಲ ಪರೀಕ್ಷೆ ಅಂದರೆ. ನಿನಗೇನು ಅರ್ಥ ಆಯಿತು, ನಿನಗೇನು ಅದರಿಂದ ಅನುಭವಕ್ಕೆ ಬಂತು, ಅದು ಒಂದು ಅಂಶದಲ್ಲಿ. ಅವರು ಕೊಟ್ಟ ವ್ಯಾಖ್ಯಾನಗಳು ಅರ್ಥಬದ್ಧತೆ ಆದದ್ದೇ ಆಗಿರುತ್ತೆ, ಆದರೆ ಅದಕ್ಕಿಂತ ಆಚೆಗೆ ಬೇರೆ ಅರ್ಥ ಇಲ್ಲ ಅಂತ ಹಠ ಮಾಡಬೇಡ. ಅದು ಒಂದು ಅವರ ಒಂದು ದೃಷ್ಟಿ. ಅಂಥ 10 ದೃಷ್ಟಿ ನಿನ್ನಲ್ಲಿ ಹೊಳೆಯುವುದಕ್ಕೆ ಅವಕಾಶ ಇದ್ದಾಗ ನೀನು ಅದನ್ನು ಕಳ್ಕೊಳ್ಳೋದಕ್ಕೋಸ್ಕರ ಮೊದಲು ವ್ಯಾಖ್ಯಾನ ಓದಬೇಡ. ಆಮೇಲೆ ಬೇಕಾದರೆ ಅದನ್ನು ಅವಶ್ಯಕತೆ ಇದ್ದೇ ಇದೆ, ಅರ್ಥವೇ ಆಗ್ತಾ ಇಲ್ಲ ಅಂದಾಗ ನೋಡಬೇಕು ಹೊರತು ನವ್ಯಾಖ್ಯಾಂ ಉಪಜೀವೇತ. ಬೇಡವಾದ ಕರ್ಮಗಳಿಗೆ ಕೈ ಹಾಕಿ ಸುಮ್ಮನೆ ತಲೆ ಮೇಲೆ ಭಾರವನ್ನು ಹೊರತು ಕರ್ಮದ ಸಂಕೋಲೆಯಲ್ಲಿ ಸಿಕ್ಕಿ ಹಾಕಿಕೊಳ್ಬೇಡ ಅಂತ ಹೀಗೆ ಪ್ರಹ್ಲಾದನ ಅನೇಕ ಮಾತುಗಳು ಎಲ್ಲವೂ ಒಂದಕ್ಕೊಂದು ಕಿಂತ ಸ್ವಾರಸ್ಯಕರವಾದದ್ದು. ಹೀಗೆ ಆ 7ನೆಯ ಸ್ಕಂಧದಲ್ಲಿ ಅನೇಕ ಧರ್ಮಕ್ಕೆ ಆಚರಣೆಗೆ ಸಂಬಂಧಪಟ್ಟ ವಿಚಾರಗಳು ಚರ್ಚೆಗೊಳ್ಳುತ್ತವೆ. ಮುಂದೆ ಇಡೀ ಈ 8ನೆಯ ಸ್ಕಂಧ ಅಂತ ಅನ್ನೋದು ಮತ್ತೆ ಮನ್ವಂತರಗಳಲ್ಲಿ ಬೇರೆ ಬೇರೆ ಮನ್ವಂತರದ ವಿಶೇಷತೆಗಳನ್ನು ಹೇಳಲಿಕ್ಕೆ ಹೊಡ್ತಾರೆ. ಯಾಕೆಂದರೆ ಅಲ್ಲಿ ಒಂದು ಪ್ರಿಯವ್ರತನಿಗೆ ಆದ ಮಕ್ಕಳಲ್ಲಿ 2ನೇ ಹೆಂಡತಿಯಲ್ಲಾದಂತಹ 3 ಜನ ಉತ್ತಮ ತಾಪಸ ರೈವತ ಅನ್ನುವ ಮಕ್ಕಳ ಮನ್ವಂತರದ ಕಥೆಯನ್ನು ಹೇಳಲಿಕ್ಕೆ ಬಾಕಿ ಇದೆ. ಸ್ವಲ್ಪ ಸ್ವಾರೋಚಿಷ ಮನ್ವಂತರದ ಕಥೆ ಇದೆ. ಹಾಗೆ ಮುಂದೆ ವೈವಸ್ವತ ಮನ್ವಂತರಕ್ಕೂ ಪೀಠಿಕೆ ಕೊಡಬೇಕಿದೆ. ಯಾಕೆಂದರೆ ನಾವು ರಾಮ ಅವತಾರ ಮುಗಿಸಿ ಕೃಷ್ಣ ಅವತಾರಕ್ಕೆ ಬರಬೇಕು ಅಂದರೆ ಅಲ್ಲಿಂದ ಕ್ರಮ ಪ್ರಕಾರ ಬಂದಿದ್ದಾರೆ. ನಮಗೇನಂದರೆ ಎಲ್ಲೆಲ್ಲೋ ಹೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ. ನಮ್ಮ ತಲೆ ಎಲ್ಲೆಲ್ಲೋ ಇರುತ್ತಾ ಇದ್ದಾಗ ಅದೆಲ್ಲೆಲ್ಲೋ ಕಾಣುತ್ತೆ. ತಲೆ ಒಂದೇ ಕಡೆ ಇದ್ದರೆ ಅದೊಂದು ಕ್ರಮದಲ್ಲಿ, ಒಂದು ವಂಶದ ಲೆಕ್ಕದಲ್ಲಿ, ಕಾಲದ ಲೆಕ್ಕದಲ್ಲಿ ಅದನ್ನು ಒಂದೊಂದು ವಿಷಯವನ್ನು ನಿರೂಪಿಸುವಾಗ ಕೆಲವೊಂದು ಸರ್ತಿ ಅದು ಪ್ರಸಂಗಕ್ಕೆ ಅನುಗುಣವಾಗಿ ಮುಂದೆ ಹೇಳಬೇಕು ಅಂತ ಅನಿಸಿದಾಗ ಅಲ್ಲಿ ಹೇಳ್ತಾರೆ, ಬಿಟ್ಟರೆ ಅದು ನೆನಪಾದಲ್ಲಿ ಒಂದೊಂದು ವಿಷಯವನ್ನು ಹೇಳ್ತಾ ಇರುವುದಲ್ಲ ಅನ್ನುವ ಒಂದು ಸಂಗತಿಯನ್ನು ಮುಂದಿನ ಸ್ಕಂದದಲ್ಲಿ ನಾವು ನೋಡಲಿಕ್ಕೆ ಸಿಗುವಂಥದ್ದು. ಆ ಚಿಂತನೆಯನ್ನು ಮತ್ತೆ ನಾಳೆ ನಡೆಸೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.